ನಿಮ್ಮ ಸ್ಪಂದನೆ ಉಂಟಾ? ಮೊನ್ನೆ ಸಾರ್ವಜನಿಕ ವ್ಯವಸ್ಥೆಗೋಸ್ಕರ ನಾಗರಿಕರ ಜೊತೆಗೆ ಸೇರಿ ಹೋರಾಟವನ್ನ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ರು, ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ರು. ಆ ಪ್ರತಿಭಟನೆ ಯಾತಕ್ಕೋಸ್ಕರ ಆಯ್ತು, ಯಾರ ಎಡವಿಟ್ಟಿನಿಂದ ಆ ಕಾರ್ಯಕ್ರಮ ಪ್ರತಿಭಟನೆ ಆಯ್ತು ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿದೆ. ಆದರೆ ಕೇಸು ದಾಖಲು ಮಾಡುವಂಥದ್ದು ಊರಿನಲ್ಲಿರತಕ್ಕಂತ ಮತ್ತು ಪ್ರತಿಭಟನೆಯನ್ನ ಮಾಡತಕ್ಕಂತ ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡತಕ್ಕಂತ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆ ವೈಯಕ್ತಿಕವಾಗಿ ನೀವು ಮಾಡಿರ್ತಕ್ಕಂತ ಕೇಸು 39ನೇ ಕೇಸ್ ಅನ್ನುವುದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸದಲ್ಲಿ ಇಲಾಖೆಯವರು 100 ಕೇಸು ನನ್ನ ಮೇಲೆ ದಾಖಲು ಮಾಡಿದ್ರು, ಸಾರ್ವಜನಿಕ ಜೀವನದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ಅನಿವಾರ್ಯವಾಗಿ ಇನ್ನಷ್ಟು ಹೋರಾಟಗಳನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಕೊಡ್ತಕ್ಕಂತಹ ಕೆಲಸ ಕಾರ್ಯವನ್ನ ನಾನು ಮಾಡ್ತೇನೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅನೇಕ ಶಾಸಕರನ್ನು ನಾವು ನೋಡಿದ್ದೇವೆ, ಯಾರು ಕೂಡ ಮನೆಯಿಂದ ತಗೊಂಡು ಬಂದು ಹಾಕಿಲ್ಲ. ಎಲ್ಲರೂ ಕೂಡ ಅವರವರೇ ಭರ್ತಿ ಮಾಡಿಕೊಂಡದ್ದು ಬಿಟ್ಟರೆ ಯಾರು ಮಾಡಲಿಲ್ಲ. 1000 ಕೇಸುಗಳಾಗಿ, ಆದ್ರೆ ಆಗಿರುವಂತದ್ದು ನಿಮ್ಮ ಎಡವಿಟ್ಟಿನಿಂದಾಗಿ ಅನ್ನುವಂಥದ್ದು ನಿಮಗೆ ನೆನಪಿರಲಿ. ಮೊನ್ನೆಯಿಂದ ಆಗಿರ್ತಕ್ಕಂಥ ರಸ್ತೆಯ ಸಮಸ್ಯೆ ಇರ್ಬೋದು, ಎಲ್ಲರಿಗೂ ಸಮಸ್ಯೆ ಆಗಿರುವಂತದ್ದು ನಿಮ್ಮಂತಹ ಅಧಿಕಾರಿಗಳಿಂದ ಆಗಿರುವಂತೆ ಇದ್ದೇನೆ. ನಾವು ಈ ಗಳಿಗೆಯಲ್ಲಿ 20,000 ಮಾಡಿ ನಿಮ್ಮ ಹತ್ರ ಕೊಡ್ತೇವೆ, ಮಾಡಿಸಲಿಕ್ಕೆ ಆಗ್ತದೆ. ಆದ್ರೆ ನಿಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ನಮ್ಮ ಹಾಗೆ ಕೂಡ 1-2 ಕೇಸು ಮಾಡಿದ್ದೇವೆ ಅನ್ನುವಂತ ನಿಮಗೂ ಕೂಡ ಒಂದು ಇರಲಿ, ಗ್ರೇಡ್ ಇರಲಿ. ರಿಕ್ಷಾ ಚಾಲಕರು ಕೂಡ ತುಂಬಾ ದಿನದಿಂದ ಶ್ರಮ ಪಟ್ಟಿದ್ದಾರೆ. ಅವರ ಕಷ್ಟ ನೋವುಗಳು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಅವರ ದಿನದ ದುಡಿಮೆ ಇರುವುದು ಅದರಲ್ಲೇ, ಬದುಕು ಇರುವುದು ಅದರಲ್ಲೇ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಕಷ್ಟದ ಸ್ಪಂದನೆಯನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮೊಂದಿಗಿದ್ದಾರೆ. ಅದೇ ರೀತಿ BMS ರಿಕ್ಷಾ ಚಾಲಕ ಪುರುಷರಗಟ್ಟೆಯ ಅಧ್ಯಕ್ಷರು ರಾಧಾಕೃಷ್ಣ ಪಣಬ ಅವರು ವೇದಿಕೆಗೆ ಬರಬೇಕು. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಷ್ಟೇ ಅಲ್ಲದೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದುಕೊಂಡು ಈ ಭಾಗದಲ್ಲಿ ಹಲವಾರು ಜನಪ್ರಿಯವಾದ ಕಾರ್ಯಯೋಜನೆಗಳನ್ನ ಜಾರಿಗೆ, ಇನ್ನೊಬ್ಬರು ಪಂಚಾಯತ್ ಸದಸ್ಯರು ಶ್ರೀಯುತ ಕೇಶವ ಮುಕ್ವೆ, ಇವರು ಕೂಡ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಶ್ರಮ ವಹಿಸಿ ಜನಗಳ ಸಮಸ್ಯೆಗೆ ಸ್ಪಂದಿಸುವವರು. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ನರಿಮಗರು ಸೇವಾ ಸಹಕಾರಿ ಸಂಘ, ಅಷ್ಟೇ ಅಲ್ಲದೆ ಬಂದಂತಹ ಎಲ್ಲ ಗ್ರಾಮಸ್ಥರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕಳೆದ 8 ದಿನಗಳ ಅವಧಿಯಲ್ಲಿ ಯಾವುದೇ ರೀತಿಯ ಸ್ಪಂದನೆ ನಮಗೆ ಸಿಗದ ಕಾರಣ ನಾವು ಅನಿವಾರ್ಯವಾಗಿ ಈ ಒಂದು ಹಂತಕ್ಕೆ ಬಂದಿದ್ದೇವೆ. ಬಹುಶಃ ಇದಕ್ಕೆ ಅಧಿಕಾರಿಗಳು ಸ್ಪಂದನೆಯನ್ನು ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀಯುತ ಜಯರಾಮ್ ಪೂಜಾರಿ ಅವರು 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪುತ್ತಲ ಪರಿವಾರ ಸೇವಾ ಟ್ರಸ್ಟಿನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಆ ನಡಕದಿಂದ ಪುರುಷರಟ್ಟಿಗೆಯಿಂದ ಶಾಂತಿಕೋಡಿಗೆ ಹೋಗುವ ಈ ಒಂದು ಮಧ್ಯದ ರಸ್ತೆ ಯಾವ ರೀತಿಯಲ್ಲಿ ಹದಗೆಟ್ಟಿದೆ ಎನ್ನುವಂಥದ್ದನ್ನು ನಾವೆಲ್ಲ ಮನಗಂಡು ಮೊನ್ನೆಯಿಂದ ಸುಮಾರು 10 ದಿನಗಳಿಂದ ಆ ರಸ್ತೆಯನ್ನು ದುರಸ್ತಿಗೊಳಿಸಬೇಕು ಎನ್ನುವ ನೆಲೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಈ ಒಂದು ಧರಣಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇರುವಂತಹ ಪುತ್ತೂರಿನ ಉಕ್ಕಿನ ಮನುಷ್ಯ ಪುತ್ತಲ ಸೇವಾ ಟ್ರಸ್ಟಿನ ಸಂಚಾಲಕರಾದಂತಹ ಶ್ರೀಯುತ ಅರುಣ್ ಕುಮಾರ್ ಪಟೇಲ್ರವರೇ, ಪುತ್ತಲ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀಭಟ್ ಪಾತಾಳ್ರವರೇ, ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಮಾಜಿ ಸದಸ್ಯರುಗಳೇ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರೇ, ನೆರೆದಂಥ ಎಲ್ಲ ರಸ್ತೆಯ ಫಲಾನುಭವಿಗಳೇ, 10 ದಿನಗಳಿಂದ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವ ನೆಲೆಯಲ್ಲಿ ನಾವು ಗ್ರಾಮ ಪಂಚಾಯತಿನಿಂದ ಜಿಲ್ಲಾ ಪಂಚಾಯತ್ನವರೆಗೆ, ಜಿಲ್ಲಾ ಪಂಚಾಯತ್ನ ಅದಕ್ಕೆ ಮುಖ್ಯಸ್ಥರಂತ ಇವರವರೆಗೂ ಕೂಡ ನಾವು ಅರ್ಜಿಗಳನ್ನು ಸಲ್ಲಿಸಿ ಮೊನ್ನೆಯ ದಿನ ನಾವು ಸೋಮವಾರದ ದಿವಸ ಆ ಕೂಡ್ ರಸ್ತೆಯಿಂದ ಮಧ್ಯಭಾಗದಲ್ಲಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಿದೆವು.
ಆ ಪ್ರತಿಭಟನೆಯಲ್ಲಿ ನಮ್ಮ ಪ್ರತಿಭಟನೆಯ ಉದ್ದೇಶವನ್ನು ಆಳಿಸಿಕೊಂಡಂತಹ ಈ ಪಂಚಾಯತಿನ ಕಾರ್ಯದರ್ಶಿ ಅವರು 2 ದಿನದಲ್ಲಿ ಅದನ್ನು ಮಾಡಿ ಮುಗಿಸಿ ಕೊಡ್ತೇವೆ ಎನ್ನುವ ಭರವಸೆಯನ್ನು ನೀಡಿದರು. ಆದರೆ 2 ದಿನ ಕಳೆದ ಮೇಲೆ ಅದಕ್ಕೆ ಯಾವುದೇ ಒಂದು ಅಧಿಕಾರಿಗಳು ಹತ್ತಿರ ಬರದೇ ಇದ್ದಾಗ ನಾವು ನಮ್ಮ ಈ ಎಲ್ಲ ಪುತ್ತಲ ಪರಿವಾರ ಸೇವಾ ಟ್ರಸ್ಟ್ನ ಸದಸ್ಯರೆಲ್ಲ ಒಗ್ಗೂಡಿ ಈ ದಿನ ಗ್ರಾಮ ಪಂಚಾಯತಿನಲ್ಲಿ ನಾವು ಧರಣಿ ಸತ್ಯಾಗ್ರಹಣ ಕೈಗೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿದ್ದೇವೆ. ಈ ಪ್ರತಿಭಟನೆ ಯಾವುದೇ ಒಂದು ದುರುದ್ದೇಶದಿಂದ ಕೂಡಿದಿಲ್ಲ, ಯಾವುದೇ ಅಧಿಕಾರಿಗಳು ಅಥವಾ ಯಾವುದೇ ಜನಪ್ರತಿನಿಧಿಗಳ ವಿರುದ್ಧವಾಗಿ ಅಲ್ಲ. ಆದರೆ ನಾವು ಕೇಳುತ್ತಿರುವುದು ರಸ್ತೆಯನ್ನು ಸರಿಪಡಿಕೊಡಿ ಅಂತೇಳಿ. ಯಾಕೆಂತ ಹೇಳಿದ್ರೆ ಆ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಾರರು ಕೂಡ ಚಲಿಸಲಿಕ್ಕೆ ಆಗುಲ್ಲ. ಮೊನ್ನೆೊಬ್ಬರು ತನ್ನ ಕೈಯನ್ನ ಗಾಯ ಮಾಡಿಕೊಂಡು ಬ್ಯಾಂಡೇಜಿಯನ್ನು ಹಾಕಿಕೊಂಡದನ್ನು ನೋಡಿದ್ದೇವೆ. ರಿಕ್ಷಾಗಳು ಅಡ್ಡದಿಡ್ಡಿಯಾಗಿ ಬಿದ್ದುದನ್ನು ಕೂಡ ಕಂಡಿದ್ದೇವೆ. ಆದರೂ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ನಿದ್ರಿಸುತ್ತಿದ್ದಾರೆ ಎನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಾಗ ಅಧಿಕಾರಿಗಳನ್ನು ಎಚ್ಚೆತ್ತುಗೊಳಿಸಬೇಕು ಎನ್ನುವ ನೆಲೆಯಲ್ಲಿ ನಾವು ಪ್ರತಿಭಟನೆ ಮಾಡಿದೆವು. ಆದರೆ ನಮಗೆ ಯಾವುದೇ ಸ್ಪಂದನೆಗಳು ಸಿಗದೇ ಇದ್ದ ಕಾರಣ ನಾವು ಪಂಚಾಯತಿನಲ್ಲಿ ಧರಣಿಯನ್ನ ಮಾಡಿದೆವು. ಈ ಧರಣಿಗೆ ಊರಿನವರ ರಿಕ್ಷಾ, ಅದರಲ್ಲೂ ಕೂಡ ಆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ತನ್ನ ದೈನಂದಿನ ಜೀವನದ ದುಡಿಮೆಯನ್ನು ಬದಿಗಿಟ್ಟು ಕೂಡ ರಿಕ್ಷಾ ಚಾಲಕರು ಮೊನ್ನೆ ಕೂಡ ಸೇರಿದ್ದಾರೆ, ಇವತ್ತು ಕೂಡ ಸೇರಿದ್ದಾರೆ. ಅವರಿಗೆ ಆ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ತನ್ನ ವಾಹನವು ಯಾವ ಸೃಷ್ಟಿಯಲ್ಲಿ ಇದೆ ಎನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ. ದಿನಕ್ಕೆ ಒಂದು ಬಾರಿಸಿ ಹೋದಾಗ ದೈನಂದಿನ ಅವರ ಖರ್ಚು ವೆಚ್ಚಗಳು ಕೂಡ ಆ ರಿಕ್ಷಾದ ವಾಹನಕ್ಕೆ ಖರ್ಚಿಗೆ ಸರಿಯಾಗ್ತದೆ. ಯಾವಾಗಲೂ ಕೂಡ 1-2 ರಿಕ್ಷಾಗಳು, ಅದರಲ್ಲಿ ಚಲಿಸುವಂತ ರಿಕ್ಷಾಗಳು ಗ್ಯಾರೇಜ್ ಅಲ್ಲಿ ನಿಂತು ಇಡೀ ದಿನ ಗ್ಯಾರೇಜ್ ಅಲ್ಲಿ ಕೂರುವಂತ ಇದೆ. ಇದನ್ನೆಲ್ಲ ಮನಗಂಡು ನಮ್ಮ ಅರುಣ್ ಪುತ್ತಲ್ರವರು ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕು ಎನ್ನುವ ನೆಲೆಯಲ್ಲಿ ಧರಣಿ ಸತ್ಯಾಗ್ರಹ ಮೊನ್ನೆ ಅಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿದೆವು. ಮೊನ್ನೆ ಕೂಡ ನಾವು ರಸ್ತೆ ತಡೆಯನ್ನು ಮಾಡಲಿಲ್ಲ, ಹೀಗೇನೆ ಒಂದು ಬದಿಯಲ್ಲಿ ನಿಂತು ನಾವು ಪ್ರತಿಭಟನೆಯನ್ನು ಮಾಡಿದೆವು. ಹಾಗೆ ಇವತ್ತು ಕೂಡ ಈ ಪ್ರತಿಭಟನೆಗೆ ಅಧಿಕಾರಿಗಳು 2 ದಿನದಲ್ಲಿ ಸ್ಪಂದಿಸದೇ ಇದ್ದಾಗ ಮುಂದಿನ ಯೋಚನೆಯನ್ನು ಕೂಡ ನಾವು ನಮ್ಮ ಹಿರಿಯ ನಾಯಕರು ಮಾಡಲಿಕ್ಕಿದ್ದಾರೆ. ಆ ನೆಲೆಯಲ್ಲಿ ಮುಂದಕ್ಕೆ ಯಾವುದೇ ಹೋರಾಟಕ್ಕೂ ಕೂಡ ಅದು ಅಭಿವೃದ್ಧಿ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎನ್ನುವಂತ ಮಾತನ್ನು ಹೇಳುತ್ತಾ ಈ ಅವಕಾಶಕ್ಕಾಗಿ ವಂದನೆಗಳು. ನಾವು ಮರೆಯಬಾರದ ವಿಚಾರ, ಯಾಕಂದ್ರೆ ಅಷ್ಟು ದುರಸ್ತಿ ಆಗಿದೆ. ಯಾವ ಹೊಂಡವನ್ನು ತಪ್ಪಿಸಿದ್ರು ಕೂಡ ಇನ್ನೊಂದು ಹೊಂಡಕ್ಕೆ ಬೀಳುವಂತ ಪರಿಸ್ಥಿತಿ ಹೇಳಿದ್ರೆ ಮತ್ತೆ ಮೊನ್ನೊಬ್ಬರು ಕೈಯನ್ನ ಮುರಿದುಕೊಂಡಿದ್ದಾರೆ. ಇದು ಇನ್ನಷ್ಟು ದೊಡ್ಡ ಅನಾಹುತ ಆಗುವುದಕ್ಕಿಂತ ಮೊದಲು ಅಧಿಕಾರಿಗಳು ಇದಕ್ಕೆ ಸ್ಪಂದನೆಯನ್ನು ನೀಡಬೇಕು ಅನ್ನುವಂಥ ಆಶಯವನ್ನ ಯಾರ ಪೂಜಾರಿ ಅವರು ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ಮನವರಿಕೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಮೊದಲು ವೇದಿಕೆ ಇತ್ತಿನ ಪೂರ ಗಣ್ಯರೇ ಜನ ಮೂಲ ಸೇರಿ ನಂಜಿನ ಪೂರ ಬಂಧುಲೆ ಇಲ್ಲಿ ಮುಲ್ಪ ಧರಣಿ ಕುಲ್ಲುದ ಬಂಡ ಧರಣಿ ತಿಂಚಿ ಕೇಂದ್ರಲ್ಲ ಒಂಜಿ ಮಾರ್ಗ ಒಂಚೂರು ರಿಪೇರಿ ಮಂದು ಕೊಡದೆ ರಿಪೇರಿ ಒಂದು ಎಲ್ಲ ಈ ರೇಟ್ಲ ಆಯ್ತು ಏರ್ನ ಬರಂದ ಏನಂತ ಹೇಳಿದಾತ ಇನಿ ಮುಲ್ಪ ಧರಣಿ ಮಂದು ಬಂದಿಲ್ಲ ಅಂಚ ಎಂಕ್ಲ ಬಂದವನು ಎಂಕ್ಲೋನೇ ಬಂದವನಂತೆ ಏದೇ ರೇಟ್ಲ ಬಂಡ್ಕೊಳಕ್ಕೆ ಜಂಚ ಆ ನಿಟ್ಟಿಟ್ಟು ಮೇಲೆ ಪುತ್ತಿಲ ಪರಿವಾರದ ಸಂಚಾಲಕರನ್ನ ಅರುಣ್ ಕುಮಾರ್ ಪುತ್ತಿರ ಮೇಲಿಟ ಪಂಡದನಗ 6 ಬತ್ತದು ಇಂಚ ಸೇರದೇರು ಮಾಡಿದ್ರನ್ನ ಅಂಚನೆ ಇಂಕ ವರ್ಷೋರ್ದಿಂಚಿ ಏಪದನ್ನ ರಿಪೇರಿ ಒಂಜೆ ಮೇಲೆ ರಿಕ್ಷಾ ನಚ್ಚಿ ಮಾರ್ಗ ಹೋಗಿ ಏತ ಸರ್ತಿ ಮಣ್ಣು ಮಾಡ್ದ ಏತ ಸರ್ತಿ ಕಮ್ಮಿ ಮಾಡ್ದ ಏತ ಸರ್ತಿ ರಿಪೇರಿ ಅಂಚ ಈ ಸರ್ತಿ ಅಂಡಲ ದಾನ ನಾವುಡು ಬಂದದ್ದು ಇತ್ತ ಬೇರೆ ಬತ್ತೆ ಹಿಡಿದಾತ ನಾನು ಆಪುಂಡ ದಾನ ಅಂದದ್ದು ಕೆನ್ನೊಮ್ಮೆ ಈ ತೀರ ಹೌದು, ಶ್ರೀಯುತ ರಾಧಾಕೃಷ್ಣರು ಹೇಳಿದ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೆ. ತುಂಬ ಸಲ ಅವರು ರಿಕ್ಷಾ ಚಾಲಕರನ್ನು ಸೇರಿಸಿಕೊಂಡು ಆ ರಸ್ತೆಯನ್ನು ದುರಸ್ತಿ ಮಾಡಿದ್ದಾರೆ. ಅದರ ಹಣವನ್ನು ಯಾರು ತಗೊಳ್ತಾರೆ ಗೊತ್ತಿಲ್ಲ, ಆದರೆ ಇದು ಇವರ ಕೈಯಿಂದ ಹೋದ ಹಣ. ಎಷ್ಟೋ ಸಲ ನಾವು ನೋಡಿದ್ದೇವೆ. ಜಲ್ಲಿ ಆಗಲಿ, ಕಲ್ಲಾಗಲಿ, ಮಣ್ಣನ್ನು ಹೊತ್ತದ್ದಾಗಿರಲಿ, ಕಣಿ ಕೊಟ್ಟದ್ದು ಇದು ರಿಕ್ಷಾ ಚಾಲಕರು ಮಾಡಿದ್ದು. ಆದರೆ ಅವರ ದುಡಿಮೆಯ ಒಂದು ಭಾಗವನ್ನು ಅದಕ್ಕೆ ಕೊಟ್ಟಿದ್ದಾರೆ ಅಂದರೆ ಸಮಾಜಕ್ಕೆ ಅವರು ಎಷ್ಟೊಂದು ಸಹಕಾರಿಯಾಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮತ್ತೊಬ್ಬರು ಇವರು ಇಲ್ಲೊಬ್ಬರಿದ್ದಾರೆ, ಮೊನ್ನೆ ನಾನು ನೋಡ್ತಾ ಇದ್ದೆ, ಅವರು ಒಬ್ಬರೇ ಇಡೀ ಆ ಭಾಗಕ್ಕೆ ಮಣ್ಣನ್ನು ತುಂಬಿಸಿದವರು. ರಂಜಿತ್ ಇವರು ಕುಡ್ರಸ್ತೆ ಅವರು, ಬಹುಶಃ ಎಲ್ಲರೂ ನೋಡಿರ್ಬೋದು. ಅವರು ಒಬ್ಬರೇ
ಆ ರಸ್ತೆಗೆ ಮಣ್ಣು ತುಂಬಿಸ್ತಿದ್ದಾರೆ. ಹಾಗಾದರೆ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅವರಿಗೆ ಬರುವ ಜ್ಞಾನ ಬಾಕಿಯವರಿಗೆ ಇಲ್ಲ ಅಂತ ಹೇಳಿದರೆ ಆ ಹಿನ್ನೆಲೆಯಲ್ಲಿ ಅಂಥದ್ದು ಕೂಡ ಈ ಭಾಗದಲ್ಲಿ ನಡೆದಿದೆ. ಇದಕ್ಕೆ ಶ್ರೀಯುತ ರಾಧಾಕೃಷ್ಣರು ಹೇಳಿದ ರೀತಿಯಲ್ಲಿ ತಕ್ಷಣ ಅಧಿಕಾರಿಗಳು ಸ್ಪಂದನೆ ಕೊಡ್ತಾರೆ ಅನ್ನೋದು ನಮ್ಮ ಭರವಸೆ. ಮುಂದೆ ಶ್ರೀಯುತ ಪುರಂದರಗಳು ಒಂದೇ ಎರಡು ಮಾತುಗಳನ್ನು ಆಡಬೇಕು. ಈ ಭಾಗದಲ್ಲಿ ಪಂಚಾಯತಿನ ಅಧ್ಯಕ್ಷರಾಗಿ ಸುಮಾರು 10 ವರ್ಷಗಳ ಕಾಲ ಇದ್ದವರೆಂದರೆ ಸುಭಾಷ್ ಚಂದ್ರ ಶೆಣೈಗಳು. ತಮ್ಮ ತಂದೆಯವರ ರಾಜಕೀಯದ ಮೇಲುಗತಿಯಲ್ಲಿ ರಾಜಕೀಯಕ್ಕೆ ಬಂದವರು ಶ್ರೀಯುತ ಸುಭಾಷ್ ಚಂದ್ರ ಶೆಣೈಗಳು. ಬಹುಶಃ ಈ ಭಾಗದ ಪಂಚಾಯತಿನಲ್ಲಿ ಹೆಚ್ಚು ಜನಪ್ರಿಯರಾದವರು, ಹೆಸರುವಾಸಿಯಾದವರು. ಅವರ ಆಡಳಿತದ ಕಾಲದಲ್ಲಿ ಬಹುಶಃ ಈ ಪಂಚಾಯತಿನ ಎಲ್ಲ ಭಾಗಗಳು ಅಭಿವೃದ್ಧಿ ಹೊಂದಿದೆ. ಆ ಹಿನ್ನೆಲೆಯಲ್ಲಿ ಅವರು ಈ ಒಂದು ರಸ್ತೆ ಅಥವಾ ಈ ಒಂದು ಭಾಗದ ಅಭಿವೃದ್ಧಿ ಆಗಬೇಕು ಅನ್ನೋ ನೆಲೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಂದ 2 ಮಾತುಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂದೆ ಇರುವ ನರಿಮುಗರು ಶಾಂತಿಕೋಡು ಗ್ರಾಮದ ಪ್ರಜೆಗಳಿಗೆ ತಮಗೆಲ್ಲರಿಗೂ ವಂದಿಸುತ್ತಾ ನಾನು ತುಳುವಿನಲ್ಲಿ ಮಾತಾಡ್ತೇನೆ. ಯಾಕೆಂತೇಳಿದರೆ ನಾನು 2003ರಲ್ಲಿ ಪಂಚಾಯತಿ ಅಧ್ಯಕ್ಷ ಇರುವಾಗ ನನ್ನ ತಿಳಿದ ಮಟ್ಟಿಗೆ ಎಲ್ಲ ಕಡೆ ರಾಜಕೀಯವನ್ನು ಮಾಡದೆ ಪ್ರತಿ ಏರಿಯಾಕ್ಕೆ ಆ ಸಂದರ್ಭದಲ್ಲಿ ಬಂದಂಥ ಅನುದಾನವನ್ನು ಸರಿಯಾಗಿ ಹಂಚಿ ಬೇಕಾದ ಕೆಲಸವನ್ನು ಮಾಡಿಸಿದ್ದೇವೆ. ತದನಂತರ ನಾವು ಗ್ರಾಮ ಸಭೆಯಲ್ಲಿ ನೀವು ರೋಡ್ ಅಭಿವೃದ್ಧಿ ಮಾಡದಿದ್ದರೂ ತೊಂದರೆ ಇಲ್ಲ, 2 ಕಡೆಯ ಚರಂಡಿಗಳನ್ನು ಪ್ರತಿ ವರ್ಷ ರಿಪೇರಿ ಮಾಡಬೇಕು, ಅದಕ್ಕೆ ಅನುದಾನ ಇರಬೇಕಂತೇಳಿ ನಾವು ಬೊಬ್ಬೆ ಹೊಡೆಯುವುದು. ಅದು ಪುಸ್ತಕದಲ್ಲಿ ಮಾತ್ರ ಇರ್ತದೆ, ಇಷ್ಟರವರೆಗೆ ಕಾರ್ಯಗತ ಆಗಿಲ್ಲ. ಮತ್ತು ಅದಕ್ಕೆ ಮೊದಲಿನ ತಾಲೂಕು ಪಂಚಾಯತಿ ಮೆಂಬರ್ ಜಯರಾಮ್ ಪೂಜಾರಿ ಅವರು ಇರುವಾಗ ಸುಮಾರು ಮಲ್ಲಿಕಾ ಪ್ರಸಾದ್ ಅವರ MLA ಆಗಿರುವಾಗ ಸುಮಾರು 1,25,00,000 ರೂಪಾಯಿ ಅನುದಾನವನ್ನು ಇಟ್ಟಿರ್ತಾರೆ. ತದನಂತರ ಯಾವುದೇ ಅನುದಾನ ಅದಕ್ಕೆ ಒದಗಿಸಿರುವುದಿಲ್ಲ. ಮತ್ತು ಯಾವುದೇ ನಾಗರಿಕ ಗುಂಡಿಗೆ ಬಿದ್ದರೆ ಕೇಳುವವರು ಯಾವುದೇ ಅಧಿಕಾರಿಗಳಿಲ್ಲ. ಒಂದು ದಿನ ಹೊಗೆ ಚಕ್ಕಿನ ಬಾಕಿ ಆಗಿದ್ದರೆ 1,000 ರೂಪಾಯಿ ಫೈನ್ ಅಂತೇಳಿ ಸರ್ಕಾರದ ಆದೇಶ, ಲೈಸೆನ್ಸ್ ಇಲ್ಲದಿದ್ದರೆ 5,000 ಫೈನ್ ಅಂತೇಳಿ. ಹಾಗಾದರೆ ಸರ್ಕಾರ ಇದನ್ನೆಲ್ಲ ಪ್ರಜೆಗಳಿಂದ ವಸೂಲು ಮಾಡುವಾಗ ಪ್ರಜೆಗಳಿಗೆ ಹೋಗುವಂಥ ಯೋಗ್ಯ ಮಾರ್ಗವನ್ನು ನಿರ್ಮಿಸಿಕೊಡುವುದು ಸರ್ಕಾರದ ಆದ್ಯ ಕರ್ತವ್ಯ ಅಂತೇಳಿ ಅದನ್ನು ನೆನಪು ಮಾಡಿಸಲಿಕ್ಕೆ ನಾವು ಇವತ್ತು ಸೇರಿದ್ದೇವೆ. ಯಾವುದೇ ಕಾರಣಕ್ಕೆ ಇಲ್ಲಿ ಐತಿಕರಣ ಘಟನೆ ಮುನ್ನೆಯೂ ನಡೆಯಲಿಲ್ಲ, ಇವತ್ತೂ ನಡೆಯುವುದಿಲ್ಲ. ಆದರೂ ಸ್ವಯಂ ಪ್ರೇರಿತವಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ. ಯಾವ ಕಾರಣಕ್ಕೆ ಅಂತೇಳಿ ಗೊತ್ತಿಲ್ಲ. ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಹಕ್ಕೇ ಇಲ್ಲ. ಮೊನ್ನೆ ಸುಪ್ರೀಂ ಕೋರ್ಟಿನಲ್ಲಿ ಒಂದು ಬಂದಿದೆ, ಯಾರಾದರೂ ಧರಣಿ ಕೂತುಕೊಂಡಿದ್ರೆ FIR ಹಾಕಬಾರ್ದು ಅಂತೇಳಿ. ಅದೇ ಅನ್ನು ಈಗ ಇವತ್ತು ನೆನಪಿಸ್ತಾ ಇದ್ದೇನೆ ನಾನು. ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಇಲ್ಲ. ಯಾವಾಗ ನೋಡಿದರೂ ವರ್ಷಕ್ಕೆ ಪ್ರತಿಯೊಬ್ಬ ಪ್ರಜೆ ವರ್ಷ 12 ತಿಂಗಳಲ್ಲಿ 10 ತಿಂಗಳು ಪಂಚಾಯಿತಿ ಕಂದಾಯ ಇಲಾಖೆಗೆ, ತಾಲೂಕು ಪಂಚಾಯತಿಗೆ, ಮಿನಿ ವಿಧಾನಸೌಧಕ್ಕೆ ಎಲ್ಲ ಹೋಗುವುದೇ ಆಗಿದೆ. ಯಾಕೆಂತ ಹೇಳಿದರೆ ಒಮ್ಮೆ ಆಧಾರ್ ಕಾರ್ಡ್ ಲಿಂಕ್, ಒಮ್ಮೆ ಪಾನ್ ಕಾರ್ಡ್ ಲಿಂಕ್, ಒಮ್ಮೆ RTC ಲಿಂಕ್ ಅಂತೇಳಿ ಮನೆಯಲ್ಲಿ ಕೂತುಕೊಳ್ಳಲಿಕ್ಕಿಲ್ಲ. ಈಗ ಒಂದು ಹೊಸ ಪೇಪರಲ್ಲಿ ಬಂದದ್ದನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇವೆ. ಕಾಮಗಾರಿ ವೀಕ್ಷಣೆಗೆ ಅಧಿಕಾರಿಗಳನ್ನ ಕರೆಸಿದ ಸಂದರ್ಭದಲ್ಲಿ ಕೆಲವಷ್ಟು ಜನಗಳು ಪ್ರಕರಣದಲ್ಲಿ ದಾಖಲಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶ್ರೀಯುತ ರವಿಕುಮಾರ್ ರೈಮಠ ಇವರು ಕೂಡ ಒಬ್ಬರು, ಅಥವಾ ಯಾರಾದರೂ ಆಗಿರುವುದು, ಪ್ರಕರಣ ದಾಖಲಿಸಿಕೊಂಡಿದ್ರೆ ಅವರೊಂದು 2 ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರು ಪುತ್ತಿನ ಪರಿವಾರದ ರಿಜಿಸ್ಟರ್ಡ್ ಪುತ್ತೂರು ಇದರ ಪದಾಧಿಕಾರಿಗಳ ಮೂಲಕ ನರಿಮುಗರು ಶಾಂತಿಗೋಡು ಗ್ರಾಮದ ರಸ್ತೆಯ ಅವ್ಯವಸ್ಥೆಯ ಕುರಿತು ನಾವೆಲ್ಲರೂ ಸೇರಿ ಕಳೆದ 20 ದಿವಸಗಳಿಂದ ನಿರಂತರವಾಗಿ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸವನ್ನು ಮಾಡಿರುವಂಥದ್ದು ಎಲ್ಲ ಜಗಜ್ಜಾಹೀರಾಗಿರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಈ ಗ್ರಾಮದ ಗ್ರಾಮ ಪಂಚಾಯತಿನ ಪ್ರಸ್ತುತ ಅಧಿಕಾರಿಗಳು, ಪದಾಧಿಕಾರಿಗಳು
ರಾಜಕೀಯವಾಗಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಈಗ ಜನಪ್ರತಿನಿಧಿಗಳಿಲ್ಲದೇ ಇದ್ದರೂ ಕೂಡ ಆ ಜವಾಬ್ದಾರಿ ಸ್ಥಾನದಲ್ಲಿ ಗ್ರಾಮದಲ್ಲಿ ಅಥವಾ ವಾರ್ಡ್ನಲ್ಲಿ ಕೆಲಸ ಮಾಡುತ್ತಿರುವಂತಹ ಜನಪ್ರತಿನಿಧಿಗಳಿರ್ಬೋದು, ಅಥವಾ ಪ್ರಸ್ತುತ ಯಾರು ಈ ರಾಜ್ಯ ಸರ್ಕಾರದಲ್ಲಿ ಯಾರು ಆಡಳಿತ ಮಾಡ್ತಾ ಇದ್ದಾರ ಆ ರಾಜಕಾರಣಿಗಳು, ಈ ಭಾಗದ ಶಾಸಕರು, ಒಂದು ಕ್ಷೇತ್ರದ ಜನರ ಸಮಸ್ಯೆಯನ್ನು ಆಲಿಸಬೇಕಾದ ಕರ್ತವ್ಯ ಅದು ಅವರ ಜವಾಬ್ದಾರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆದರೆ ಯಾವುದೇ ಒಂದು ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಆ ಗ್ರಾಮದಲ್ಲಿ ಆದಂತಹ ಸಮಸ್ಯೆಯನ್ನು ಕೇಳಲಿಕ್ಕೆ ಬಂದಾಗ ಆ ಸಮಸ್ಯೆಯನ್ನು ಪರಿಹರಿಸುವುದು ಬಿಟ್ಟು ಆ ಸಮಸ್ಯೆಯನ್ನು ಕೇಳಿದವರ ಮೇಲೆ ಕೇಸು ದಾಖಲಿಸಿ ಪೊಲೀಸ್ ಅಧಿಕಾರಿಗಳನ್ನು ಆ ಜಾಗಕ್ಕೆ ಕಳಿಸಿ ಸಾಮಾನ್ಯ ಜನರ ಕಷ್ಟಗಳನ್ನು ಸರಿಪಡಿಸಬೇಕು, ಸರ್ಕಾರದಿಂದ ಅದನ್ನು ಸರಿದೂಗಿಸಬೇಕು ಎನ್ನುವ ವಿಚಾರವನ್ನು ಮಂಡನೆ ಮಾಡಿದಾಗ ಯಾರಿಗೂ ಜನಪ್ರತಿನಿಧಿಗಳಿಗೆ, ಜನರಿಗೆ, ಸಾಮಾನ್ಯ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾಗರಿಕರ ತೊಂದರೆಯನ್ನು ಪರಿಹರಿಸಿ ಎನ್ನುವ ಬೇಡಿಕೆಯನ್ನಿಟ್ಟಾಗ ಅವರ ಮೇಲೆ ಕೇಸು ದಾಖಲಾಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಂತ ನಾವೆಲ್ಲ ಅನ್ಕೋಬೇಕು. ಬಹುಶಃ ನಮ್ಮ ಕಾನೂನು ಎತ್ತ ಸಾಗ್ತಾ ಇದೆ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ನಮ್ಮ ಹಕ್ಕನ್ನು ನಾವು ಕೇಳುವಾಗ ನಾವು ಯಾರಿಗೂ ತೊಂದರೆ ಮಾಡದೆ ಸಮಾಜದಲ್ಲಿ ನಾವು ದುಡಿದಂಥ, ನಾವು ವ್ಯಾಪಾರ ಮಾಡಿದಂಥ, ನಾವು ಸಂಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಕಟ್ಟಿದಂಥ ಟ್ಯಾಕ್ಸ್ನಿಂದ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಸಂಭಾವನೆಯನ್ನು ತೆಗೆದುಕೊಂಡು ಅವರು ಜೀವನ ಮಾಡ್ತಿರುವ ಸಂದರ್ಭದಲ್ಲಿ, ರಾಜಕೀಯವಾಗಿ ನಾಯಕರಾದಾಗ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಹೇಳಿಕೆಗಳೇನಿರ್ಬೋದು ಎಲ್ಲವನ್ನು ಕೂಡ ಆ ರಾಜಕಾರಣಕ್ಕಿಂತ ಮೊದಲು, ಆ ಅಧಿಕಾರ ಬರುವುದಕ್ಕಿಂತ ಮೊದಲು ಮಾತ್ರ ಮಾಡಿ ನಂತರ ದಿನಗಳಲ್ಲಿ ತನಗೆ ಅಧಿಕಾರ ಬಂದ ಮೇಲೆ ನಾವು ಜನರ ಕಷ್ಟ ಕಾರ್ಪಣ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳುವುದು ಎನ್ನುವುದನ್ನು ಜಗಜ್ಜಾಹಿರ ಮಾಡಿದ ಕ್ಷೇತ್ರ ಇದ್ದರೆ ಅದು ಇದು ಪುತ್ತೂರು ಅಂತ ನಾವು ಹೇಳ್ಬೋದು. ಅಧಿಕಾರಿಗಳು, ರಾಜಕಾರಣಿಗಳು ಬರ್ತಾರೆ, ನಾವು ಕೆಲಸಗಳನ್ನು, ಕಾಮಗಾರಿಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಾವು ಪ್ರತಿಭಟನೆ ಮಾಡಿದಾಗ ಆ ಸ್ಥಳಕ್ಕೆ ಬಂದು ಆ ಗ್ರಾಮದ ನಾಗರಿಕರಿಗೆ ಒಂದು ಧೈರ್ಯ ತುಂಬುವ ಕೆಲಸ ಅಥವಾ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ಆ ಕೆಲಸವನ್ನು ಮಾಡ್ತೀವಿ ಎನ್ನುವ ಒಂದು ಧೈರ್ಯದ ಮಾತುಗಳನ್ನು ಕೊಡುವ ಒಂದು ಸಾಮರ್ಥ್ಯ ಕೂಡ ಇಲ್ಲದಂತಹ ಒಂದು ದುರದೃಷ್ಟ ಅಧಿಕಾರಿಗಳನ್ನು ನಾವು ಕಂಡಿದ್ದೇವೆ. ನಮ್ಮ ಗ್ರಾಮದಲ್ಲಿ, ನಮ್ಮ ಸಮಾಜದಲ್ಲಿ ಆಗುತ್ತಿರುವ ಎಲ್ಲ ಕಷ್ಟಗಳಿಗೆ, ಎಲ್ಲ ತೊಂದರೆಗಳಿಗೆ ಸಾರ್ವಜನಿಕವಾಗಿ ಏನೇನು ಅವಶ್ಯಕತೆಗಳಿದೆ ಅದನ್ನು ಎಲ್ಲರೂ ಕೂಡ, ಅಧಿಕಾರಿಗಳಾಗಿರ್ಬೋದು, ಸರ್ಕಾರದವರು ಕೂಡ ಅದನ್ನು ಗಮನಿಸಿ ಸೂಕ್ತ ಪರಿಹಾರ ಕೊಡುವಂಥದ್ದು ಅವರ ಹಕ್ಕದು. ಆ ಹಕ್ಕನ್ನು ಮಾಡದಿದ್ದಾಗ ಯಾವುದಾದ್ರೂ ಒಂದು ಸಂಘಟನೆ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ನಾಗರಿಕರಿರ್ಬೋದು ಪ್ರತಿಭಟನೆ ಮಾಡೋದು ಅಥವಾ ಧರಣಿ ಕೂತ್ಕೊಳ್ಳುವಂಥದ್ದು ಅದು ಸರ್ವೇ ಸಾಮಾನ್ಯ. ಆದರೆ ಕಳೆದ 20 ದಿವಸದಿಂದ ನಿರಂತರವಾಗಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಈ ಗ್ರಾಮದ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳನ್ನು ಸೇರಿಕೊಂಡು ಈ ಗ್ರಾಮದಲ್ಲಿ ಆಗುವ ತೊಂದರೆಯನ್ನು ಸಾರ್ವಜನಿಕರ ಮುಂದೆ ಇಟ್ಟಾಗ ವಿನಾಕಾರಣ ಕೇಸುಗಳನ್ನು ಹಾಕ್ಕೊಂಡು ಯಾರ್ಯಾರೋ ತನ್ನ ಕಷ್ಟಪಾಡಿಗೋಸ್ಕರ ದುಡಿದು ಸಂಪಾದನೆ ಮಾಡ್ತಿರುವವರು, ನಿರ್ಗತಿಕರಲ್ಲಿ ಇರುವವರು, ಕಷ್ಟದಲ್ಲಿರುವವರು, ಯುವಕರ ಮೇಲೆ ವಿನಾಕಾರಣ ಕೇಸ್ ಹಾಕ್ಕೊಂಡು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸುವಂಥ ಕೆಲಸವನ್ನು ರಾಜಕಾರಣಿಗಳ ಮೂಲಕ, ಅಧಿಕಾರಿಗಳೊಂದು ಪ್ರೇರಣೆಯ ಮೂಲಕ ಹಾಕ್ತಾ ಇರುವಂಥದ್ದು ಅತ್ಯಂತ ಖಂಡನೀಯ. ಇಲ್ಲಿ ಯಾವುದೇ ಗುಂಪು ಗಲಭೆಗಳಾಗ್ತಾ ಇಲ್ಲ, ಇಲ್ಲಿ ಯಾವುದೇ ಒಂದು ವ್ಯವಸ್ಥೆಯ ಮೇಲೆ ಹೋರಾಟ ಆಗ್ತಾ ಇಲ್ಲ. ಸಾರ್ವಜನಿಕರ ಹಕ್ಕನ್ನು ಕೇಳ್ತಾ ಇರುವಂಥದ್ದು. ನಾವು ಜನಪ್ರತಿನಿಧಿಗಳನ್ನು ನಾವು ಓಟ್ ಹಾಕಿ ಗೆಲ್ಲಿಸಿದ್ದೇವೆ, ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಆ ಟ್ಯಾಕ್ಸನ್ನು ನಾವು ಮತ್ತೆ ಕೊಡಿ, ನಮ್ಮ ಗ್ರಾಮದ, ನಮ್ಮ ರಸ್ತೆಯನ್ನು ಸರಿ ಮಾಡಿ ಅನ್ನುವಂಥದ್ದು ಕೇಳುವಂಥದ್ದು. ಇಲ್ಲಿ ಬೇರೆ ಯಾವುದೇ ಯಾರಪ್ಪಂದ ಮನೆಯ ಆಸ್ತಿಯನ್ನು ನಾವಿಲ್ಲಿ ಕೇಳ್ತಾ ಇಲ್ಲ, ಯಾವುದೇ ಅಧಿಕಾರಿಗಳ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲ. ಅಧಿಕಾರಿಗಳಿಗೆ ಕೂಡ ಅವರಿಗೆ ಜವಾಬ್ದಾರಿಯಾದ ಸ್ಥಾನದಲ್ಲಿದ್ದವರು ಅವರು ಯೋಚನೆ ಮಾಡಬೇಕು. ಇಲ್ಲಿ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ, ಇಲ್ಲಿ ಧರಣಿ ಯಾಕೆ ಮಾಡ್ತಾ ಇದ್ದಾರೆ, ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಷ್ಟೇ. ಈಗಾಗಲೇ ಇಲ್ಲಿಯ ನಾಗರಿಕರು ಹೇಳಿದರು, ಒಬ್ಬ ವ್ಯಕ್ತಿ ಕೋಮದಲ್ಲಿದ್ದಾನೆ 1 ವರ್ಷದಿಂದ, ಅದಕ್ಕೆ ಕಾರಣ ಆದಂಥ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವ ಒಂದು ಆಕಾಂಕ್ಷೆಯನ್ನು ಜನಪ್ರತಿನಿಧಿಗಳ ಮುಂದೆ ನಾವು ನಾಗರಿಕರಿಟ್ಟಾಗ ವಿನಾಕಾರಣ ಕೇಸ್ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಬಹುಶಃ ಈ ರೀತಿಯ ಕೇಸುಗಳಿಗೆ ಯಾರು ಹೆದರುವುದಿಲ್ಲದೆ ಎನ್ನುವುದನ್ನು ಇವತ್ತಿನ ಈ ನಾಗರಿಕರು, ಈ ಸಮಾಜದ ಬಂಧುಗಳು ತೋರಿಸಿದ್ದಾರೆ ಎನ್ನುವುದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಸು ಹಾಕಿ ಯಾವುದೇ ಒಂದು ನಾವು ಅನ್ಯಾಯ ಮಾಡಿದರೆ, ದರೋಡೆ ಮಾಡಿದರೆ, ಅಥವಾ ಯಾವುದೋ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಿದರೆ, ಅಥವಾ ಜಾತಿಗಳ ಮೇಲೆ ಹೋರಾಟ ಮಾಡಿದರೆ ಕೇಸ್ ಮಾಡಿ. ವಿನಾಕಾರಣ ಸಾರ್ವಜನಿಕರ ಹಕ್ಕನ್ನು ಕೇಳಿದಾಗ, ಅದಕ್ಕೆ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಿದಾಗ ಅದರ ಮೇಲೆ ಕೇಸ್ ಹಾಕುವುದನ್ನು ಖಂಡಿತವಾಗಲೂ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಯೋಚನೆ ಮಾಡಿ ಆ ಕಾನೂನನ್ನು ತನ್ನಿ ಎನ್ನುವುದನ್ನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಈಗಾಗಲೇ ಕಳೆದ ಪ್ರತಿಭಟನೆಯಲ್ಲಿ ಕೂಡ ನಾವು ಶಾಂತಿಯುತವಾಗಿ ಆ ರಸ್ತೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆದರೆ ಆ ಸಂದರ್ಭದಲ್ಲಿ ಯಾರನ್ನು ಕೂಡ
ನಾವು ಪ್ರೇರಣೆ ಕೊಟ್ಟು ಆ ಭಾಗದಲ್ಲಿ ಆ ರಸ್ತೆಯಲ್ಲಿ ವಾಹನವನ್ನು ಅಡ್ಡದಿಡ್ಡಿ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಲಿಲ್ಲ. ಸ್ವಯಂ ಪ್ರೇರಿತವಾಗಿ ಪುರುಷಕರ ಕಟ್ಟೆ, ಶಾಂತಿಗೋಡು ಈ ಭಾಗದ ಬಂಧುಗಳು, ನಾಗರಿಕ ಬಂಧುಗಳು, ಆಟೋ ಚಾಲಕರು ಸ್ವಯಂ ಪ್ರೇರಿತವಾಗಿ ಅವರ ಸ್ವಇಚ್ಛೆಯಿಂದ ಅವರ ಹಕ್ಕನ್ನು ಕೇಳಲಿಕ್ಕೆ, ಅವರ ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ಅವರು ಬಂದು ನಿಂತಿದ್ದಾರೆ. ಆದರೆ ನಿನ್ನೆಯಿಂದ ಪೇಪರಲ್ಲಿ ಬರ್ತಾ ಇದೆ, ಒಂದಷ್ಟು ಕಾರ್ಯಕರ್ತರ ಮೇಲೆ ಕೇಸ್ ಆಗಿದೆ. ವಿಶೇಷವಾಗಿ ನಾನು ಒತ್ತಿ ಹೇಳ್ತೇನೆ, ಪುತ್ತಿಲ ಪರಿವಾರದಲ್ಲಿ ಮುಂದ್ಗಡೆ ಯಾರಿದ್ದಾರ ಅವರ ಹೆಸರನ್ನು ಹಾಕಿಕೊಂಡು ಕೇಸನ್ನು ಮಾಡ್ತಾರೆ. ಬಹುಶಃ ಅಧಿಕಾರಿಗಳಿಗೆ ಒತ್ತಡ ಇರ್ಬೋದು, ಆದರೆ ಅಧಿಕಾರಿಗಳು ಕೂಡ ಆ ಒತ್ತಡದ ಜೊತೆಗೆ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಡುವ ಕೆಲಸವನ್ನು ಮಾಡಬೇಕಾಗಿದೆ. ನಮಗೆಲ್ಲ ಅಧಿಕಾರಿಗಳ ಮೇಲೆ ಗೌರವ ಇದೆ. ನಾವು ಯಾವುದೇ ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಕೂಗುವುದಿಲ್ಲ. ಯಾಕಂದರೆ ಒಂದು ದಿವಸ ನಾನು ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ, ಸರ್ಕಾರದ ಒಬ್ಬ ಅಧಿಕಾರಿ, ಒಬ್ಬ ವೈದ್ಯಾಧಿಕಾರಿ, ಆ ವೈದ್ಯಾಧಿಕಾರಿ ಮೇಲೆ ಸಾಮಾನ್ಯವಾಗಿ ಒಬ್ಬ ಧರ್ಮದವನು, ಅನ್ಯ ಧರ್ಮದವನು ಒಂದು ಆಸ್ಪತ್ರೆಯಲ್ಲಿ ತನ್ನ ಕೆಲಸ ಮಾಡುವಾಗ ತೊಂದರೆ ಮಾಡಿದಾಗ ನಾವು ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ಹೋಗಿದ್ದೇವೆ. ನಾವು ಸಾಮಾನ್ಯವಾಗಿ ನಮ್ಮ ಯಾವುದೇ ಒಬ್ಬ ನಾಗರಿಕರಿಗೆ, ನಮ್ಮ ಸಹೋದರರಿಗೆ ತೊಂದರೆ ಆದಾಗ ನಾವು ಹೋಗಿದ್ದಲ್ಲ. ಸರ್ಕಾರದ ಕೆಲಸವನ್ನು ಮಾಡ್ತಿರುವ ಒಬ್ಬ ಅಧಿಕಾರಿಗೆ ತೊಂದರೆ ಆದಾಗ ಜನಪ್ರತಿನಿಧಿಗಳಾಗಿ ನಾವು ಸಮಾಜದಲ್ಲಿ ಒಂದು ಸಂಘ ಸಂಸ್ಥೆಯಲ್ಲಿರುವವರು ನಾವು ಅವರಿಗೆ ಹೋರಾಟ ಮಾಡಲಿಕ್ಕೆ ಹೋಗಿದ್ದೇವೆ. ಜನಪ್ರತಿನಿಧಿಗಳನ್ನು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಬಿಡಿ, ಅವರಿಗೆ ತೊಂದರೆ ಮಾಡಬೇಡಿ ಅಂತ. ಅಂಥ ಸಂದರ್ಭದಲ್ಲಿ ಕೂಡ ಆ ಜನಪ್ರತಿನಿಧಿಗಳಿಗೆ ಅನ್ಯಾಯವಾದಾಗ ನಾವು ಹೋರಾಟ ಮಾಡಲಿಕ್ಕೆ ಹೋದಂಥ ಸಾಮಾನ್ಯ ನಾಗರಿಕರ ಮೇಲೆ ಅದೇ ಜನಪ್ರತಿನಿಧಿಗಳು ಮತ್ತೆ ಕೇಸ್ ಹಾಕ್ತಾರೆ. ಇದುವರೆಗೆ ಆ ಕೇಸಲ್ಲಿ ಒಂದಷ್ಟು ನಮ್ಮ ಟ್ರಸ್ಟ್ನ ಕಾರ್ಯಕರ್ತರು ಈಗಲೂ ಕೂಡ ಕೋರ್ಟ್ ಕಚೇರಿ ಅಂತ ಅಳಿತಿದ್ದಾರೆ. ಆದರೆ ಜನಪ್ರತಿನಿಧಿಗಳಿಗೆ ತೊಂದರೆ ಆದರೂ ಕೂಡ ಸಾರ್ವಜನಿಕರಾಗಿ ಬಂದು ನಾವು ನಿಮ್ಮ ಹೋರಾಟ, ನಿಮಗೋಸ್ಕರ ಹೋರಾಟ ಮಾಡಿದರೆ ನೀವು ನಮ್ಮ ಮೇಲೆ ಕೇಸ್ ದಾಖಲಾಗ್ತದೆ. ಆ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ಆದಂಥ ವ್ಯವಸ್ಥೆ ಇವತ್ತು ಇಲ್ಲಿರುವ ಪೊಲೀಸ್ ಅಧಿಕಾರಿಗಳಿಗೆ ಆಗ್ತದೆ. ಈ ಗ್ರಾಮದಲ್ಲಿ ಅಥವಾ ಬೇರೆ ಭಾಗದಲ್ಲಿ ನಮ್ಮ ತಾಲೂಕಿನಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾರಾದರೂ ತೊಂದರೆ ಮಾಡಿದಾಗ ಅದಕ್ಕೂ ನಾವು ಹೋರಾಟ ಮಾಡ್ತೀವಿ. ಆಗ ಕೂಡ ಅದೇ ಪೊಲೀಸ್ ಅಧಿಕಾರಿಗಳು ನಮ್ಮ ಮೇಲೆ ಎಫ್ಐಆರ್ ಆಗ್ತಾರೆ. ಇದು ಯಾವ ನ್ಯಾಯ? ಈ ಕಾನೂನು ಸರಿಯಾಗಬೇಕು. ನ್ಯಾಯಯುತವಾಗಿ ಹೋರಾಟ ಮಾಡುವಾಗ ಪೊಲೀಸ್ ಅಧಿಕಾರಿಗಳಿರ್ಬೋದು, ಬೇರೆ ಅಧಿಕಾರಿಗಳಿರ್ಬೋದು, ಆ ಕ್ಷೇತ್ರಕ್ಕೆ ಬಂದು, ಆ ಸ್ಥಳಕ್ಕೆ ಬಂದು ವ್ಯವಸ್ಥಿತವಾಗಿ ಅಲ್ಲಿ ಏನಾಗ್ತಾ ಇದೆ, ಸಾಮಾನ್ಯ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆಯೇ ಇಲ್ವಾ, ಇವರು ತನ್ನ ಪ್ರತಿಭಟನೆ ಮಾಡೋದು ಇವರ ವರ್ಚಸ್ಸನ್ನು ಹೆಚ್ಚಿಸಲಿಕ್ಕ, ಈ ರೀತಿಯ ಎಲ್ಲ ವಿಚಾರಗಳನ್ನು ಕೂಡ ವಿಮರ್ಶೆ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನೇ ಇರಲಿ, ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಈ ತಾಲೂಕಿನಲ್ಲಿ ಆಗುವಂಥ ಎಲ್ಲ ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳಿಗೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ನಮ್ಮೆಲ್ಲರ ನಾಯಕರಾಗಿರುವಂಥ ಅರುಣ್ ಕುಮಾರ್ ಪುತ್ತಿಲರವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಈ ಗ್ರಾಮದ, ಈ 2 ಗ್ರಾಮದ ತೊಂದರೆಗೆ ಆದಷ್ಟು ಬೇಗ ಪರಿಹಾರವನ್ನು ಇವತ್ತು ಪಂಚಾಯತ್ ಮುಂದೆ ನಾವು ನಿಂತು ಧರಣಿಯನ್ನು ಮಾಡ್ತಾ ಇದ್ದೇವೆ. ಪಂಚಾಯತ್ನಲ್ಲಿ ಬೇಕಾದಷ್ಟು ಅನುದಾನ ಬರ್ತಾ ಇದೆ. 15ನೇ ಹಣಕಾಸು ಯೋಜನೆಯಲ್ಲಿ ಒಂದಷ್ಟು ಯೋಜನೆಗಳು ಬರ್ತಾ ಇದೆ. ಈ ರೀತಿಯ ಮಳೆಗಾಲದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಬೇಕಾದಷ್ಟು ಯೋಜನೆಗಳಿದೆ ಸರ್ಕಾರದಿಂದ. ಆದರೆ ಯಾವುದೇ ಕೂಗು, ಇಲ್ಲಿಯ ಜನರ ಕೂಗು ಜನರಿಗೆ, ಅಧಿಕಾರಿಗಳಿಗೆ ಅರ್ಥವಾಗ್ತಿಲ್ವಾ? 2 ದಿವಸಗಳ ಹಿಂದೆ ನಾವು ಮಾಡಿದಂಥ ಪ್ರತಿಭಟನೆಗೆ ಅಧಿಕಾರಿಗಳನ್ನು ಕರೆದಿದ್ದೇವೆ. ಆ ಸ್ಥಳಕ್ಕೆ ನಾವು ಯಾವುದೇ ಹೋರಾಟ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇರಲಿಲ್ಲ. ಅವರು ಆ ಕ್ಷಣಕ್ಕೆ ಬಂದು ನಮಗೆ ಪರಿಹಾರ ಕೊಡ್ತಾ ಇದ್ದಾರೆ. ಇವತ್ತಿನವರೆಗೆ ಕೂಡ ಯಾವುದೇ ಒಬ್ಬ ಅಧಿಕಾರಿ ಈ ಕ್ಷೇತ್ರಕ್ಕೆ ಬರಲಿಲ್ಲ. ಈ ಜನರ ಚುನಾವಣೆಗೆ ಬಂದಾಗ ಓಟ್ ಕೇಳುವಂಥ ಯಾವುದೇ ರಾಜಕೀಯ ನಾಯಕರು ಇಲ್ಲಿ ಬಂದಿಲ್ಲ. ಹಾಗಾದರೆ ಯಾರು ಇಲ್ವಾ ಇಲ್ಲಿ? ಚುನಾವಣೆ ಬಂದಾಗ ಮಾತ್ರ ನಮ್ಮಂಥ ಈ ನಾಗರಿಕರ ಅವಶ್ಯಕತೆ ಇರುವುದಾ? ಇವರಿಗೆ ಓಟ್ಗೋಸ್ಕರ ಮಾತ್ರ ಇಲ್ಲಿ ಜನರು ಬೇಕಾಗಿರುವುದಾ? ಜನರಲ್ಲಿ ಬೀದಿಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡು ಮನೆಯಲ್ಲಿ ಜೀವನ ಮಾಡ್ತಿರುವಾಗ ರಿಕ್ಷಾ ಚಾಲಕರು ತನ್ನ ಜೀವನವನ್ನೆಲ್ಲ ಮುಡಿಪಾಡಿಗಿಟ್ಟು ತಾನು ದುಡಿದ ಸಂಪಾದನೆಯನ್ನು ತನ್ನ ರಿಕ್ಷಾದ ರಿಪೇರಿಗೋಸ್ಕರ ವ್ಯವಿಸ್ತಿರುವಾಗ ಯಾರು ಬೇಡವಾ? ಹಾಗಾದರೆ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು ಯಾಕೆ? ಇಲ್ಲಿ ಯಾವುದೇ ರಾಜಕೀಯ ಪಕ್ಷದವರನ್ನು ನಾನು ಗುರುತಿಸಿ ಮಾತಾಡ್ತಾ ಇಲ್ಲ. ಆದರೆ ರಾಜಕೀಯ ಪಕ್ಷದಲ್ಲಿ ಯಾರು ವಿಜೇತರಾಗಿ, ಯಾರು ನಾಯಕರಾಗಿದ್ದಾರಾ ಅವರಿಗೆ ಒಂದಷ್ಟು ಯೋಚನೆ, ಒಂದಷ್ಟು ಬುದ್ಧಿ ಬೇಡವಾ? ನಿರಂತರವಾಗಿ 20 ದಿವಸದಿಂದ ಈ ಕಾರ್ಯಕ್ರಮಗಳ ಆಗ್ತಾ ಇದೆ, ಈ ನಿರಂತರ ಪ್ರತಿಭಟನೆ ಆಗ್ತಾ ಇದೆ. ಅವರಿಗೆ ಒಂದು ಅರಿವು ಬೇಡವಾ? ಸಾಮಾನ್ಯ ಜ್ಞಾನ ಬೇಡವಾ? ಹಾಗಾದರೆ ಹೋರಾಟ ಯಾಕೆ? ನಾವು ಯಾವುದನ್ನು ಕೇಳಬಾರ್ದ? ಸರ್ಕಾರದಿಂದ ಸಿಗುವುದನ್ನು ಯಾವುದನ್ನು ಕೇಳಬಾರ್ದ? ಎಲ್ಲ ಅವರಿಗೆ ಅವರ ಜೋಬಿಗೆ ಹಾಕ್ಕೊಳ್ಳಿಕ್ಕೆ ಇರುವಂಥದ್ದ? ಇದು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಈ ಕ್ಷೇತ್ರದಲ್ಲಿ, ಈ ಪಂಚಾಯತಿನ ಮುಂದುಗಡೆ, ನರಿಮಗೂರು ಪಂಚಾಯತ್ ಮುಂದುಗಡೆ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಬಹುಶಃ ಇನ್ನಷ್ಟು ಜನರು ಇದಕ್ಕೆ ಸೇರಿಕೊಳ್ಳಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಕೂಡ ನಾನು ಅಧಿಕಾರಿಗಳಿಗೆ ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಇವತ್ತು ಕೂಡ ಕೇಸ್ ಹಾಕಿ ನಮ್ಮ ಮೇಲೆ. ನಾವು ಮಾಡ್ತಾ ಇರೋದು ತಪ್ಪು ಅಂತಾದರೆ ಇವತ್ತು ಕೂಡ ಕೇಸ್ ಹಾಕಿ. ಆದರೆ ನಾವು ಕೇಳ್ತಾ ಇರೋದು ಇಷ್ಟೇ, ನಾವು ನ್ಯಾಯವನ್ನು ಕೇಳ್ತಾ ಇದ್ದೇವೆ. ಜನರಿಗೆ ನ್ಯಾಯ ಕೊಡಿ. ಅಧಿಕಾರಿಗಳು ಬರಲಿ, ಪಂಚಾಯತ್ನವರು ಬರಲಿ, ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರ ಅವರು ಬಂದು ಈ ವ್ಯವಸ್ಥೆಯನ್ನು ಸರಿ ಮಾಡಲಿ. ನಮ್ಮ ಧರಣಿಯನ್ನು ಹಿಂತೆಗೆದುಕೊಳ್ತೇವೆ. ಇಲ್ಲಂದಿದ್ದರೆ ನಿರಂತರವಾಗಿ ಧರಣಿಯನ್ನು ಮಾಡ್ತೇವೆ. ಈ ನಾಗರಿಕರ, ಈ ಗ್ರಾಮದ ಜನರ
ಸಂಕಷ್ಟದಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸಂಚಾಲಕರಾದಂಥ ಅರುಣ್ ಕುಮಾರ್ ಪುತ್ತಿಲರವರ ನೇತೃತ್ವದಲ್ಲಿ ಇಡೀ ನಮ್ಮ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲಿಂದ ವಿವಿಧ ಪದಾಧಿಕಾರಿಗಳು ಬಂದು ಮುಂದಿನ ಸಮಯಗಳಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಎಲ್ಲರಿಗೆ ಕೂಡ ಬಂದಂಥ ವಿಶೇಷವಾಗಿ ಈ ನಾಗರಿಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಟೋ ಚಾಲಕರಿಗೆ ಕೂಡ ನಮ್ಮ ಟ್ರಸ್ಟ್ನ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ನ್ಯಾಯವನ್ನು, ನಿಮ್ಮ ಹಕ್ಕನ್ನು ನೀವು ಕೇಳ್ತಾ ಇದ್ದೀರಿ. ಖಂಡಿತವಾಗಲೂ ಇದರಲ್ಲಿ ನೀವು ಯಾವುದೇ ಹಿಂಜರಿಕೆ ಮಾಡಬೇಡಿ. ನಿಮಗೆ ಎಷ್ಟೇ ಕೇಸ್ ಆದ್ರೂ ನಿಮ್ಮ ನ್ಯಾಯವನ್ನು, ನಿಮ್ಮ ಹಕ್ಕನ್ನು ಕೇಳುವ ಹಕ್ಕು ನಿಮಗಿದೆ. ನೀವು ವೋಟ್ ಹಾಕಿದ್ದೀರಿ, ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಿ. ನೀವು ನಿರಂತರವಾಗಿ ಈ ರೀತಿಯ ಸಮಸ್ಯೆಗಳು ಬಂದಾಗ ಇದನ್ನು ಜನರ ಮುಂದೆ ಇಡಿ, ಇದನ್ನು ಅಧಿಕಾರಿಗಳ ಮುಂದೆ ಇಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಹುಷರಗಟ್ಟೆ ಶಾಂತಿಗೋಡು ರಸ್ತೆಯ ಬಳಕೆದಾರರು ಮತ್ತು ನರಿಮುಗುರು ಗ್ರಾಮಸ್ಥರ ಪರವಾಗಿ ಈ ಪ್ರತಿಭಟನೆ ನಡೀತಿರುವ ಈ ಸಂದರ್ಭದಲ್ಲಿ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು. ಸ್ಪಂದಿಸದ ಅಧಿಕಾರಿ, ಯಾಕೆಂದರೆ ಎಲ್ಲ ಸಭೆಗಳಲ್ಲಿ ಹೇಳ್ತಾರೆ 24x7 ದಿವಸದ ಕೂಡ ನಾವು ಸ್ಪಂದನೆ ಕೊಡ್ತೇವೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದರೆ ಅದೇ ಅಧಿಕಾರಿ ಇವತ್ತು ಮೊನ್ನೆಯಿಂದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸಮೇತ ಮತ್ತು ಗ್ರಾಮಸ್ಥರು ಕೂಡ ದುರಸ್ತಿಯ ಬಗ್ಗೆ ಫೋನ್ ಕಾಲ್ ಮಾಡಿದಾಗ ರಿಸೀವ್ ಮಾಡದಂಥ ಅಧಿಕಾರಿ ಈ ಪ್ರದೇಶಕ್ಕೆ ಬೇಕಾ? ಯಾಕೆಂದರೆ ಆ ಅಧಿಕಾರಿಗೆ ಸಂಬಳ ಕೊಡ್ತಾ ಇರೋದು ಈ ಗ್ರಾಮಸ್ಥರ ತೆರಿಗೆ ಹಣದಿಂದ. ಅದಕ್ಕೋಸ್ಕರ ಆ ಅಧಿಕಾರಿ ಫೋನ್ ಯಾಕೆ ತೆಗೆಯುವುದಿಲ್ಲ, ಯಾರ ಒತ್ತಡ ಇದೆ ಎಂಬುದನ್ನು ಮೊದಲು ಸ್ಪಷ್ಟಪಡಿಸಲಿ. ಎರಡನೇದಾಗಿ ಈ ತುರ್ತು ದುರಸ್ತಿಗೆ ಪಂಚಾಯತ್ನಲ್ಲಿ ಹಣ ಇದೆಯಾ ಇಲ್ಲ ಎಂಬುದನ್ನು ಅವರು ಸ್ಪಷ್ಟಪಡಿಸಬೇಕು. ಯಾಕೆಂದರೆ ಪಂಚಾಯತ್ನ ತನ್ನದೇ ನಿಧಿಗಳಿದೆ. ಆ ನಿಧಿಯಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ರಸ್ತೆಗಳು ಮತ್ತು ತುರ್ತು ಅವಶ್ಯಕತೆಗೋಸ್ಕರ ದುರಸ್ತಿ ಮಾಡಲಿಕ್ಕೆ ಅಲ್ಲಿ ಅವಕಾಶಗಳಿದೆ. ಜಿಲ್ಲಾ ಪಂಚಾಯತ್ ರಸ್ತೆ ಅಂತ ಅವರು ಮೊನ್ನೆ ಹೇಳಿದರು. ಆ ಜಿಲ್ಲಾ ಪಂಚಾಯತ್ ರಸ್ತೆ ಆದರೆ PDO ಅಲ್ಲಿ ಯಾಕೆ ಬರಬೇಕಿತ್ತು? ಮೊನ್ನೆ PDO ಅಲ್ಲಿ ಬಂದು ನಾವು ಅದು ರಿಪೇರಿ ಮಾಡ್ತೇವೆ ಎಂಬ ಭರವಸೆಯನ್ನು ಕೂಡ ಕೊಟ್ಟರು. ಆ ಭರವಸೆ ಯಾಕೆ ಕೊಟ್ಟರು? ಅವರ ರಸ್ತೆ ಅಲ್ಲದಿದ್ದರೆ ಯಾವುದೇ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂಥ ಎಲ್ಲ ಕಂದಾಯ ರೆವಿನ್ಯೂಗಳನ್ನು ಆ ಪಂಚಾಯತ್ ಹೊಣೆ. ಆ ಪಂಚಾಯತಿಗೆ ಸಲ್ಲಿಸ್ತಿರುವಂಥ ಎಲ್ಲ ತೆರಿಗೆಗಳು ನಾವು ಪಂಚಾಯತ್ ಕಟ್ತೇವೆ. ಆದ ಕಾರಣ ನಾವು ಕೂಡ ಇಲ್ಲಿ ಕೇಳ್ತಾ ಇರೋದು ಗ್ರಾಮಸ್ಥರ ಪರವಾಗಿ, ಆ ಪಂಚಾಯತ್ ತೆರಿಗೆ ಹಣದಲ್ಲಿ ಗ್ರಾಮಸ್ಥರ ರಸ್ತೆಯನ್ನು ದುರಸ್ತಿ ಮಾಡಿ ಅಂತ. ಬೇರೆ ನಾವು ಕೇಳ್ತಾ ಇಲ್ಲ, ಯಾರ ಮನೆಗೆ ಹೋಗ್ಲಿಕ್ಕೆ ನಾವು ರಸ್ತೆ ದುರಸ್ತಿ ಮಾಡಿ ಕೇಳ್ತಾ ಇಲ್ಲ. ಅಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದೆ, ಅದನ್ನು ದುರಸ್ತಿ ಮಾಡಿಕೊಡಿ. 2 ಕಡೆ ಚರಂಡಿ ವ್ಯವಸ್ಥೆ ಮಾಡಿ, ಮಳೆ ನೀರು ಸುಗಮವಾಗಿ ಹರಿದು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಕೇಳ್ತೇವೆ ಹೊರತು ಬೇರೆ ಯಾವುದೂ ಕೇಳ್ತಾ ಇಲ್ಲ. ಈ ನಾಗರಿಕರ ಮನವಿಗೆ ಸ್ಪಂದಿಸದಂಥ ಅಧಿಕಾರಿ ಮುಂದೆ ಯಾವ ರೀತಿ ಈ ಪಂಚಾಯತನ್ನು ಅಭಿವೃದ್ಧಿಪಡಿಸ್ಬೋದು? ಅವರ ಹೆಸರಲ್ಲೇ ಇದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ. ಇದನ್ನೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಆಗದಂಥ ಅಧಿಕಾರಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಾಡ್ಬೋದು? ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳ್ತೇನೆ, ನೀವಾಗಿ ಬಂದದನ್ನು ಕೂಡಲೇ ಸರಿಪಡಿಸಿ ಆ ದುರಸ್ತಿ ಕಾರ್ಯವನ್ನು ಮಾಡಿ ನಾಗರಿಕರಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆ. ವ್ಯವಸ್ಥೆಯ ಒಳಗೆ ರಸ್ತೆಯ ಸಮಸ್ಯೆ ಬಗ್ಗೆ ಎಲ್ಲ ಹಿರಿಯರೆಲ್ಲ ಸೇರಿದ್ದೇವೆ ನಾವು ಈ ಒಂದು ವೇದಿಕೆಯಲ್ಲಿ. ನಮ್ಮೆಲ್ಲರನ್ನು ಮುನ್ನಡೆಸ್ತಾ ಇರುವ ಒಂದು ಪ್ರಾಮಾಣಿಕ ಹೋರಾಟಗಾರ ಅಂತ ಅರುಣಣ್ಣವರು ಇದ್ದಾರೆ, ಹಾಗೂ ಪುತ್ತಿಲ ಪರಿವಾರದ ಅಧ್ಯಕ್ಷರು. ಇವರೆಲ್ಲರಿಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸ, ಮುಂಭಾಗ ಇರುವ ಎಲ್ಲ ನನ್ನ ಪ್ರೀತಿಯ ಪ್ರಾಮಾಣಿಕ ಹೋರಾಟಗಾರರಿಗೆ ನಮಸ್ಕರಿಸ್ತಾ ನನ್ನ 2 ಅನಿಸಿಕೆಗಳನ್ನು ಹೇಳ್ತೇನೆ. ಬಹುಶಃ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ಅಂತೇಳಿ ನಾವೆಲ್ಲ ಹೇಳ್ತಾ ಇದ್ದೇವೆ. ಆದರೆ ಪ್ರಜಾಪ್ರಭುತ್ವ ಪುತ್ತೂರಲ್ಲಿ ಏನೋ ನನಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಎಲ್ಲ ಸರ್ವಾಧಿಕಾರಿ ಮನೋಭಾವ. ಕರ್ನಾಟಕ ಸರ್ಕಾರದಲ್ಲಿಯೂ ಹಾಗೆ ನಮಗೆ ಸರ್ವಾಧಿಕಾರಿ ಮನೋಭಾವವೇ ಕಾಣ್ತದೆ. ಎಲ್ಲಿದೆ ಪ್ರಜಾಪ್ರಭುತ್ವ? ನಾವು ಗ್ರಾಮದಿಂದ ತಗೊಳ್ಳೋ ಪ್ರಜಾಪ್ರಭುತ್ವ. ಇಲೆಕ್ಷನ್ ಆಡಳಿತಾಧಿಕಾರಿ, ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ. ಯಾಕೆ ಇವರಿಗೆ 8 ಆಣೆ ದುಡ್ಡಿಲ್ವಾ? ನಮ್ಮ ಸರ್ಕಾರದಲ್ಲಿ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಂತ ಹೇಳಿದ ಮೇಲೆ ನಾವು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಬೇಕು. ನಮಗೆ ಮಾತ್ರ ಅಧಿಕಾರ 224 ಜನಕ್ಕಲ್ಲ, ಎಲ್ಲ ಸಾಮಾನ್ಯರು ಅಧಿಕಾರದ ಹೊಸೆಲೆ ಬರಬೇಕು. ನಮ್ಮ ಸಮಾಜದ ಅಥವಾ ಗ್ರಾಮದ ಅಭಿವೃದ್ಧಿಯಲ್ಲಿ ನಾವೆಲ್ಲ ಸೇರಿಕೊಳ್ಬೇಕು ಅಂತೇಳಿ ಇಚ್ಛೆಯಿಂದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾದ ಒಂದು ವ್ಯವಸ್ಥೆಯನ್ನು ಕೊಟ್ಟಿದೆ. ಇವರು ಸಂವಿಧಾನ ಮಾಡ್ತಾರೆ, ಸಂವಿಧಾನ ಪುಸ್ತಕ ಹಿಡ್ಕೊಂಡು ಈ ಸರ್ಕಾರಗಳು ಮಾತಾಡ್ತವೆ. ಕೈಯಲ್ಲಿ ಮಾತ್ರ ಸಂವಿಧಾನ, ಇನ್ನೊಂದು ಕೈಯಲ್ಲಿ ಚೂರಿ ಹಿಡ್ಕೊಳ್ಳೋದು ಪ್ರಜೆಗಳಿಗೆ ಹಾಕ್ಲಿಕ್ಕೆ. ಬಹುಶಃ ಈ ವ್ಯವಸ್ಥೆ ನಮ್ಮೂರಿಗೂ ತಲುಪಿದೆ ಈಗ. ಇದು ಬಹಳ ಕಷ್ಟ. ಯಾಕೆಂದ್ರೆ ಒಂದು ಪ್ರಬುದ್ಧ ರಾಜಕಾರಣಿಗಳು ಟೀಕೆಯನ್ನು ಸ್ವಾಗತಿಸಬೇಕು, ಅಪ್ರಬುದ್ಧರು ಅಂತ ಹೇಳಬೇಕು ಟೀಕೆಯನ್ನು ರಾಜಕಾರಣಕ್ಕೆ ಅಥವಾ ಒಂದು ಸಾರ್ವಜನಿಕ ವ್ಯವಸ್ಥೆಗೆ ಬರುವಾಗ, ಒಂದು ಪಂಚಾಯತ್ ಮೆಂಬರ್ ಆಗುವಾಗ ನಮಗೆ ಟೀಕೆ ಟಿಪ್ಪಣಿಗಳು ಸಹಜ.
ಅದನ್ನು ಪಾಸಿಟಿವ್ ಆಗಿ ತಗೊಂಡು ನಾವು ರಾಜಕಾರಣ ಮಾಡಿದರೆ ಮಾತ್ರ ನಮಗೆ ಗೌರವ ಜನಮನ್ನಣೆ ಸಿಗ್ತದೆ. ಪ್ರಜಾಪ್ರಭುತ್ವದಲ್ಲಿ ನಾನೊಬ್ಬ ಪ್ರಬುದ್ಧ, ನನಗೆ ತಾಕತ್ತುಂಟು, ನನಗೆ ರಟ್ಟೆ ಬೆಲೆ ಉಂಟು, ನನ್ನಲ್ಲಿ ದುಡ್ಡುಂಟು ಅಂತ ಹೇಳುವ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಿದರೆ ದಕ್ಷಿಣ ಕನ್ನಡದ ಯಾರು ಸಹ ಅಂತೂ ಪುತ್ತೂರು ತಾಲೂಕಿನವರು ಸಹಿಸುವವರಲ್ಲ ಅಂತ ಹೇಳುವುದನ್ನು ನಾವು 4 ವರ್ಷ ಹಿಂದೆ ಎಲ್ಲರಿಗೂ ತಿಳಿಸಿದ್ದೇವೆ, ಸಮಾಜಕ್ಕೆ ತಿಳಿಸಿದ್ದೇವೆ. ಬಹುಶಃ ಇನ್ನೂ ಇವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಇನ್ನೊಮ್ಮೆ ಹೋರಾಟಕ್ಕೆ ಧುಮುಕುವ ಅನಿವಾರ್ಯತೆ ಬಹುಶಃ ನರೇಂದ್ರಮೋದಿಯಿಂದಲೇ ಆರಂಭವಾಗಿದೆ. ಬಹುಶಃ ಪುಣ್ಯಭೂಮಿಯಿಂದ ಆರಂಭ ಆಗಿದೆ ಇದು. ಯಾಕಂದರೆ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗುವ ದಾರಿ ಇದೇ ಬದಿಯಲ್ಲಿ ಇದೆ. ಬಹುಶಃ ನಾವೆಲ್ಲರೂ ಪ್ರಜಾಪ್ರಭುತ್ವವನ್ನು ಉಳಿಸುವ ಅನಿವಾರ್ಯತೆ ಈಗ ಬಂದಿದೆ. ಮೊನ್ನೆ FIR ಹಾಕಿದರು ಎಲ್ಲರ ಮೇಲೆ, ನಾನು ಪೇಪರ್ ಓದ್ತಾ ಇದ್ದೇನೆ. ಅದೇ ಜಂತರ್ ಮಂತರ್ನಲ್ಲಿ ಇದರ ಒಳಗೆ ಲೋಕಸಭೆ ಒಳಗೆ ನುಗ್ಗುವಾಗಲೂ, ಪರ್ಮಿಷನ್ ಇದು ನುಗ್ಗುವಾಗಲೂ ಯಾರು FIR ಹಾಕಬೇಡ ಅಂತ ಹೇಳಿದ ಸರ್ಕಾರ ಇದೇ ಸರ್ಕಾರ, ನಮ್ಮ ಈಗ ಕರ್ನಾಟಕವನ್ನು ಆಳ್ತಾ ಇರೋ ಸರ್ಕಾರ. ಅಲ್ಲಿ ಗಲಾಟೆ ಮಾಡಿದ್ರು ಇಲ್ಲ, ಯಾವುದು ಮಾಡಿದ್ರು ಇಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ಕತ್ತಿ ಬೇಡಿ ಒಂದು ಕೋಡೆ, ಸಣ್ಣ ಕೋಡೆ ಬಿಟ್ಟರೆ ಬೇರೆ ಯಾರಲ್ಲಿ ಇತ್ತು ಯಾವುದು ಇರಲಿಲ್ಲ. ಇಷ್ಟು ಇದ್ದುಕೊಂಡು ನಮ್ಮ ಮೇಲೆ ಬಹುಶಃ ಪ್ರಾಮಾಣಿಕ ಅಧಿಕಾರಿಗಳಿಂದ FIR ಹಾಕಿಸ್ತಾರಲ್ಲ ಇವರು. ಇದರಷ್ಟು ಹೇಸಿಗೆ ಪ್ರಜಾಪ್ರಭುತ್ವದಲ್ಲಿ ಬೇರೆ ಎಲ್ಲಿದೆ? ಇದು ಪುತ್ತೂರಲ್ಲಿ ನಾವು ಕಾಣಬೇಕಾದ ದುರಂತಮಯ. ಇನ್ನು ಕೆಲವು ನನಗೆ ನೇರವಾಗಿ ಮಾತಾಡುವಂಥ ನನ್ನ ಜಾಯಮಾನ, ನನಗೇನಾದ್ರಿಂದ ನಷ್ಟವೋ ಲಾಭವೋ ನನಗೆ ಗೊತ್ತಿಲ್ಲ. ನನ್ನ ಪ್ರಜಾಪ್ರಭುತ್ವದಲ್ಲಿ ಸತ್ಯವನ್ನೇ ಪ್ರತಿಪಾದಿಸ್ತಾ ಇವತ್ತಿನವರೆಗೆ ಬಂದಿದ್ದೇನೆ. ಇನ್ನು ಮಾಧ್ಯಮಗಳು, ನಾನು ಮಾಧ್ಯಮದ ಮೇಲೆ ಅಪಾರವಾದ ಅಭಿಮಾನ ಇರುವವರು. ಇವತ್ತೇನಾದರೂ 4th ಪಿಲ್ಲರ್ ಆಫ್ ಡೆಮಾಕ್ರಸಿ. ಬಹುಶಃ ಮಾಧ್ಯಮದವರು ಎಲ್ಲ ವ್ಯವಸ್ಥೆಗಳನ್ನು 2 ಕಣ್ಣಿನಿಂದ ನೋಡಿ ಅದನ್ನು ಸಾರ್ವಜನಿಕರಿಗೆ ವ್ಯಕ್ತಪಡಿಸುವುದು ಬಹಳ ಒಳ್ಳೆಯದು. ನಾನು ಕೆಲವು ನೋಡ್ತಾ ಇದ್ದೇನೆ, ಒಂದೇ ಕಣ್ಣಿನ ನೋಡಿದರೆ ಸರಿ ಕಾಣಲಿಕ್ಕಿಲ್ಲ, ಒಂದು ಬದಿ ಮಾತ್ರ ಖಂಡಿಸಿ 2 ಮತ್ತು ಒಳಗಣ್ಣನ್ನು ನೋಡಿ ಇಲ್ಲಿಯ ಸಮಸ್ಯೆಗಳನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಇಲ್ಲಿ ಹೆಚ್ಚಿನ ನಮ್ಮ ಪುತ್ತೂರಿನ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಬಹುಶಃ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂದರೆ ಅವರಿಗೆ ಪಾಪ ಯಾರೂ ದುಡ್ಡು ಕೊಡೋದಿಲ್ಲ. ಏನೋ ಸಿಕ್ಕಿದರೆ ಎಲ್ಲಿಯಾದರೂ ಮಧ್ಯಾಹ್ನ ಯಾರ ಮನೆಯಲ್ಲಿ ಆದರೂ ಒಂದು ಊಟವೋ ಒಂದು ಕಣ್ಣ ಕಾಫಿ ಎಲ್ಲಿಯಾದರೂ ಬಸ್ ಸ್ಟ್ಯಾಂಡ್ನ 10 ರೂಪಾಯಿ ಹೋಟೆಲ್ ಸಿಕ್ಕುವಂಥ ಆ ಪರಿಸ್ಥಿತಿ ಸಹ ಇಲ್ಲಿಯ ಮಾಧ್ಯಮದವರು ನಾನು ವಿಶೇಷವಾಗಿ ಅಭಿನಂದನೆ ಕೊಡಬೇಕು. ಪ್ರತಿಯೊಂದು ಇಲ್ಲಿ ಸಾಮಾಜಿಕ ಹೋರಾಟಕ್ಕೆ ನಮ್ಮ ಪುತ್ತೂರಿನ ಮಾಧ್ಯಮದವರು ಅದ್ಭುತವಾದ ಒಂದು ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಏನು ಮಾಡಿದ್ರು ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ? ಇವತ್ತು ತಾಲೂಕು ಪಂಚಾಯತ್ ಇದೆ, ಎಲ್ಲಿ ಹೋಯ್ತು ದುಡ್ಡು? ಯಾರಾದರೂ ಕೇಳ್ತಾರ? ನೀವೊಂದು ತಾಲೂಕು ಪಂಚಾಯತಿನ ಏನು ಕ್ರಿಯಾ ಯೋಜನೆ ಒಂದು ಕಾಪಿ ಕೇಳಿ ನೋಡುವ, ಯಾರಾದರೂ ಕೊಡ್ತಾರ? ದಬಾಯಿಸ್ತಾರೆ. ಒಂದು ಪಂಚಾಯತ್ ಅಧ್ಯಕ್ಷೆ ಕ್ರಿಯಾ ಯೋಜನೆಯನ್ನು ಕೇಳಿದರೆ ಪುತ್ತೂರು ತಾಲೂಕು ಪಂಚಾಯತ್ ದಬಾಯಿಸುವಂಥ ಒಂದು ಸರ್ವಾಧಿಕಾರಿ ವ್ಯವಸ್ಥೆ ಇದ್ದರೆ ಎಲ್ಲಿಗೆ ಮುಟ್ಟಿದೆ ನಮ್ಮದು? ನಾವೆಲ್ಲ ಹೆದರಿಸುವ ಒಂದು ಏನು ಪೊಲೀಸ್ ಆಫೀಸ್ಗೆ ನಾವು ಹೋಗಿ ಎಷ್ಟು ಗೌರವಯುತವಾಗಿ, ಮತ್ತು ನೀವು ಉದಾಹರಣೆಗೆ ನೋಡಿ, ಒಂದು ಪೊಲೀಸ್ ವ್ಯವಸ್ಥೆ ಅಂದರೆ ನಾವೆಲ್ಲ ಹೆದರುವವರು. ಆದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಇವತ್ತು ನಾವು ಅವರ ಆಫೀಸಿಗೆ ಹೋದರೆ ಎಷ್ಟು ಗೌರವಯುತವಾಗಿ ನಡ್ಕೊಳ್ತಾರೆ. ಯಾಕೆ ಉಳಿದವರಿಗೆ ಆಗ್ತಾ ಇಲ್ಲ? ಏನಿದೆ ಅಧಿಕಾರದ ದರ್ಪವೋ ಅಲ್ಲ ಇನ್ನೇನು ರಾಜಕಾರಣಿಗಳ ಹಿನ್ನೆಲೆಯಿಂದ ಅವರ ಸಹಕಾರದಿಂದ ಮಾಡ್ತಾ ಇರೋದು? ಇದು ನಮಗೆ ಪ್ರಶ್ನೆ. ಒಬ್ಬ ಅಧಿಕಾರಿಗೆ ಎಷ್ಟು ವರ್ಷ ಒಂದು ಇಲಾಖೆಯಲ್ಲಿ? ರಿಟೈರ್ ಆಗೋರು ಒಬ್ಬ ಅಧಿಕಾರಿ 1 ವರ್ಷ. ಯಾಕೆ ಇದು? ಕಾನೂನು ಯಾರಿಗೆ ಒಬ್ಬರಿಗೆ ಮಾತ್ರ ಕಾನೂನು? ಎಲ್ರಿಗೂ ಕಾನೂನು ಇಲ್ವಾ? ಕಾನೂನು ಎಲ್ರಿಗೂ ಇರಬೇಕು. ನಮಗೆ ಒಬ್ಬರಿಗೆ ಕಾನೂನಲ್ಲ, ಪ್ರಜೆಗಳಿಗೆ ಮಾತ್ರ ಕಾನೂನು. ನಮಗೆ FIR ಹಾಕ್ಬೋದು, ಉಳಿದವರು ಏನು ತಪ್ಪು ಮಾಡಿದರೆ FIR ಇಲ್ಲ. ಯಾವುದೇ ಕಾನೂನು ಬಾಹಿರವಾಗಿ ಯಾವ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಿದರೆ ಯಾವುದೇ ವ್ಯವಸ್ಥೆ ಇಲ್ಲ. ನೀವು ಉದಾಹರಣೆಗೆ ತಹಸೀಲ್ದಾರ್ ಆಫೀಸಿಗೆ ಒಂದು NOCಗೆ ಅರ್ಜಿ ಕೊಡಿ, 4 ರಿಂದ 6 ತಿಂಗಳಾದರೆ NOC ಬರುವುದಿಲ್ಲ. ಕೇಳಲಿಕ್ಕೆ ಹೋದರೆ ನೀವು ಮನೆಗಾರ ಹತ್ರ ಹೋಗಿ ಮಾತಾಡಿ ಹೇಳ್ತೀರಿ ಇಲ್ಲ ಹತ್ತಿರ ಅಲ್ವ ಅಂತ. ನಾನು ಉದಾಹರಣೆಗೆ ನಾನು ಹೇಳಿ ನನ್ನದೇ NOC, ಬೇರೆ ಯಾರದು ಬೇಡ. ಬಹುಶಃ ನಾನು ಇಷ್ಟು ಒಂದು ಸಾಮರ್ಥ್ಯಕ್ಕೆ ಒಂದು ಸಾರ್ವಜನಿಕ ಜೀವನದಲ್ಲಿ ನನಗೆ ಒಂದು NOC ಈ ಪುತ್ತೂರು ತಾಲೂಕಲ್ಲಿ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಸಾಮಾನ್ಯ ಜನರಿಗೆ ಎಲ್ಲಿ NOC ಸಿಗ್ತಾರೆ? ಯಾವುದಕ್ಕೆ? ಕನ್ವರ್ಷನ್ಗೆ. ಬೇರೆ ಬಿಡಿ, 9/11 ಕೊಡ್ತಾರ. 9/11 ವ್ಯವಸ್ಥೆ ಸರಿ ಇಲ್ಲ. ಈಗ ಸರ್ಕಾರ ಆದೇಶ ಮಾಡಿದೆ 11B ಕೊಡಬೇಕು ಅಂತ. 11B ಯಾಕೆ ಉಪ್ಪು ಹಾಕಿ ನಕ್ಲಿಕ್ಕ? 11B ಏನೂ ಪರಿಣಾಮ ಇಲ್ಲ, ಯಾವುದೇ ಪುರುಷಾರ್ಥ 11B ಹಿಂದೆ ಇಲ್ಲ. ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಇಲ್ಲಿ ಪಾಪ ಅಧಿಕಾರಿಗಳೆಲ್ಲ ಕಣ್ಣ ನೀರಿಡ್ತಾ ಇದ್ದಾರೆ. ಏನಾದರೂ ಅಲ್ಲಿಂದ ಒಂದು ಘೋಷಣೆ, ಎಲ್ಲರ ಮನೆಗೆ ಉಚಿತವಾಗಿ 11B ಕೊಡಿ ಅಂತ. 11 ಇದು ಕೊಡಲಿ, 9/11 ಕೊಡಲಿ ಮೊದಲು. 11Bಗೆ 200-250 ರೂಪಾಯಿ ಕಟ್ಟಬೇಕು. ಇವರು ಮನೆಗೆ ಅಧಿಕಾರಿಗಳು ಹೇಗೆ ಕೊಡಲಿ? ಅಧಿಕಾರಿಗಳ ಮೇಲೂ ದಬ್ಬಾಳಿಕೆ, ಪ್ರಜೆಗಳ ಮೇಲೂ ದಬ್ಬಾಳಿಕೆ. ಬಹುಶಃ ಈ ಸರ್ವಾಧಿಕಾರ ಮನೋಭಾವ 79-77ನೇ ವಿಷಯ ಈಗ ಕಾಣ್ತಾ ಇದ್ದೇವೆ ನಾವು ದಕ್ಷಿಣ ಕನ್ನಡದಲ್ಲಿ. ಬಹುಶಃ ನಾವು ಎಚ್ಚೆತ್ತುಕೊಂಡು ಬಹುಶಃ ಈ ನರಿಮೊಗರು ಬಹಳ ಖುಷಿ ಆಯಿತು. ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಿಯೋ ಅಂದರೆ ಮಹಿಳೆಯರು ಬಂದರೆ ಇನ್ನೂ ಚಂದ ಆಗ್ತಿತ್ತು, ಅದಕ್ಕೊಂದು ರೂಪ ಬರ್ತಿತ್ತು. ಮುಂದಿನ ದಿನಗಳಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿರೋ ಇಲ್ಲಿ ಯಾರು ಹೋರಾಟಗಾರ ಅಲ್ಲದವರು ಯಾರು ಇಲ್ಲ, ಎಲ್ಲ ಒಂದೊಂದೇ ಹೋರಾಟ ಮಾಡಿ ಅನುಭವ ಇರೋರು. ಕೆಲವರಿಗೆ ಮಾತಾಡಲಿಕ್ಕೆ ಬರ್ತಾರೆ, ಕೆಲವರು ಹಿಂದೆ ಕೂತು ಮಾತಾಡೋರು ಇರ್ತಾರೆ. ಅಂದರೆ ನಾನು ಶಾಲೆಗೆ ಹೋಗುವಾಗ ಹಾಗೆ ಮುಂದೆ ಬರಲಿಕ್ಕೆ ಇಲ್ಲ. ಒಂದು ಡಿಬೇಟ್ ಇದ್ದರೆ ನಾನು ಅವತ್ತು ರಜೆ ಮಾಡೋದು ಶಾಲೆಗೆ. ಯಾಕೆ? ಮಾತಾಡಲಿಕ್ಕೆ ಧೈರ್ಯ ಇಲ್ಲ, ವಿಷಯ ಎಲ್ಲ ಗೊತ್ತಿರ್ತದೆ, ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಹಾಗೆ ಇಲ್ಲಿ ಹಿಂದೆಯೂ ಸಮರ್ಥರು ಎಷ್ಟು ಇರ್ಬೋದು, ಮಾತಾಡೋರು ಕೆಲವು ಜನ. ಆದರೆ ವಿಷಯಗಳು ನಾನು ಹೇಳುವಂಥದ್ದು
ನಮ್ಮಲ್ಲಿಗೆ ಪುತ್ತೂರಲ್ಲಿ ಪ್ರಬುದ್ಧ ರಾಜಕಾರಣಿಗಳ ಅವಶ್ಯಕತೆ ಇದೆ. ಅಪ್ರಬುದ್ಧರು ನಮಗೆ ಬೇಡ. ಬಹುಶಃ ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಆ ಒಂದು ಬದಲಾವಣೆಯನ್ನು ತರಬೇಕು. ಈ ರೀತಿಯ ಏನು ಪ್ರಜೆಗಳ ಮೇಲೆ ಒಂದು ಹೇರಿಕೆ ದಬ್ಬಾಳಿಕೆ ಮಾಡೋದು ಇಲ್ಲಿಗೆ ನಿಲ್ಲಬೇಕು. ಯಾವುದಕ್ಕೂ ಶಿಕ್ಷೆ ಇಲ್ಲ. ತಪ್ಪುಗಳು ನಡೆದರೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಮತ್ತೊಬ್ಬ ಪ್ರತಿನಿಧಿ ಯಾಕಿರೋದು ನಮಗೆ? ನಾವು ಯಾಕೆ ಆಯ್ಕೆ ಮಾಡಬೇಕು? ಅಲ್ಲಿ ಆಕ್ಸಿಡೆಂಟ್ ಆಯಿತು, ಅಲ್ಲಿ ಗಲಾಟೆ ಆಯಿತು, ನೀವು ಕಂಪ್ಲೇಂಟ್ ಕೊಡಿ. ಬೇಡದಿದ್ದಕ್ಕೆ ನಿಮಗೆ ರಾತ್ರಿ 11 ಗಂಟೆಗೆ ಮನೆಗೆ ಹೋಗಿ ಮಾತಾಡ್ಲಿಕ್ಕೆ ಆಗ್ತದೆ. ಇದು ಪ್ರಜಾಪ್ರಭುತ್ವ ಅಲ್ಲ. ಎಲ್ಲರೂ ಒಂದೇ. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿ ಎಲ್ಲರೂ ಒಂದೇ. ಎಲ್ಲರೂ ಮಕ್ಕಳು, ತಾಯಿಗೆ ಮಕ್ಕಳು, ಎಲ್ಲ ಮಕ್ಕಳು ಹೇಗೆ ಸಮಾನವೋ ಒಂದು ಜನಪ್ರತಿನಿಧಿಗೆ ಎಲ್ಲರೂ ಸಮಾನ. ಜನಪ್ರತಿನಿಧಿಗಳು ಅವರಿಗೆ ಏನು ಕಾನೂನಿನ ನಿಯಮ ಇದೆ ಅದರ ಒಳಗೆ ಅವರು ಮಾಡಿದರೆ ಒಳ್ಳೆಯದು. ಮಾತು ಬರ್ತದೆ ಅಂತೇಳಿ ಏನೇನು ಮಾತಾಡಿ ಜನಗಳು ಕೇಳುವಂಥ ಜಾಯಮಾನದವರು ಪುತ್ತೂರು ತಾಲೂಕಿನೂ ಅಲ್ಲ. ಅದಕ್ಕೆ ಇವತ್ತಿನ ಈ ಪ್ರತಿಭಟನೆ ಸೇರಿದವು ಎಲ್ಲರೂ ನಾವು ಇಲ್ಲಿಗೆ 2 ದಿವಸ 3 ದಿವಸಕ್ಕೆ ಬಿಡಬಾರ್ದು. ನೋಡಿ, ಡೆಲ್ಲಿಯಲ್ಲಿ 32 ದಿವಸ ಗಲಾಟೆ ಮಾಡಿದರು. ಅದರಲ್ಲಿ 80% ನೀವು ಮಾಧ್ಯಮದಲ್ಲಿ ಓದಿರ್ಬೋದು. ಕಳ್ಳರು, ಸುಳ್ಳರು, ಕೊಲೆಗಡುಕರಲ್ಲಿದ್ದರು. ಆದರೆ ಇಲ್ಲಿ ದೇವರ ದಯದಲ್ಲಿ ನನಗೆ ಬಹಳ ಆನಂದ. 99 ಪ್ರಾಮಾಣಿಕ ಕೃಷಿಕರ ಮಕ್ಕಳು, ರಿಕ್ಷಾ ಓಡಿಸುವವರು, ಬಹುಶಃ ಸಂಜೆಗೆ 500 ತಗೊಂಡು ಹೋಗದೆ ಮನೆಗೆ ಮಕ್ಕಳಿಗೆ ಚಾಕ್ಲೇಟ್ ಕೊಡುವಂತಹ ಪರಿಸ್ಥಿತಿಯು ಇಲ್ಲದಂಥ ಆ ಮಟ್ಟದ ನಾವು ಇದ್ರು. ಆದರೂ ಸಹ ನಾವು ಒಂದು ನಮ್ಮ ಊರಿಗೆ ಒಂದು ಅಭಿವೃದ್ಧಿ ಆಗಬೇಕು, ಒಂದು ಬದಲಾವಣೆ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಹುಶಃ ಇನ್ನು ಮುಂದೆ ಸಹ ನಾವೆಲ್ಲರೂ ಅವರೊಬ್ಬರು ಸಾಕು, ಅವರು ಸಮರ್ಥ, ಒಬ್ಬ ಲೀಡರ್ ಇದ್ದಾರೆ, ಅವ ಸಮರ್ಥ ಅಂತಲ್ಲ, ಒಬ್ಬ ಯಾವತ್ತಿದ್ರೂ ನಾವು ಒಳ್ಳೆಯ ಲೀಡರ್ನ ಕ್ರಿಯೇಟ್ ಮಾಡಿದ್ರೆ ನಮಗೆ ಇದೇ ಸಮಸ್ಯೆ ಆಗೋದು. ನಾವು ಹಿಂದೆ 10 ವರ್ಷದಲ್ಲಿ ನಾವು ಒಳ್ಳೆಯ ಸಮರ್ಥವಾದ ಲೀಡರನ್ನು ನಾವು ಹುಟ್ಟು ಹಾಕದೇ ಇದ್ದ ಕಾರಣ ಇವತ್ತು ಪುತ್ತೂರಿಗೆ ದರಿದ್ರ ಪರಿಸ್ಥಿತಿ ಬಂದಿದೆ. ಯಾರ್ಯಾರೋ ಬಂದು ಆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಯಾರ ತಪ್ಪು? ನಮ್ಮದೇ ತಪ್ಪು. ನಾವು ಒಳ್ಳೆಯ ಲೀಡರನ್ನು, ಜನರಿಗೆ ಸೇವೆ ಮಾಡುವಂತಹ ಪ್ರಾಮಾಣಿಕವಾದ ಒಬ್ಬ ಲೀಡರನ್ನು ನಾವೇ ಕ್ರಿಯೇಟ್ ಮಾಡಬೇಕು ಹೊರತು ದೇವರು ಬಂದು ನಮಗೆ ಸುಬ್ರಹ್ಮಣ್ಯ ದೇವೇಶ್ವರ, ಮಾಲಿಂಗೇಶ್ವರ ದೇವರು ನಮಗೊಂದು ಲೀಡರನ್ನು ಮೇಲಿಂದ ಹಾಕುವುದಿಲ್ಲ. ನಮ್ಮ ಜವಾಬ್ದಾರಿಯನ್ನು ನಮಗೆ ಒಳ್ಳೆ ಲೀಡರನ್ನು ಕ್ರಿಯೇಟ್ ಮಾಡಿ ನಾವು ಅವರಿಂದ ನಿಂತಾಗ ಮಾತ್ರ ಜನಸೇವೆ ಆಗ್ತದೆ. ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂಥ ಒಬ್ಬ ಲೀಡರ್ ಸಿಗ್ತಾರೆ. ಬಹುಶಃ ನಾವು ಒಂದು 10-15 ವರ್ಷದಲ್ಲಿ ಯಾರೋ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳುವ ಆ ಒಂದು ಮಾತಿನಿಂದ ನಾವೆಲ್ಲ ತಪ್ಪು ದಾರಿಗೆ ಹೋಗಿದ್ದೇವೆ. ಬಹುಶಃ ನಾವು ಇನ್ನಾದರೂ ಯೋಚನೆ ಮಾಡಬೇಕು. ಸರಿ, ಮೋದಿಯವರು ಅತ್ಯಂತ ಪ್ರಾಮಾಣಿಕ, 2 ಮಾತಿಲ್ಲ ಅದರಲ್ಲಿ. ಬಹುಶಃ ನಿಮಗೆ ವಿರೋಧ ಪಕ್ಷದ ಉದಾಹರಣೆ ಮಾಡಬೇಕಿದ್ರೆ ನೆಹರು ಅವರ ಕಾಲದಲ್ಲಿ ಅವರ ಅಳಿಯ MP ಆಗಿದ್ರು ಲೋಕಸಭೆಯಲ್ಲಿ, ಇಂದಿರಾ ಗಾಂಧಿಯವರ ಗಂಡ. ಅವರು ಪ್ರಬಲವಾಗಿ ನೆಹರು ಅವರನ್ನು ವಿರೋಧಿಸಿದ್ರು. ಯಾಕೆ? ಪ್ರಜಾಪ್ರಭುತ್ವ ಉಳಿಬೇಕು, ಒಳ್ಳೆಯ ಕೆಲಸಗಳಾಗಬೇಕು ಅಂತೇಳಿ. ಕನ್ಸ್ಟ್ರಕ್ಟಿವ್ ಪೊಲಿಟಿಕ್ಸ್, ಡಿಸ್ಟ್ರಕ್ಟಿವ್ ಪೊಲಿಟಿಕ್ಸ್ ಅಲ್ಲ. ಬಹುಶಃ ಆದರೂ ನೆಹರು ಅವರು ಯಾವತ್ತೂ ಸಿಟ್ಟು ಮಾಡಿಕೊಳ್ಳಿಲ್ಲ, ನಗುತ್ತಾ ಉತ್ತರ ಕೊಡ್ತಿದ್ರು. ಇದು ಮಾತಾಡುವಾಗೇ ಇಲ್ಲ. ನನಗೆ ಒಂದು ಕೆಲಸ ಆಗಬೇಕು ಅಂದರೆ ಮಾತಾಡುವಾಗೇ ಇಲ್ಲ. ಯಾವ ಆಫೀಸಿಗೆ ಹೋದ್ರೂ ಭ್ರಷ್ಟಾಚಾರ ಇಲ್ಲ, ಎಲ್ಲಿ ಇಲ್ಲ ಅಂತ ಒಂದು ಬೆಟ್ಟು ಮಾಡಿ ಯಾರಾದ್ರೂ ತೋರಬೇಕು. ಬಹುಶಃ ಕೆಲವು ಇಲಾಖೆಗಳು ಇರಲಿಕ್ಕಿಲ್ಲ, ಹೆಚ್ಚಿನ ಇಲಾಖೆಯಲ್ಲಿ ಹೋಗುವಾಗೇ ಇಲ್ಲ. ತಿಂಗಳ ಹೋಗ್ಬೇಕು. ಕಂಪ್ಲೇಂಟ್ ಕೊಟ್ಟರೆ ಮತ್ತೆ 911 ಇಲ್ಲ, ಅಕ್ರಮ ಇಲ್ಲ. ಯಾರಾದರೂ ನೀವು ಕಂಪ್ಲೇಂಟ್ ಮಾಡಿ ಕಿರಿಕಿರಿ ಮಾಡಿದರೆ ನಿಮಗೆ ಖಂಡಿತ ಸಿಗುವುದಿಲ್ಲ. ಅದಕ್ಕೆ ಏನಾದರೂ ಹೇಳಿ ಅದನ್ನು ಬಂದ್ ಮಾಡಿದ್ದಾರೆ. ಇದಲ್ಲ, ಆ ಬಡವನಿಗೂ ಒಂದು ಮನೆ ಬಾಗಿಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಬಾರ್ದು. ಒಬ್ಬ ಲೀಡ್ರು ಪ್ರತಿಯೊಬ್ಬರು ನನ್ನ ಮನೆಗೆ ಬರಬೇಕು, ನನ್ನ ಮನೆಗೆ ಬಂದು ನನ್ನ ಹತ್ತಿರ ಬೇಡಿಕೊಳ್ಬೇಕಂದ್ರೆ ಜಾಯಮಾನ ಜನಪ್ರತಿನಿಧಿಗೆ ತಕ್ಕುದಲ್ಲ. ಜನಪ್ರತಿನಿಧಿ ಹೇಗಿರಬೇಕು ಅಂದರೆ ಅವನ ಬಾಗಿಲಿಗೆ ಬರಲಿ, ಜನರ ಬಾಗಿಲಿಗೆ ಹೋಗಿ ಸೇವೆ ಮಾಡುವಂಥ ವ್ಯವಸ್ಥೆ. ಇದು ಹಾಗಲ್ಲ. ನೀವು 1,000 ಜನ ಕ್ಯೂ ನಿಲ್ಲಬೇಕು, ಸಿಕ್ಕುದು ಒಂದೇ ದಿನ, 1 ಗಂಟೆ, ಅದರಲ್ಲಿ 4 ಗಂಟೆ. ಇದಲ್ಲ ಜನಪ್ರತಿನಿಧಿ ಸದಾ ಜನರೊಟ್ಟಿಗೆ ಇರಬೇಕು. ಆಗ ಮಾತ್ರ ಅವ ಜನಪ್ರತಿನಿಧಿ ಆಗ್ತಾನೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಮಾಡಿದ ತಪ್ಪನ್ನು ಪುನಃ ಮಾಡದೆ ಒಂದು ಒಳ್ಳೆಯ ಯಾರೇ ಇರಲಿ ಒಳ್ಳೆಯ ಜನಪ್ರತಿನಿಧಿನ ಆಯ್ಕೆ ಮಾಡುವ ಇವತ್ತೇ ಒಂದು ಶಪಥ ಮಾಡದಿದ್ದರೆ ಈ ವ್ಯವಸ್ಥೆ ನಮಗೆ ಶಾಶ್ವತ. ಮುಂದಿನ ದಿನಗಳಲ್ಲಿ ನಾವು ಸರ್ವಾಧಿಕಾರ ಕೆಳಗೆ, ಇವತ್ತು POKಯಲ್ಲಿ ಹೆಣ ಬೀಳ್ತಾ ಉಂಟು ರಾಶಿ. ಯಾಕೆ? ಸರ್ವಾಧಿಕಾರ, ಪ್ರಜಾಪ್ರಭುತ್ವ ಇಲ್ಲ. ಬಹುಶಃ ನಾವು ಪ್ರಜಾಪ್ರಭುತ್ವ ಉಳಿಸಬೇಕಿದ್ರೆ ನಮ್ಮ ಜವಾಬ್ದಾರಿ, ಪ್ರಜೆಗಳ ಜವಾಬ್ದಾರಿ. ನಾವು ಈ ರೀತಿ ತಿಂಗಳಿಗೆ 2 ಸಲ ಆದರೂ ನಾವು ಈ ರೀತಿಯಂಥ ವ್ಯವಸ್ಥೆಯನ್ನು ಪ್ರತಿಭಟಿಸಿದರೆ ಮಾತ್ರ ನಮಗೆ ಖಂಡಿತ ಉಳಿತದೆ. ಅಂದರೆ ಹಿರಿಯರ ನಮ್ಮ ಪರಂಪರೆ ಇದೆ. 47 ಅಲ್ಲ, 2850ನೇ ಇಸವಿಯಿಂದ ನಾವೆಲ್ಲ ಮಹಾತ್ಮ ಗಾಂಧಿಯವರ ಏನು ಕರೆಗೆ ಹೋಗೊಟ್ಟು ನಮ್ಮ ಹಿರಿಯರೆಲ್ಲ ಪ್ರತಿಭಟನೆ ಮಾಡಿ ನ್ಯಾಯವನ್ನು ಪಡ್ಕೊಂಡವರು. ಹಾಗೆ ನಾವು ಕತ್ತಿ ಬೆಡ್ಡಿ ಹಿಡಿದು ಪ್ರತಿಭಟನೆ ಮಾಡೋದು. ಬಹುಶಃ ಇವತ್ತು FR ನಾರಾಯಣ ಪ್ರಕಾಶನಿಗೆ ಇಷ್ಟರವರೆಗೆ 59 ವರ್ಷ 10 ತಿಂಗಳಾಗಿದೆ ನನಗೆ ಪ್ರಾಯ. ಇಷ್ಟರವರೆಗೆ ನಾನು ಇಷ್ಟು ರಾಜಕೀಯದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇನೆ ಅಂದರೆ ನನ್ನ ಕಲ್ಪನೆ ಇದೆ. ಒಂದೇ ಒಂದು FIR ಬೀಳಲಿಲ್ಲ. ಬಹುಶಃ ಇವತ್ತು ನನ್ನ ಮೇಲೆ 99.9% 60ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನನಗೆ ಬಹುಶಃ ಒಳ್ಳೆಯ ಹುಡುಗರು ಸಿಗಬಹುದು ಅಂತ ನನ್ನ ನಿರೀಕ್ಷೆಯಲ್ಲಿ ಇಲ್ಲಿಗೆ ಬಂದಿದೆ. ಇಲ್ಲೊಮ್ಮೆ ಆಲೋಚನೆ ಮಾಡಿದೆ, ಇನ್ನು 1-2 ತಿಂಗಳು ಸುಮ್ಮನೆ ಕೂತುಕೊಳ್ತೇನೆ ನಾನು. ಬೇಡ, 60 ವರ್ಷವರೆಗೆ ನನ್ನ ಮೇಲೆ ಒಂದು FIR ಬೇಡ ಅಂತ. ಬಹುಶಃ ಪ್ರಾಮಾಣಿಕವಾದ ಸುಪ್ರೀಂ ಕೋರ್ಟಿನ ಏನಾದರೂ ಮೊನ್ನೆ ಓದಿರ್ಬೋದು ಎಲ್ಲರೂ ಪೇಪರಲ್ಲಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಏನು ಸಮಸ್ಯೆ ಮಾಡದೆ ಸಾರ್ವಜನಿಕ ತೊಂದರೆ ಮಾಡದೆ ಪ್ರತಿಭಟನೆ ಮಾಡುವವರ ಮೇಲೆ FIR ಹಾಕಬಾರದು, ಅದನ್ನು ತೆಗಿಬೇಕು ಅಂತೇಳಿ ಸುಪ್ರೀಂ ಕೋರ್ಟು 72 ಗಂಟೆ ಮೊದಲು ಜಡ್ಜ್ಮೆಂಟ್ ಕೊಟ್ಟಿದೆ. ಬಹುಶಃ ಇದು ಎಲ್ಲರಿಗೂ ಸುಪ್ರೀಂ ಅಂತ ನಾನು ಭಾವಿಸ್ತೇನೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟು ಬಹುಶಃ ಅದನ್ನು ಮೀರಿ
ರಾಜಕಾರಣದ ಒತ್ತಡಕ್ಕೆ ನಮ್ಮ ಮೇಲೆ FIR ಆಗುದಿದ್ರೆ ಬಹುಶಃ ನಿಮ್ಮ FIR ಪುಸ್ತಕ ಎಲ್ಲ ಮುಗ್ದಿತ್ತು, ಆನ್ಲೈನಲ್ಲಿಯೂ ಅದು ಅಪ್ಲೋಡ್ ಮಾಡಲಿಕ್ಕೂ ಸರ್ವರ್ ಪ್ರಾಬ್ಲಮ್ ಆದೀತು ಅಂತ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ನಿಮ್ಮ ಸರ್ವರೇ ಹೋದಿತ್ತು. ಬಹುಶಃ ಈ ರೀತಿಯ ದಬ್ಬಾಳಿಕೆ ರಾಜಕಾರಣಗಳ ಒತ್ತಡಕ್ಕೆ ಯಾರು ಮಾಡಬೇಡಿ. ಬಹುಶಃ ಪುತ್ತೂರಿನಲ್ಲಿ ನಾನು ಇಷ್ಟು ವರ್ಷ ಇದ್ದೇನೆ, ಬಹುಶಃ ಒಂದು ಕೆಟ್ಟ ಏನು ಇಲ್ಲಿಗೆ ಯಾರು ಪೊಲೀಸ್ ಇಲಾಖೆಯಲ್ಲಿ ಯಾರು ಬಂದು ನಾನು ಕಾಣಲಿಲ್ಲ. ಅಪ್ಪಿತಪ್ಪಿ ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದು, ಗೊತ್ತಿದ್ದು ರಾಜಕಾರಣಿಗಳ ಒತ್ತಡಕ್ಕೆ ಒಬ್ಬ ಸಾಮಾನ್ಯ ಬಡವನಿಗೆ 4 ಪೆಟ್ಟು ಕೊಟ್ಟದಿದ್ದ ಇತಿಹಾಸ ಪುತ್ತೂರಲ್ಲಿ ಇಲ್ಲ. ಇತ್ತು, ಎಮರ್ಜೆನ್ಸಿಯಲ್ಲಿ ಇತ್ತು, ಅದರ ನಂತರ ಇಲ್ಲ, ಅದು ಗೊತ್ತು. ಆದ ಕಾರಣ ದಯವಿಟ್ಟು ನಾನು ಇಲಾಖಾಧಿಕಾರಿಗಳು ಹೇಳ್ತೇನೆ, ಅಧಿಕಾರಿಗಳ ಒತ್ತಡಕ್ಕೆ ಅಥವಾ ಅವರ ಸೂಚನೆಗೆ ಸೂಚನೆ ಅಂತೇಳಿ ಇಲ್ಲ ಅಂತ ಹೇಳಬೇಕು ನಾವು ಕೇಳಿದರೆ, ಆದರೆ ಸೂಚನೆಗೆ ಮಣಿಬೇಡಿ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ದೇವರು ನಿಮ್ಮೊಟ್ಟಿಗೆ ಸದಾ ಇರ್ತಾರೆ. ಬಹುಶಃ ನಮಗೆ ನೋವಾಗ್ತಾ ಇದೆ. ಇವತ್ತು 100-150 ಪೊಲೀಸರ ಮಂಡೆ ಹೊಡೆದಿದೆ, ಒಬ್ಬರಿಗೆ ಕಣ್ಣಿಲ್ಲ, ಒಬ್ಬರು ಜೀವನಮರಣ ಹೋರಾಟದಲ್ಲಿ ಡೆಲ್ಲಿಯಲ್ಲಿದ್ದಾರೆ. ಆದರೂ ತಾಳ್ಮೆಯಿಂದ ಅಷ್ಟು ಜನರ ಏನು ಕಳ್ಳ ಕಾಕರ ಮಧ್ಯದಲ್ಲಿ ನೀವು ಬದುಕಿದೆ ದೊಡ್ಡದು. ಬಹುಶಃ ನಿಮ್ಮೊಟ್ಟಿಗೆ ಯಾರಿದೆ? ಈ ಸರ್ಕಾರ ಇದೆಯಾ? ಇದೇ ಈ ಸರ್ಕಾರ? ಇವರೆಲ್ಲ ಹೇಗೆ ಒಮ್ಮೆ ತಾಂಟಿದು ಹೋಗುದು ಅಷ್ಟೇ ಇವರಿಗೆ ಕೆಲಸ. ಒಟ್ಟಿಗೆ ನಿಲ್ಲಬೇಕು, ಸೋತರು ಗೆದ್ರು. ಒಬ್ಬ ಒಳ್ಳೆಯ ಅಧಿಕಾರಿಯ ಒಳ್ಳೆಯ ಒಬ್ಬ ಲೀಡರ್ ಇದ್ರೆ ಅವನೊಟ್ಟಿಗೆ ಸೋಲಿ ಗೆಲ್ಲಿ. ಬಹುಶಃ ಇವತ್ತು ನಮಗೆ ಕಾಣ್ತಾ ಇದೆ, ಸೋತ ಒಬ್ಬ ಏನು ಲೀಡರ್ನ ಒಟ್ಟಿಗೆ ಎಲ್ಲರೂ ನಿಂತದ್ದು. ಬಹುಶಃ ಇದು ಪುತ್ತೂರಿನ ಬದಲಾವಣೆಯ ಪರ್ವ. ಇನ್ನು ಬಹುಶಃ 18-20 ತಿಂಗಳು ಇರೋದು ನಮಗೆ ಬದಲಾವಣೆ ಪರ್ವಕ್ಕೆ. ಬಹುಶಃ ಯಾವ ಮಾತುಗಳು ನಾವೆಲ್ಲರೂ ಸಂಘಟನೆ ಆಗುವ, ಬರೀ ಫೇಸ್ಬುಕ್ಕಲ್ಲಿ ಬರೆದ್ರೆ ವಾಟ್ಸಪ್ಪಲ್ಲಿ ಬರೆದ್ರೆ ಖಂಡಿತ ಆಗೋದಿಲ್ಲ. ಬಹುಶಃ ಹಳ್ಳಿಯಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಬರೆದ್ರೆ ಮುಂದಿನ ಜನಾಂಗ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾವು ಜನಸಾಮಾನ್ಯರು ಮಾತಾಡ್ತಾರೆ. ಬಹುಶಃ ಖಂಡಿತ ಆಗುವುದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದರ ದಯವಿಟ್ಟು ಫೇಸ್ಬುಕ್ ವಾಟ್ಸಪ್ಪಲ್ಲಿ ನಮ್ಮ ಹೋರಾಟ ಬೇಡ. ವಾಸ್ತವವಾಗಿ ನಾವು ಹೋರಾಟ ಮಾಡುವ, ಖಂಡಿತ ಪ್ರಾಮಾಣಿಕ ಹೋರಾಟಕ್ಕೆ ಜಯ ಉಂಟು. ಖಂಡಿತ ಯಾರು ಧೃತಿಗೆಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಸೋಲು ನಾಳೆ ಗೆಲ್ಲಿ, ಇದು ಇರುವಂಥದ್ದು, ಕಾಲಚಕ್ರ ಉರುಳುತ್ತಾ ಹೋಗ್ತದೆ. ಆದ ಕಾರಣ ಒಂದು ಒಳ್ಳೆಯ ಲೀಡರ್ನ ಹಿಂದೆ ನಿಂತು ಇವತ್ತು ಬಹುಶಃ ಎಲ್ಲರೂ ಈ ಒಂದು ನರಿಮಗುರಿನ ಕಾರ್ಯಕ್ರಮದ ಪ್ರತಿಭಟನೆಯಲ್ಲಿ ಬಹುಶಃ FIR ದಿಗಂಟು ಗೊತ್ತದೆ ಎಲ್ಲರಿಗೆ, ಇವತ್ತು ಬಂದವರಿಗೆ ಗೊತ್ತು. ನಮ್ಮ ಮೇಲೆ 100ಕ್ಕೆ 100 FIR ಬೀಳ್ತದೆ ಅಂತ ಹೇಳೋ ಒಂದು ದೃಢ ಸಂಕಲ್ಪದಲ್ಲಿ ಬಂದಿರಿ. ಇದು ನನಗೆ ಮೆಚ್ಚುಗೆ. ಕೆಲವರು ಬಹುಶಃ ಗೊತ್ತಾಗ್ತಿದ್ರೆ ಬರ್ತೇ ಇರಲಿಲ್ಲ. ಒಕ್ಕಡೆ ಅರುಣನೆ ಮಾಡ ನಾಳೆನೇ ಮಾಡ ಅವರಿಗೆ ಅಭ್ಯಾಸ ನಂಗೆ ದಾಯಿದಾನೆ ಸಯ್ಯನ ಭವನ ಸಯ್ಯರ ಅನ್ನಕಂತೇಳಿ. ಬಹುಶಃ ಈ ದೃಷ್ಟಿಯಲ್ಲ, ಒಳ್ಳೆಯ ದೃಷ್ಟಿಯಲ್ಲಿ, ಬದಲಾವಣೆ ದೃಷ್ಟಿಯಲ್ಲಿ ಏನು ಕಷ್ಟ ಬಂದರೂ ಸಹಿಸ್ತೇವೆ, ನಾನೊಬ್ಬ ಪ್ರಾಮಾಣಿಕ ಒಬ್ಬ ಲೀಡರ್ನ ಹಿಂದೆ ನಿಲ್ತೇವೆ ಅಂತ ಹೇಳುವಂಥ ಒಂದು ಆ ದೃಢ ಮನಸ್ಸಿನಿಂದ ಇವತ್ತು ಬಂದಂಥ ಎಲ್ಲ ನನ್ನ ಕಿರಿಯರಿಗೆ ನನ್ನ ಪ್ರಣಾಮವನ್ನು ಅರ್ಪಿಸ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳು ಬಹಳ ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವವನ್ನು ಮಾಡಬೇಕಾದಂಥ ಅನಿವಾರ್ಯತೆ ನಮಗೆ. ಯಾಕೆಂದರೆ ಕಾಯ್ತಾ ಇದ್ದಾರೆ, ಎಲ್ಲಿ ಸಿಗ್ತಾನೆ ಇವ ಬಡ್ಡಿ ಮಗ ಅಂತ. ಒಂದು ಸ್ವಲ್ಪ ಬಣ್ಣ ಬದಲಿದ್ರೂ ಕೇಸ್ ಹಾಕುವಂಥ ಪರಿಸ್ಥಿತಿ ಬಹುಶಃ ಮುಂದಿನ ದಿನಗಳಲ್ಲಿ ಬರ್ಬೋದು. ಯಾರು ಎದೆಗುಂದಬೇಕು ಅಂತೇಳಿ ಇದು ಸಹಜ, ರಾಜಕಾರಣದಲ್ಲಿ ಒಂದು ಹೋರಾಟದಲ್ಲಿ ಸಹಜ. ಬಹುಶಃ ಸುಮಾರು ಟೀಕೆಗಳು ಬರ್ಬೋದು, ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ. ಬಹುಶಃ ಇನ್ನೂ ಒಂದು ಉಲ್ಲೇಖ ಮಾಡಿ ನಾನು ನಿಲ್ಲಿಸ್ತೇನೆ. ನಮ್ಮ ಹಿರಿಯರು ಬಹುಶಃ ಪಕ್ಷ ಅಥವಾ ಸಂಘ ಎಲ್ಲವನ್ನು ಕಟ್ಟಿ ಬೆಳೆದಿದ್ದಂತಹ 70-80 ವರ್ಷ ಆದರೂ ಸಹ ಬುದ್ಧಿ ಉಂಟೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬುದ್ಧಿ ಇದ್ದರೂ ಕೂಡ ಬಹುಶಃ ಒಬ್ಬ ಪ್ರಾಮಾಣಿಕ ಒಬ್ಬ ಲೀಡರನ್ನು ಮಾನಹಾನಿ ಮಾಡೋದು ಇದಕ್ಕಿಂತ ಮುಂದೆ 3 ವರ್ಷ ಹಿಂದೆ MLA ಇಲೆಕ್ಷನ್ನ ಟೈಮಲ್ಲಿ ಮಾಡಿದ್ದು ನನಗೆ ಇನ್ನೂ ನೋವಾಗೋದು. ನನಗೆ ನರಿಮುಗರ ಇಲ್ಲಿ ಕಾರಲ್ಲಿ ಹೋಗುವಾಗ ನೋವಾಗ್ತಾ ಇದೆ. ನಾನು ಅದನ್ನು ಕಿವಿಯಾರೆಗೆ ಹೇಳಿದ್ದೇನೆ, ಕಳ್ಳ ಅಂತ ಹೇಳಿದರು. ಯಾರು ಕಳ್ಳ ಈಗ? ಯಾರು ಕಳ್ಳ ಈಗ? ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸಿದ ಶಾಲೆ ಮಗು ಸತ್ತ ಕಳ್ಳ ಯಾರಾಯಿತು? ಯಾಕೆ ಗೊತ್ತಿರಲಿಲ್ವ ಕಾನೂನು? ಇಷ್ಟು ವರ್ಷದ 85-90 ವರ್ಷದ ಅನುಭವ ಇಲ್ಲಿಗೆ ಹೋಯ್ತು. ನಮಗೆ ಯೋಚನೆ ಮಾಡಬೇಕಲ್ಲ ನಾವು. ಹೌದು, ಎಲ್ಲರೂ ಮಾಡಿದ್ದಾರೆ. ನನ್ನ ತಂದೆ ಒಳ್ಳೇದು ಮಾಡಿದ್ದಾರೆ, ಸಾಯುವ ಕಾಲಕ್ಕೆ ನಿನ್ನನ್ನೇ ಕೊಲ್ತೇನೆ ಅಂತ ಹೇಳಿದ್ರೆ ಆಗ್ತದೆ. ನನ್ನ ತಾಯಿಯನ್ನು ಕೊಲ್ತೇನೆ, ಮಕ್ಕಳನ್ನು ಕೊಲ್ತೇನೆ ಅಂದರೆ ನಾವು ಒಪ್ತೇವಾ? ಹಾಗೆ ಒಬ್ಬರು ಲೀಡರ್ಗಳು ಒಂದು ಹಂತ ಆಗುವಾಗ ಅದನ್ನು ಬಿಡಬೇಕು, ಹಿರಿಯರಿಗೆ ಕೊಡಬೇಕು. ನಾನೇ ಸಾಯುವವರೆಗೆ ಮತ್ತು ನನ್ನ ಜಾತಿಯಲ್ಲಿ ವಿಶೇಷವಾಗಿ ನಾನು ಹವ್ಯಕ ಬ್ರಾಹ್ಮಣ, ನನಗೆ ನಾಚಿಕೆ. ನಮ್ಮ ಜಾತಿಯಲ್ಲಿ ಹೋಗಿತ್ತು ಸಾಯುವವರೆಗೆ ನಮ್ಮಲ್ಲಿ ಆಗ ಲಂಗೋಟಿ ಕಟ್ತಿದ್ರು. ಈ ಬೀಗದ ಕೈ ಉಂಟಲ್ಲ, ಇದನ್ನು ಲಂಗೋಟಿ ತುದಿಗೆ ಕಟ್ಟಿಕೊಳ್ಳೋದು. ಯಾಕೆ ಯಾರು ಅಲ್ಲಿ ಕೈ ಯಾಕೆ ಯಾರು ತೆಗಿಲಿಕ್ಕಿಲ್ಲ, ಇಟ್ಟರಲ್ಲೋ ಕತ್ಕೊಂಡು ಹೋಗಿ ಎಲ್ಲಿ ಅದನ್ನು ಸ್ನಾನ ಮಾಡುವಾಗ ಇದನ್ನು ತೆಗೆದು ಬೀಗ ದುಡ್ಡು ತೆಗೆದ್ರೆ ಆಗ ಅಷ್ಟು ಸಹ ಒಂದು ಮೊದಲಿನ ಹಿರಿಯರಿಗೆ ಆ ಒಂದು ದುಡ್ಡಿನ ಕದ್ದು ಹೋಗೋ ಭಯ ಅಲ್ಲ, ನನ್ನ ಆಡಳಿತ ಹೋಗ್ತದೆ ಅಂತ ಹೇಳೋ ಒಂದೇ ಭಯ. ಬಹುಶಃ ನನ್ನ ಸರ್ವಾಧಿಕಾರ ಹೋಗ್ತದೆ ಅಂತ. ಈ ಸರ್ವಾಧಿಕಾರ ಮೊದಲು ತೊಲಗಬೇಕು. ಪ್ರಜಾಪ್ರಭುತ್ವ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಶಾಸಕರ ಆಯ್ಕೆ ಆಗಬೇಕು, ಜನಪ್ರತಿನಿಧಿಗಳ ಆಯ್ಕೆ ಬೇಕು. ಯಾರೋ ಒಬ್ಬರು ಮನೆಯಲ್ಲೇ ಕೂತು ಅವನಿಗೆ ಇವನಿಗೆ ಅಂತೇಳಿ ಆಯ್ಕೆ ಮಾಡುವಂಥ ಈ ಸಂಪ್ರದಾಯವನ್ನು ನಾವು ಮೊದಲು ನಿಲ್ಲಿಸಬೇಕು. ಆಗ ಮಾತ್ರ ದಕ್ಷಿಣ ಕನ್ನಡಕ್ಕೆ ನ್ಯಾಯ, ಪ್ರಜಾಪ್ರಭುತ್ವ ರೀತಿಯ ನ್ಯಾಯ ಸಿಗ್ತದೆ. ಬಹುಶಃ ಇಲ್ಲದಿದ್ದರೆ ಖಂಡಿತ ಸಿಗುವುದಿಲ್ಲ. ನಾನು ಹೇಳುವಂಥದ್ದು ಇರುವಂಥದ್ದೇ. ತಪ್ಪುಗಳು ಮಾಡ್ತೇನೆ, ನಾನು ಮಾಡಿರ್ಬೋದು ತಪ್ಪು, ಇನ್ನೂ ನಾನು ಮಾಡಲಿಕ್ಕೂ ಇರ್ಬೋದು. ಯಾರೂ ಸಹ ಹಿರಿಯರಾಗಲಿ ಕಿರಿಯ ತಪ್ಪು ಮಾಡಿರ್ಬೋದು. ಆದರೆ ತಿದ್ದಿಕೊಂಡು ಆ ಹಠ, ಅಹಂಕಾರ, ದರ್ಪ ಇದನ್ನೆಲ್ಲ ಬಿಡಬೇಕು. ಆ ಅಹಂಕಾರ ದರ್ಪಗಳನ್ನು ಬಿಡದೆ ನಾವು ಮಾಡಿಕೊಂಡು ಹೋದರೆ ಒಂದಲ್ಲ ಒಂದು ದಿವಸ ಅವನ ಗುಂಡೆಗೆ ಬರ್ತದೆ ಅಂತೇಳಿ ನಮ್ಮಲ್ಲಿ ಹಳ್ಳಿಯಲ್ಲಿ ಭಾಷೆ ಇರ್ತದೆ. ಕೆಟ್ಟ ಭಾಷೆ, ಆದರೆ ಅದನ್ನು ಅನಿವಾರ್ಯ ಹೇಳದೆ.
ಯಾಕಂದರೆ ಕೆಟ್ಟ ಭಾಷೆ ಅಂತ ಹೇಳಿದರೆ ಇನ್ನೊಬ್ಬರ ನಮ್ಮ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಮಾತಾಡಿದಂಥ ಕೆಟ್ಟ ಭಾಷೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನ್ನ ಅರ್ಹತೆಯೂ ಅಲ್ಲ ಅದು, ನನ್ನ ಯೋಗ್ಯತೆಗೆ ತಕ್ಕುದಾದ ಶಬ್ದಗಳು ಇದುವೇ ಹೆಚ್ಚಾಯ್ತು ನಾನು ಮಾತಾಡಿದ್ದು. ಬಹುಶಃ ಯಾರಿಗಾದರೂ ನೋವಾಗಿದ್ದರೆ ಕ್ಷಮಿಸಿ. ಬಹುಶಃ ಜಾತಿ ಧರ್ಮದಲ್ಲಿ ಹೋರಾಟ ಮಾಡ್ತಾರೆ ಅನ್ನೋ ಒಂದು ಹಣೆಗಟ್ಟೆ ಪಟ್ಟಿದ್ದಾರೆ ನಮ್ಮ ಲೀಡರಿಗೆ. ಎಲ್ಲಿ ಜಾತಿ ಧರ್ಮದಲ್ಲಿ ಮಾಡಿದರು ಹೇಳಿ? ಎಲ್ಲಿಯಾದರೂ ಒಂದು ಅವರ ಈಗ 4 ವರ್ಷದಲ್ಲಿ ಅವರ ಒಂದು ಭಾಷಣದಲ್ಲಿ ಜಾತಿ ಧರ್ಮದ ಎಲ್ಲಿಯಾದರೂ ಹೇಳಿದಿದ್ರೆ ಹೇಳಿ. ಕ್ಷಮೆ ನಾನು ಕೇಳ್ತೇನೆ, ಬೇರೆ ಯಾರು ಬೇಡ, ನಾನು ಕ್ಷಮೆ ಸಾರ್ವಜನಿಕವಾಗಿ ಕೇಳ್ತೇನೆ. ಅಪವಾದಗಳು ಹೊರಿಸುವುದು ಬಹಳ ಸುಲಭ. ಅಪವಾದಗಳನ್ನು ಹೊರಿಸುವುದು, ಅಪವಾದದಿಂದ ಹೊರಗೆ ಬರಲಿಕ್ಕೆ ದೇವರು ನಮ್ಮೊಟ್ಟಿಗೆ ಸದಾ ಇದ್ದಾನೆ. ಸದಾ ಕಾರ್ಯಕರ್ತರ ಬೆಂಬಲವು ಪ್ರಾಮಾಣಿಕರು ಇದ್ದಾಗ ಖಂಡಿತ ಹೋರಾಟ ಜಯ ಆಗ್ತದೆ. ಬಹುಶಃ ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಲಿ. ಬಹುಶಃ ಇದು ಇಒ ಮತ್ತು CO ಅವರು ಅನುದಾನದಲ್ಲಿ ಬರಬೇಕಾದ ಅಗತ್ಯ ಇವತ್ತು ಬರ್ಬೋದಿತ್ತಲ್ಲ. ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಇಲ್ಲಿಗೆ ಅವರ ಅನುದಾನ ಬಂತಲ್ಲ, ಮಾಡ್ಬೋದಿತ್ತಲ್ಲ. ಜನಪ್ರತಿನಿಧಿಗಳು ಅವರ ಒಂದು ಜನಪ್ರತಿನಿಧಿಗಳು ಒಟ್ಟಿಗೆ ಅವರ ಹಿಂದೆ ಓಡುವವರಿಗೆ ಅವರು ಬರಲಿಕ್ಕಿಲ್ಲ ನಮ್ಮಲ್ಲಿಗೆ. പക്ഷെ ತಾಲೂಕು ಪಂಚಾಯತ್ ಇವರಿಗೆ ಬರ್ಬೋದಿತ್ತಲ್ಲ, ಇವತ್ತು ಬಂದು ನಮ್ಮಲ್ಲಿ ಸಮಾಧಾನ ಮಾಡ್ಬೋದಿತ್ತಲ್ಲ. ಸ್ವಾಮಿ ನಾನು ನಾಳೆ ಬರ್ತೇನೆ, ಬಹುಶಃ ಆಯ್ತಲ್ಲ. ಇವತ್ತು ಹೊಸ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಸಮಯ ಆಯಿತು. ಅದೇ ದುಡ್ಡೆಲ್ಲಿ ಉಂಟು? ಕೇಂದ್ರ ಸರ್ಕಾರಕ್ಕೆ ಇಲೆಕ್ಷನ್ ಮಾಡಿದೆ, ಸಂವಿಧಾನಾತ್ಮಕವಾಗಿ ನೀವು ನಡ್ಕೊಳ್ಳಿದ್ರೆ ನಿಮಗೆ ದುಡ್ಡು ಕೊಡುವುದಿಲ್ಲ ಅಂತ ಕೇಂದ್ರ ಸರ್ಕಾರದ ಕಾನೂನಿದೆ. ಇವರು ಎಲ್ಲಿ ಇಲೆಕ್ಷನ್ ಮಾಡಿದರು? ಪಂಚಾಯತ್ ಇಲೆಕ್ಷನ್, ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್, ಇವರಿಗೆ 8 ಆಣೆ ಇಲ್ಲ. ಬಹುಶಃ ಇಲೆಕ್ಷನ್ ಮಾಡೋದ್ರಿಂದ ಅನುದಾನ ಬರ್ತಾ ಇಲ್ಲ. ಪಂಚಾಯತಲ್ಲಿ ಎಲ್ಲ ಕಾಂಟ್ರಾಕ್ಟ್ಗಳಿಗೆ 15ನೇ ಹಣಕಾಸಿಗೆ ದುಡ್ಡು ಬರ್ಬೋದು ಅಂತೇಳಿ ಕೆಲಸ ಮಾಡಿದವರಿಗೆ ಇವತ್ತು 3 ನಾಮ. ಇನ್ನು ಬರ್ತದ? 16ನೇ ಹಣಕಾಸು ಬರ್ತದೆ, 15ನೇ ಹಣಕಾಸು ಹೋಯಿತು. ಏನು ಮಾಡಬೇಕು? ಯಾವುದೇ ಪಂಚಾಯತಲ್ಲಿ ಶಾಪಗಳಿಲ್ಲ. ಏನು ಮಾಡಬೇಕು? ಎಲ್ಲಿದೆ ಪ್ರಜಾಪ್ರಭುತ್ವ? ಎಲ್ಲಿದೆ? ಇವರ ಆಡಳಿತ ಎಲ್ಲಿದೆ? KPSC ಕರ್ಮಕಾಂಡ. ಇನ್ನೊಂದು ನಿಮ್ಮ BVSC ಡಾಕ್ಟರ್ ಇದ ಆಯ್ಕೆಯಲ್ಲಿ ಅವರು ದುಡ್ಡು ಮಾಡಿದರೆ ಇನ್ನು ಇಲ್ಲಿ ಮಾಡಲಿಕ್ಕಿಲ್ಲ ಸ್ವಾಮಿಯವರು. KPSC ಏನಾಯಿತು? ಹಗರಣಗಳ ಸರಮಾಲೆ. ಇವತ್ತು ಹೇಗೆ ಒಬ್ಬ ಪ್ರಾಮಾಣಿಕ ಒಂದು KPSC 50-80 ಲಕ್ಷ ಕೊಟ್ಟು ಪ್ರಾಮಾಣಿಕ ಒಬ್ಬ ಹೇಗೆ ಹೋಗಬೇಕು? ನೋವು ಯಾರಿಗೆ ಆಗುವುದಿಲ್ಲ? ಆಗ ನ್ಯಾಯ ಇಲ್ಲೋ? ಆಗ ಪ್ರಜಾಪ್ರಭುತ್ವ ಇಲ್ಲೋ? ಆಗ ಸರ್ವಾಧಿಕಾರವೋ? RSS ಅನ್ನು ತೋರ್ತಾರೆ ಇವರು. ಏನು ಮಾಡಿದೆ ಇವರಿಗೆ RSS? ಯಾವುದಾದ್ರೂ ಸಂಘಟನೆ ಅಥವಾ ಇನ್ನೊಂದಿದೆ RSS. ಇವರದು ಮುಸಲ್ಮಾರ 1000 ಸಂಘಟನೆ ಇದೆ. ಅಲ್ಲಿ ಏನು ಇವರು ದೇಶಕ್ಕೆ ತೊಂದರೆ ಮಾಡಿದ್ದಾರೆ? ತೊಂದರೆ ಮಾಡಿದವರನ್ನು ಬೇರೆ ಕೇಸ್ ಹಾಕಲಿ, ಇದೇ ಅಲ್ಲ ಕಾನೂನು. ಯಾಕೆ ಈ ಸಮಸ್ಯೆಯನ್ನು ಎಳೆದು ಹಾಕೋದು? ಯಾರ ಮೇಲೂ ಆರೋಪಗಳನ್ನು ಹಾಕಿ ತಾನು ಬದುಕ್ತೇನೆ, ಇದು ಖಂಡಿತ ಸಾಧ್ಯ ಇಲ್ಲ ಈ ಸಮಾಜದಲ್ಲಿ. ಈಗ ಸಾಮಾಜಿಕ ಜಾಲತಾಣ ಇದೆ. ಬಹುಶಃ ಇದು ಇದ್ದ ಕಾರಣ ಇವತ್ತು ನಾವೇನೋ ಪ್ರಜೆಗಳು ಅಲ್ಪ ಸ್ವಲ್ಪ ನ್ಯಾಯ ಸಿಗ್ತಾ ಇದೆ ನಮಗೆ. ಸಾಮಾಜಿಕ ತಾಣ ಇಲ್ಲದೆ ಇದ್ದರೆ ನಮ್ಮನ್ನು ಇಲ್ಲಿಗೆ ಒಂದು ಮಟ್ಟ ಹದ ಮಾಡ್ತಿದ್ರು. ಇನ್ನೊಂದು ಮೊಬೈಲ್ ಬಂದದಲ್ಲಿ ಬದುಕಿದ್ದು ನಾವು. ಫೋಟೋ ನಮಗೂ ತೆಗಿಲಿಕ್ಕೆ ಕೊಡ್ತದೆ, ಅವರಿಗೂ ತೆಗಿಲಿಕ್ಕೆ ಕೊಡ್ತದೆ. ಒಳ್ಳೆಯವರಿಗೆ ಒಳ್ಳೆಯದೇ, ಕೆಟ್ಟವರಿಗೆ ಮಾತ್ರ ಅಲ್ಲಿ ಹಾಗೆ ಹಾಕಿದೆ. 2800 ಮೇಲೆ ಈಗ ಪೊಲೀಸ್ ಅಧಿಕಾರಿಗಳು ಕೇಸ್ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಬಹಳ ಒಳ್ಳೆಯ ನಿರ್ಧಾರವಿದೆ, ಏನು ತಪ್ಪಲ್ಲ. ಒಬ್ಬ ಜೀವವನ್ನೇ ತೆಗೀತಾನೆ ಅಂತೇಳಿ ಅವರು ಜೀವ ತೆಗೆಯದೆ ಅವರು ಏಕಪಡಿಸುವನ್ನು ಹಾಕದಿದ್ದದ್ದೇ ಬಹಳ ಪುಣ್ಯ. ಪ್ರಾಮಾಣಿಕರಿಗೆ ಇದ್ದೇವೆ ಅಂತ ಹೇಳುವುದನ್ನು ನಿಮಗೆ ಡೆಲ್ಲಿಯ ಪೊಲೀಸರು ನಮಗೆ ತೋರಿಸಿದ್ದಾರೆ. ಬಹುಶಃ ಅದೇ ರೀತಿ ಪುತ್ತೂರಿನ ಪೊಲೀಸರು ತೋರಿಸ್ತಾರೆ ಅಂತ ನನಗೆ ಅಚಲ ವಿಶ್ವಾಸ ಇದೆ. ಇವತ್ತು ಸಂಜೆ ಆಗುವಾಗ ಗೊತ್ತಾಗ್ತದೆ. ವಿಶ್ವಾಸಕ್ಕೆ ಚ್ಯುತಿ ಬರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ನಾವೆಲ್ಲ ಈ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಹೋರಾಡುವ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ 1000 ಸಮಸ್ಯೆಗಳಿದೆ ನಮ್ಮಲ್ಲಿ. ಒಂದೊಂದೇ ಮಿಲುಕು ಆಗ್ತಾ ಹೋದರೆ ಸಮಸ್ಯೆಗಳು ನಿರಂತರ ಇದೆ ನಮಗೆ. ಬಹುಶಃ ಇವತ್ತು 9/11 ಇಲ್ಲದೆ ಬಹುಶಃ ಎಷ್ಟು ಜನರ ಮದುವೆ ನಿಂತಿದೆ ಗೊತ್ತುಂಟು? ಎಷ್ಟು ಜನರ ಬೊಜ್ಜ ನಿಂತಿದೆ, ಸಣ್ಣಕ್ಕಾಗಿದೆ. ಮದುವೆ ಇಲ್ಲ ಕೆಲವರಿಗೆ. 9/11 ತಗೊಂಡು ಹೋಗಿ CA ಬ್ಯಾಂಕಿಗೆ 9/11 ಕೊಂಡೆ ಅಂತ ಹೇಳ್ತಾರೆ CEO. 9/11 ಸಿಗುವುದೇ ಇಲ್ಲ ಇವರದ್ದು. ಕನ್ವರ್ಷನ್ ಆಗ್ತದ? 6 ತಿಂಗಳು 8 ತಿಂಗಳ ಒಂದು ಕನ್ವರ್ಷನ್ ಫೈಲಿಗೆ ಯಾಕೆ ಇಡ್ತಾರೆ? ಉತ್ತರ ಕೊಡಲಿ. ಇನ್ನೊಂದು ಸಹಕಾರಿ ರಂಗದಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಘಗಳು, ಸಾಕಷ್ಟು ಸಹಕಾರಿ ಸಂಘಗಳು 1 ಸೆಂಟ್ಸ್ ಜಾಗ ಇಲ್ಲದೆ ಪರದಾಡ್ತಾ ಇದೆ, ಅರ್ಜಿ ಕೊಡ್ತಾ ಇದೆ ಸರ್ಕಾರಕ್ಕೆ. ಒಂದು 3 ಸೆಂಟ್ಸ್ ಕೊಡ್ಬೋಯ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ಎಂತ ಅಭಿವೃದ್ಧಿ ಏನು? ಯಾರ ದುಡ್ಡು? ನನ್ನ ಪಟ್ಟ ಲ್ಯಾಂಡ್ ಕೊಡೋದಲ್ಲ ಅಲ್ಲ, ಸರ್ಕಾರದ ಜಾಗ ಇದೆ, ಕೊಡ್ಬೋದಲ್ಲ ಒಂದು 5-5 ಸೆಂಟ್ಸು. ಏನು ಅಭಿವೃದ್ಧಿ? ಉತ್ತರ ಕೊಡಬೇಕಲ್ಲ. ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೆ ಕೊಡಬೇಕಲ್ಲ. ನಾವು ಬರೀ 2-3 ಜಾತಿಗೆ ಕೊಟ್ಟರೆ ಆಯ್ತಾ? ಒಂದೇ ಜಾತಿಗೆ ಎಲ್ಲ ಅನುದಾನವನ್ನು ಕೊಟ್ಟು ಬಿಟ್ಟರೆ ಉಳಿದವರು ಏನು ಮಾಡಬೇಕು? ಬಹುಶಃ ಈ ರೀತಿಯಲ್ಲಿ ಎಲ್ಲರನ್ನೂ ಒಂದು ತಾಯಿ ಮಕ್ಕಳನ್ನು ಹೇಗೆ ನೋಡ್ತಾರೆ ಹಾಗೆ ಈ ಸರ್ಕಾರ ನೋಡಬೇಕು. ಇದು ಯಾವತ್ತೂ ಈ ಸರ್ಕಾರ ನೋಡುವುದಿಲ್ಲ. ಪ್ರಜಾಪ್ರಭುತ್ವವನ್ನು ಇದು ಮೆಟ್ಟಿ ಹಾಕುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮೊಳಗೆ ಏನೇ ಸಮಸ್ಯೆ ಇರಲಿ ಒಕ್ಕೊರಲಿಂದ ಹೋರಾಟ ಮಾಡುವ. ನರೇಮುಗರ್ನ ಆ ವ್ಯವಸ್ಥೆ ಆಗದಿದ್ದಲ್ಲಿ ಬಹುಶಃ ನಾವು ಡಬ್ಬಿ ಹಿಡ್ಕೊಂಡು ಇಡೀ ಪುತ್ತೂರು ತಾಲೂಕಲ್ಲಿ ಹೋಗಿ ಒಂದು ಒಳ್ಳೆಯ ಸಂದೇಶ ಕೊಡುವ ಅಂತ ಹೇಳಿ ಭಾವಿಸ್ತು. ನಮ್ಮ ಇವರು ಹೇಳಿದರು, ನಮ್ಮ ಅರುಣಣ್ಣ, ಇದು ಒಳ್ಳೇದು, ಒಂದು ಪಾಠ ಆದ್ರೆ ಆಗಲಿ ಇವರಿಗೆ. ಬಹುಶಃ ನಾವು ನಾಚಿಗಲ್ಲ, ನಾವು ಯಾವತ್ತೂ ಡಬ್ಬಿ ಹಿಡಿದವ್ರೆ, ನಮಗೇನು ಡಬ್ಬಿ ಹಿಡಲಿಕ್ಕೆ ನಾಚೆ ಇಲ್ಲ. ಶ್ರೀರಾಮನಿಂದ ಹಿಡಿದು ಎಲ್ರಿಗೂ ನಾವು ಡಬ್ಬಿ ಹಿಡ್ತಿದ್ದೇವೆ, ಗೌರವದಿಂದ ಡಬ್ಬಿ ಹಿಡ್ತೇವೆ. ನಾವೇನು ಡಬ್ಬಿ ಕತ್ಕೊಂಡು ಶಾಲೆ ಮಾಡಲಿಲ್ಲ, ಶಾಲೆ ಅಧ್ಯಕ್ಷನೂ ನಾನಾಗಲಿಲ್ಲ, ಶಾಲೆ ಕಮಿಟಿಯಲ್ಲೂ ನಾನಿಲ್ಲ. ಹಾಗೆ ಒಳ್ಳೆಯ ಬದಲಾವಣೆಯನ್ನು ಮಾಡುವ. ಡಬ್ಬಿ ಇಡುವಲ್ಲಿಗೆ ಅಷ್ಟು ಕೆಳಗೆ ಈ ಸರ್ಕಾರದ ಮರ್ಯಾದೆ ಹೋಗುವುದು ಬೇಡ ಅಂತ ಹೇಳಿ ಅವರು ಯೋಚನೆ ಮಾಡಿದರೆ ನಮಗೂ ಒಳ್ಳೆಯದು, ಅವರಿಗೂ ಒಳ್ಳೆಯದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ನ್ಯಾಯ ಎಲ್ಲರಿಗೂ ಸಿಗಲಿ, ಪ್ರಜಾಪ್ರಭುತ್ವ ಒಳ್ಳೆಯಲಿ ಅಂತ ನನ್ನ ಒಂದು 2 ಮಾತುಗಳು ನಿಲ್ಲಿಸ್ತೇನೆ.
ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ಸೇರಿರುವಂಥ ಎಲ್ಲ ನಾಗರಿಕ ಬಂಧುಗಳೇ, ಪ್ರತಿಯೊಂದು ಭಾಗದಲ್ಲೂ ರಸ್ತೆ ರಿಪೇರಿ ಆಗಲೇಬೇಕಾದ್ದು. ಅದು ಎಲ್ಲ ಪಂಚಾಯತ್ ಸರ್ಕಾರದ ಕೆಲಸವೇ ಅದು ಆಗಬೇಕಾದದ್ದು. ಆದರೆ ಈ ಭಾಗದಲ್ಲಿ ರಸ್ತೆ ಯಾಕೆ ಸರಿ ಮಾಡ್ತಾ ಇಲ್ಲ ಅನ್ನುವಂಥದ್ದೇ ಒಂದು ಪ್ರಶ್ನೆ. ಮೊನ್ನೆಯಿಂದ ಇದು ಮನವಿ ಕೊಟ್ಟರು, ಅಧಿಕಾರಿಗಳು ಬರ್ತಾ ಇಲ್ಲ ಈ ಭಾಗಕ್ಕೆ, ಯಾಕೆ ಅಂತೇಳಿ ಇನ್ನೂ ಅದೊಂದು ಪ್ರಶ್ನೆ. ಈ ಭಾಗದ ಜನರು ಅವರಿಗೆ ಯಾವ ರೀತಿಯ ತೊಂದರೆ ಮಾಡಿದ್ದಾರೆ ಅನ್ನೋದು ಅವರು ಉತ್ತರ ಕೊಡಬೇಕು. ಆದಷ್ಟು ಬೇಗ ಜನಪ್ರತಿನಿಧಿಯಾದಂತಹ ಶಾಸಕರು ಕೂಡ ಇದಕ್ಕೆ ಕೂಡಲೇ ಸ್ಪಂದನೆ ಮಾಡಿ ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಿಕೊಡಬೇಕು. ಈ ಭಾಗದ ಹೋಗುವಂಥ ಪ್ರತಿಯೊಂದು ನಾಗರಿಕರಿಗೂ ಅನುಕೂಲವಾಗುವಂತೆ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ಎಲ್ಲರ ಹತ್ರ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅಧಿಕಾರಿಗಳು ಚೆನ್ನಾಗಿದ್ದಾರೆ, ಒಳ್ಳೆಯವರು, ಎಲ್ಲ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದರು. ಆದಷ್ಟು ಶೀಘ್ರ ರಸ್ತೆಯನ್ನು ಮಾಡುವಂಥ ವ್ಯವಸ್ಥೆಗೆ ನಾವು ಮುಂದೂಡಿ ಇಡ್ತೇವೆ ಅಂತ ಶ್ರೀಯುತ ಅರುಣ್ ಕುಮಾರ್ ಹುದ್ದೆಲ್ ನಮಗೆ ಭರವಸೆ ನೀಡಿ, ನೀವು ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ, ಅಧಿಕಾರಿಗಳು ಒಳ್ಳೆಯವರಿದ್ದಾರೆ, ಅವರಲ್ಲಿ ಮಾತನಾಡಿಸಿ ಆ ಭಾಗದ ರಸ್ತೆಯನ್ನು ದುರಸ್ತಿ ಮಾಡಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ತೇನೆ ಅನ್ನೋದನ್ನ ಕಳೆದ 2 ತಿಂಗಳಿಂದ ಸತತ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಅವರ ಮಾತಿಗೆ ಪ್ರಯೋಜನಕ್ಕೆ ಯಾವುದೇ ಬದ್ಧತೆ ಸಿಗ್ಲಿಲ್ಲ ಅಂತ ಕಾಣ್ತಾ ಇದೆ. ಮತ್ತೊಮ್ಮೆ ನಮ್ಮಲ್ಲಿ ಕೇಳಿಕೊಂಡ್ರು ಏನು ಮುಂದುವರಿಸೋದಂತ. ಆವಾಗ ಊರಿನವರ ಒಂದು ಒತ್ತಡ ಬಹುಶಃ ರಿಕ್ಷಾ ಚಾಲಕರಿಗೆ ತಿಳಿದಿದೆ. ಅವರು ತುಂಬಾ ಸಮಯದಿಂದ ಈ ಬಗ್ಗೆ ಶ್ರಮವನ್ನು ವಹಿಸಿದ್ರು. ಹಲವು ದಿವಸ ಮಣ್ಣು ಹಾಕ್ತಾ ಇದ್ರು, ಹಲವು ದಿವಸ ಕಲ್ಲು ಹೊತ್ತಿದ್ದಾರೆ. ಆದ್ರೂ ಕೂಡ ಮಳೆಯ ಪರಿಸ್ಥಿತಿಯಲ್ಲಿ ರಸ್ತೆ ಇನ್ನಷ್ಟು ಹದಗೆಟ್ಟು ಹೋಗ್ತಾ ಇತ್ತು. ದಿನನಿತ್ಯ ಇವರ ದುಡಿಮೆ ರಿಕ್ಷಾದ ರಿಪೇರಿಗೆ ಹೋಗ್ತಾ ಇತ್ತು. ಇವರ ಬದುಕಿಗೆ ಕಷ್ಟವಾಗ್ತಾ ಇತ್ತು. ಬರುವಂತಹ ಹಲವಾರು ಜನರ ವಾಹನಗಳು ಕೆಟ್ಟು ಹೋದದ್ದಾಗಿರ್ಬೋದು. ತುಂಬಾ ಜನ ಗಾಡಿಯವರು ಈಗ ಇಲ್ಲಿಗೆ ತುಂಬಾ ಜನ ಬರದಿರ್ಬೋದು, ಆದ್ರೆ ಆ ರಸ್ತೆಯಲ್ಲಿ ಅಲ್ಲಿ ನಿಂತು ಶಾಪ ಹಾಕಿದವರು ಎಷ್ಟೋ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಹಿರಿಯರಿದ್ದಾರೆ ತುಂಬಾ ಜನ. ರಿಕ್ಷಾ ಕೊಂಡೋಗ್ಲಿಕ್ಕೆ ಗೊತ್ತಿಲ್ಲ, ಸ್ಕೂಟರ್ ತಗೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ, ಅಥವಾ ಯಾವುದೇ ಒಂದು ಕಾರನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ. ತುರ್ತಾಗಿ ಏನಾದ್ರೂ ಅವಶ್ಯಕವಾಗಿ ಅನಾರೋಗ್ಯ ಆದ್ರೆ ಆಸ್ಪತ್ರೆಗೆ ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಬೇಕಾದ್ರೆ 3 ಗಂಟೆ ಬೇಕು. ಈ ರಸ್ತೆಯಲ್ಲಿ ಹೋಗುದು ಹೇಗೆ? ತುರ್ತಾಗಿ ನಾವು ಹೋಗುವಂತ ಸಂದರ್ಭದಲ್ಲಿ ಆ ರಸ್ತೆ ಕೆಟ್ಟದಾಗಿದ್ರೆ ಹೋಗುವಂತ ವ್ಯವಸ್ಥೆಯನ್ನ ಜನಪ್ರತಿನಿಧಿಗಳು ಮಾಡ್ತಾರೆ ಅನ್ನುವಂಥ ಯೋಚನೆಯಲ್ಲಿ ಇತ್ತು. ಆದ್ರೆ ಅದು ಈಡೇರದ ಕಾರಣ ಅರುಣ್ ಕುಮಾರ್ ಗುತ್ತಿಲ್ ಅವರ ನೇತೃತ್ವದಲ್ಲಿ ಮೊನ್ನೆ 10 ದಿವಸಗಳಿಂದ ನಿರಂತರವಾಗಿ ಈ ಒಂದು ಯೋಜನೆಗೆ ಮುನ್ನಡೆಯನ್ನು ಇಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀರಾಮ್ ಭಟ್ ಪಾತಾಳ ಇವರು ನಮ್ಮ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು. ಇವರು ಈ ಒಂದು ಸಂದರ್ಭದಲ್ಲಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ನೆರೆಮುಗುರಿನ ಗ್ರಾಮಸ್ಥರು ಹಾಗೂ ಪುತ್ತಿಲ ಪರಿವಾರದ ಕಾರ್ಯಕರ್ತರೆ, ನಾವು ಸರ್ಕಾರದಲ್ಲಿ ಕೇಳಿರುವಂಥದ್ದು ಮೂಲಭೂತ ಸೌಕರ್ಯ, ಇದು ನಮಗೆ ಬೇಕು. ಇದನ್ನು ನಾವು ನ್ಯಾಯಯುತವಾಗಿ ಕೇಳಲಿಕ್ಕೆ ಬಂದದ್ದೇ ಹೊರತು ಯಾವುದೇ ಗಲಭೆಗಳನ್ನು ಮಾಡಲಿಕ್ಕೆ ನಾವಿಲ್ಲಿ ಬಂದದ್ದಲ್ಲ. ಶಾಂತಿಯುತವಾಗಿ ಸರ್ಕಾರದ ಮುಂದೆ ನಾವು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಗ್ರಾಮಸ್ಥರು ಸೇರಿ ಮನವರಿಕೆ ಮಾಡಿ ನಾವಿದನ್ನು ಕೇಳಿದ್ದು. ಆ ಮಾತನ್ನು ಅದಕ್ಕೆ ಸಂಬಂಧಪಟ್ಟವರು ಕೊಟ್ಟ ಮಾತನ್ನು ತಪ್ಪಿದ್ದಾರೆ. ಅದು ಆಗುವವರೆಗೆ ನಮ್ಮ ಧರಣಿ ನಿರಂತರವಾಗಿ ನಡೀತಾ ಇರ್ತದೆ. ಯಾವುದೇ ಗೊಂದಲ ಇಲ್ಲ, ಯಾವುದೇ ಗಲಾಟೆಗೋಸ್ಕರ ನಾವು ಸೇರಿದ್ದಲ್ಲ. ನಾವು ಕೇಳಿದ ಆ ಸೇವೆಗಳು ಆ ಸರ್ಕಾರ ಅದನ್ನು ಕೊಡಲೇಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು. ಆದುದರಿಂದ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಗ್ರಾಮಸ್ಥರ ಮಧ್ಯದಲ್ಲಿ ಅಭಯಂ ಎನ್ನುವ ಒಂದು ಫೋನ್ ನಂಬರನ್ನು ಕೊಟ್ಟು ನಾವು ಒಂದು ಶೀರ್ಷಿಕೆ ಅಡಿಯಲ್ಲಿ ಎಲ್ಲ ವಾಟ್ಸಪ್ಗಳಲ್ಲಿ ಜನರ ಮಧ್ಯೆ ನಮ್ಮ ಸಂಪರ್ಕವನ್ನು ಕಲ್ಪಿಸುವುದಕ್ಕೋಸ್ಕರ ನಾವು ಆ ಸಂಖ್ಯೆಯನ್ನು ಎಲ್ಲರಿಗೆ ನೀಡಿದ್ದೇವೆ. ಅದರಿಂದಾಗಿ ಗ್ರಾಮಸ್ಥರಿಂದ ನಮಗೆ ದೂರುಗಳು ಬಂತು, ಅದಕ್ಕೋಸ್ಕರ ನಾವು ಸೇರಿದ್ದೇವೆ. ಸರಕಾರ ಮತ್ತು ಗ್ರಾಮಸ್ಥರ ಮಧ್ಯದಲ್ಲಿ ಕೊಂಡಿಯಂತೆ ನಾವು ಕೆಲಸ ಮಾಡುವುದಕ್ಕೋಸ್ಕರ ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮಗೆ ಗ್ರಾಮಸ್ಥರು ಕೊಟ್ಟ ದೂರನ್ನು ಸಹ ನಾವು ಸರ್ಕಾರದ ಮುಂದೆ ಇಡಬೇಕು ವಿನಃ ಅದು ಯಾವತ್ತಿಗೂ ಆಗುವುದಿಲ್ಲ ಎಂದು ಸರ್ಕಾರ ಹೇಳಿದರೆ ಆ ಕೆಲಸವನ್ನು ಮಾಡುವುದಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಸರ್ಕಾರ ಆಗುವುದಿಲ್ಲ ಅಂತ ಹೇಳಿದ್ದಲ್ಲಿ ಗ್ರಾಮಸ್ಥರಿಗೆ ಅದನ್ನು ಮಾಡಿಕೊಡುವುದಂತೂ ನಾವು ಶತಸಿದ್ಧ. ಆದ್ದರಿಂದ ನಾವು ಶಾಂತಿಯುತವಾಗಿ ಸರ್ಕಾರದ ಮುಂದೆ ಕೇಳಿದ್ದೇವೆ, ಇನ್ನೂ ಕೇಳ್ತೇವೆ. ನಮ್ಮ ಕೆಲಸ
ಈಡೇರುವುದು ನಿಜವಾಗುವ ತನಕವೂ ನಮ್ಮ ಧರಣಿ ಸದಾ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೇಡ್ತಾ ನಾವೆಲ್ಲರೂ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ಪದ್ಮಾವತಿ ಅಮ್ಮನ ಅನುಗ್ರಹವನ್ನು ಯಾಚಿಸ್ತಾ ಪುತ್ತೂರು ಶಾಂತಿಗೋಡು ಮತ್ತು ಪುತ್ತೂರು ಆನಡ್ಕ ಭಾಗಕ್ಕೆ ಸಂಪರ್ಕಿಸತಕ್ಕಂತಹ ರಸ್ತೆಯಲ್ಲಿ ಮಾಯಂಗಾಲದಿಂದ ಕೂಡು ರಸ್ತೆಯವರೆಗೆ ರಸ್ತೆ ದುರಸ್ತಿಯಾಗಬೇಕು. ಸುಗಮ ವಾಹನ ಸಂಚಾರಕ್ಕೆ ಯೋಗ್ಯವಾಗಿ ಆ ರಸ್ತೆಯನ್ನ ಮಾಡಬೇಕು. ಎರಡೂ ಬದಿಗೆ ವೈಜ್ಞಾನಿಕವಾಗಿ ತೋಡನ್ನ ಮಾಡಿ, ಕಡಿಯನ್ನ ಮಾಡಿ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನ ಕಂಡುಕೊಳ್ಳಬೇಕು. ಮತ್ತು ಮುಂದಿನ ದಿವಸದಲ್ಲಿ ಬಿಂದು ಫ್ಯಾಕ್ಟರಿಯಿಂದ ಕೂಡು ರಸ್ತೆಯ ತನಕ 5.5 ಮೀಟರ್ ಅಗಲಕ್ಕೆ ಕಾಂಕ್ರೀಟೀಕರಣ ಮಾಡಿಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಾರ್ವಜನಿಕರಿಂದ ಬಂದಿರತಕ್ಕಂಥ ದೂರಿಗೆ ಪೂರಕವಾಗಿ ನಾವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಮ್ಮ ಮನವಿಯನ್ನ ಅವರಿಗೆ ಸಲ್ಲಿಸಿದ್ದೆವು. ಕಳೆದ ಗುರುವಾರ ಮನವಿಯನ್ನ ಇಲಾಖೆಗೆ ಸಲ್ಲಿಸಿ ಇಲಾಖಾಧಿಕಾರಿಗಳು ತಕ್ಷಣ ಸ್ಪಂದಿಸಿ ಗ್ರಾಮ ಪಂಚಾಯತಿನ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರ ಜೊತೆಗೆ ಮರುದಿವಸ ಆ ಕಾಮಗಾರಿಯನ್ನ ಆರಂಭ ಮಾಡ್ತೇವೆ ಅನ್ನತಕ್ಕಂತ ಹೇಳಿಕೆಯನ್ನ ಸಾರ್ವಜನಿಕ ವಲಯದಲ್ಲಿ ಕೊಟ್ಟು ಮತ್ತೆ ಈ ಭಾಗದ ಜನರನ್ನ ಮಂಗ ಮಾಡತಕ್ಕಂತ ಪ್ರಯತ್ನದಲ್ಲಿ ಯಶಸ್ವಿಯಾಗಿರುವಂತದ್ದು ಮತ್ತು ಯಾರದ ಒತ್ತಡದಿಂದ ಈ ಕೆಲಸ ಕಾರ್ಯವನ್ನ ನಿರ್ವಹಿಸದೆ ಸಾರ್ವಜನಿಕರ ಎದುರಿನಲ್ಲಿ ಮತ್ತೆ ಒಬ್ಬ ಅಧಿಕಾರಿ ಹೇಗಿರಬೇಕು ಅನ್ನತಕ್ಕಂತಹ ಗೊಂದಲದ ನಡುವೆ ಇರತಕ್ಕಂತಹ ಸಂದರ್ಭದಲ್ಲಿ ಈ ಕಾಮಗಾರಿಯನ್ನ ತಕ್ಷಣ ಆರಂಭ ಮಾಡಬೇಕು ಮತ್ತು ಹೇಳಿರತಕ್ಕಂತ ಹೇಳಿಕೆಯ ವಿರುದ್ಧ ನಡೆದುಕೊಂಡಿರತಕ್ಕಂತ ಈ PDO ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚನೆ ಮಾಡಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಇವತ್ತು ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಈಗಾಗಲೇ ಪ್ರತಿಭಟನೆಯ ವಿಚಾರಗಳು ಮತ್ತು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ದುರಾಡಳಿತ ಮತ್ತು ಪ್ರತಿಯೊಂದು ಇಲಾಖೆಯಲ್ಲಿ ನಡೆದಿರತಕ್ಕಂತಹ ಭ್ರಷ್ಟಾಚಾರದ ಆಡಳಿತಕ್ಕೆ ಇವತ್ತಿನಿಂದ ಹೋರಾಟವನ್ನ ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಆರಂಭದ ಹೋರಾಟ ಇವತ್ತು ನರಿಮಗುರು ಪಂಚಾಯತಿನ ಎದುರುಗಡೆ ಆರಂಭಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ದಿವಸಗಳಲ್ಲಿ ಪುತ್ತೂರು ಕ್ಷೇತ್ರದ ಎಲ್ಲ ಪಂಚಾಯತ್ ವ್ಯಾಪ್ತಿಗಳಲ್ಲಿಯೂ ಕೂಡ ಭ್ರಷ್ಟಾಚಾರದ ವಿರುದ್ಧ, ಸರ್ಕಾರದ ದುರಾಡಳಿತದ ವಿರುದ್ಧ, ಪಂಚಾಯತಿನಲ್ಲಿರತಕ್ಕಂಥ ಅಧಿಕಾರಿಗಳ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ನಿರಂತರವಾಗಿರತಕ್ಕಂಥ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡತಕ್ಕಂಥ ಕೆಲಸ ಕಾರ್ಯ ಇವತ್ತಿನಿಂದ ಆರಂಭ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ತಿಳಿಸುವಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವುದಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ಸಾರ್ವಜನಿಕ ವ್ಯವಸ್ಥೆಗೋಸ್ಕರ ನಾಗರಿಕರ ಜೊತೆಗೆ ಸೇರಿ ಹೋರಾಟವನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ರು, ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ರು. ಆ ಪ್ರತಿಭಟನೆ ಯಾತಕ್ಕೋಸ್ಕರ ಆಯಿತು, ಯಾರ ಎಡವೆಟ್ಟಿನಿಂದ ಆ ಕಾರ್ಯಕ್ರಮ ಪ್ರತಿಭಟನೆ ಆಯಿತು ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿದೆ. ಆದರೆ ಕೇಸು ದಾಖಲು ಮಾಡುವಂಥದ್ದು ಊರಿನಲ್ಲಿರತಕ್ಕಂಥ ಮತ್ತು ಪ್ರತಿಭಟನೆಯನ್ನ ಮಾಡತಕ್ಕಂಥ ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡತಕ್ಕಂಥ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆ ವೈಯಕ್ತಿಕವಾಗಿ ನೀವು ಮಾಡಿರ್ತಕ್ಕಂಥ ಕೇಸು 39ನೇ ಕೇಸ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸದಲ್ಲಿ ಇಲಾಖೆಯವರು 100 ಕೇಸು ನನ್ನ ಮೇಲೆ ದಾಖಲು ಮಾಡಿದ್ರು.
ಸಾರ್ವಜನಿಕ ಜೀವನದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ಅನಿವಾರ್ಯವಾಗಿ ಇನ್ನಷ್ಟು ಹೋರಾಟಗಳನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಕೊಡತಕ್ಕಂತಹ ಕೆಲಸ ಕಾರ್ಯವನ್ನ ನಾನು ಮಾಡ್ತೇನೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪುತ್ತೂರು ಕ್ಷೇತ್ರದ ಬಗ್ಗೆ ಒಂದು ಇತಿಹಾಸ ಇದೆ. ಪುತ್ತೂರು ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ MLA ಆಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಹಲವಾರು ಶಾಸಕರನ್ನ ನಾವೆಲ್ಲ ಕಂಡಿದ್ದೇವೆ. ದುರಾಡಳಿತದ ಅಧಿಕಾರವನ್ನ ಮಾಡಿದ್ರು, ಸರ್ವಾಧಿಕಾರಿ ಧೋರಣೆಯನ್ನ ಮಾಡಿದ್ರು, ಮತಕ್ಕೋಸ್ಕರ ಒಂದು ಮತ ಸಂಪ್ರದಾಯವನ್ನ ಓಲೈಕೆ ಮಾಡಿದ್ರು, ಕೋಮು ಗಲಭೆಯನ್ನ ಮಾಡಿದ್ರು, ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿರ್ತಕ್ಕಂತಹ ಹಲ್ಲೆಯನ್ನ ಮಾಡಿದ್ರು, ಧಾರ್ಮಿಕ ಕಾರ್ಯಕ್ರಮವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿ 10 ಕಿಲೋಮೀಟರ್ನವರೆಗೆ ಕಾರ್ಯಕರ್ತರನ್ನ ಅಟ್ಟಾಡಿಸಿ ಹೊಡೆದಿರತಕ್ಕಂತಹ ನೋವಿನ ಸಂಗತಿಗಳನ್ನ ಅಧಿಕಾರಿಗಳ ಮುಂದೆ ಇಡತಕ್ಕಂತಹ ಪ್ರಯತ್ನವನ್ನ ನಾನು ಮಾಡಿದ್ದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ ಅನ್ನುವಂಥದ್ದು ಅನೇಕ ಬಾರಿ ಸಾಬೀತಾಗಿದೆ. ಇವತ್ತು ಅಧಿಕಾರಿಗಳು ತಿಳ್ಕೊಂಡಿರ್ಬೋದು, ಈ ಅಧಿಕಾರದಲ್ಲಿ ನಾನು ಶಾಶ್ವತವಾಗಿ ಇರ್ತೇನೆ ಅಂತಕ್ಕಂಥ ಯೋಚನೆ ಇರ್ಬೋದು, ಜನಪ್ರತಿನಿಧಿಗಳಲ್ಲಿ ಇರ್ಬೋದು. ಮುಂದಿನ ಬಾರಿಯೂ ನಾನೇ ಈ ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗ್ತೇನೆ, ಮುಂದಿನ ಬಾರಿ ನಾನು ಈ ಕ್ಷೇತ್ರದಲ್ಲಿ ಮತ್ತೆ ಸಚಿವನಾಗಿ ಬರ್ತೇನೆ ಅನ್ನತಕ್ಕಂತಹ ಕನಸುಗಳು ಇರ್ಬೋದು. ಆದರೆ ಮಹಾಲಿಂಗೇಶ್ವರನ ಪವಿತ್ರ ಭೂಮಿಯಲ್ಲಿ ಧರ್ಮದ ಮತ್ತು ಈ ಜನರ ಅಪೇಕ್ಷೆಗೆ ವಿರುದ್ಧವಾಗಿ, ಜನರ ಮಾನಸಿಕತೆಯ ವಿರುದ್ಧ ಕೆಲಸವನ್ನ ನಿರ್ವಹಿಸಿದ್ರೆ ಯಾರೂ ಕೂಡ ಉಳಿಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಕ್ಷೇತ್ರ ಹಲವಾರು ಬಾರಿ ತೋರಿಸಿದೆ ಅನ್ನೋದನ್ನ ಇವತ್ತು ನೆನಪಿಸತಕ್ಕಂತ ಪ್ರಯತ್ನವನ್ನ ಮಾಡ್ತೇನೆ. ಅಧಿಕಾರಿಗಳಿಗೆ ಇವತ್ತು ದಪ್ಪ ಚರ್ಮದ ಅಧಿಕಾರಿಗಳಿಗೆ ಇವತ್ತು ಸಾರ್ವಜನಿಕವಾಗಿ ನಾವೆಲ್ಲ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ಸರ್ಕಾರದ ಫಂಡ್ಗಳು ಇಲಾಖೆಯಲ್ಲಿದ್ರೂ ಕೂಡ ಯಾರ ಜನಪ್ರತಿನಿಧಿಗಳ ಸರ್ವಾಧಿಕಾರಿ ಧೋರಣೆಯಿಂದ ಅದನ್ನ ನಿರ್ವಹಿಸಲಿಕ್ಕೆ ಅಸಾಧ್ಯವಾಗದೆ ಕೇವಲ ಕೈ ಕೊಟ್ಟಿ ಕುಳಿತುಕೊಂಡು ಜನರ ಟ್ಯಾಕ್ಸಿನ ಹಣವನ್ನ ಸಂಬಳವಾಗಿ ಸ್ವೀಕಾರ ಮಾಡಿ ಸಮಾಜದ ಋಣವನ್ನ ತೀರಿಸುವುದರ ಬದಲು ಇವತ್ತು ಸಮಾಜದಲ್ಲಿ ಶಾಪವನ್ನ ಗಳಿಸತಕ್ಕಂತ ವ್ಯವಸ್ಥೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಗುಂಡಿಗಳಿಂದ ತುಂಬಿರತಕ್ಕಂತಹ ರಸ್ತೆಯಲ್ಲಿ ಬಿದ್ದು ಕೈ ಮುರಿದುಕೊಳ್ಳತಕ್ಕಂತಹ ಸಂಗತಿಗಳು, ಹಾಲು ಕೊಂಡೊಯ್ಯತಕ್ಕಂತಹ ಸಂದರ್ಭದಲ್ಲಿ ಹಾಲಿನ ಕ್ಯಾನ್ ಬಿದ್ದು ಚೆಲ್ಲತಕ್ಕಂತಹ ಸಂಗತಿಗಳು, ವಿದ್ಯಾರ್ಥಿಗಳು ಶಾಲೆಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ವಾಹನದಿಂದ ಕೆಸರ ಚಾಟ ಆಗಿ ಪರೀಕ್ಷೆಯನ್ನ ಕೂಡ ಬರಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಸಂಗತಿಗಳು, ಇವೆಲ್ಲದರ ನಡುವೆ ಮತ್ತೆ ಹಿಡಿಶಾಪವನ್ನ ಹಾಕುವಂಥದ್ದು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅನ್ನೋದು ನೆನಪಿರಲಿ ಅನ್ನೋದನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ, ಈ ರೀತಿಯ ದುರಂತ ಸನ್ನಿವೇಶದ ನಡುವೆ ಅಧಿಕಾರಿಗಳು ಕಣ್ಣನ್ನ ತೆರೆಯದೆ ಆ ಕಾರ್ಯವನ್ನ ಮಾಡದೆ ಮತ್ತೆ ಇವತ್ತು ತನ್ನ ಚೇರಲ್ಲಿ ಕುಳಿತಿರತಕ್ಕಂತ ನೋವಿನ ಸಂಗತಿಯನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ನಮ್ಮೆಲ್ಲರ ಹೋರಾಟ ಇರುವಂಥದ್ದು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಪೂರಕವಾಗಿ ಸಾರ್ವಜನಿಕರ ಆ ವ್ಯವಸ್ಥೆ ಸರಿಯಾಗಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ನಮ್ಮದು ಹೋರಾಟ ಇರುವಂಥದ್ದು. ನರಿಮುಗುರು ಗ್ರಾಮ ಪಂಚಾಯತ್ನಲ್ಲಿ ಯಾವ ರೀತಿಯ ಆಡಳಿತ ಇದೆ ಅನ್ನೋದನ್ನ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು ಹೇಳಿದರು. ಆದರೆ ಇವತ್ತು ದುರಂತ ಏನಂತ ಹೇಳಿದ್ರೆ, ಇವತ್ತು ಸ್ಥಳೀಯ ಆಡಳಿತ ಚುನಾವಣೆ ಆಗದಿರುವ ಕಾರಣಕ್ಕೋಸ್ಕರ ಅಧಿಕಾರಿಗಳಿಗೆ ಅಧಿಕಾರ ಸಿಕ್ಕಿರತಕ್ಕಂತಹ ಕಾರಣಕ್ಕೋಸ್ಕರ ಇವತ್ತು ಅಧಿಕಾರಿಗಳು ಜನರನ್ನ ನಿರಂತರವಾಗಿ ಸತಾಯಿಸತಕ್ಕಂತ, ಭ್ರಷ್ಟಾಚಾರದ ಜೊತೆಗೆ ಪಾಲ್ಗೊಳ್ಳತಕ್ಕಂತಹ ನೂರಾರು ನೋವಿನ ಸಂಗತಿಗಳು ಇವತ್ತು ಇಡೀ ಕ್ಷೇತ್ರದಲ್ಲಿ ಇರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ಇದು ಸಕ್ರಮದ ಆ ಸಂದರ್ಭದಲ್ಲಿರ್ಬೋದು. ಕಳೆದ ಚುನಾವಣೆಯ ಸಂದರ್ಭದಲ್ಲಿ 2 ಲಕ್ಷ ಇದ್ದಂತ ಸಕ್ರಮಕ್ಕೆ ಆ ಹಣವನ್ನು ತಗೊಳ್ಳುವಂತಹ ವ್ಯವಸ್ಥೆ 2 ಲಕ್ಷಕ್ಕಿದ್ರೆ ಇವತ್ತು 5 ಲಕ್ಷದ ತನಕ ಹೋಗಿರುವಂತದ್ದು ಅತ್ಯಂತ ದುರಂತ ಅಂತ ನಾನು ಭಾವಿಸಿದ್ದೇನೆ. ಮೊನ್ನೆ ಒಂದು ಪಂಚಾಯತಿನಲ್ಲಿ 2 ಮನೆಗಳಿಗೆ ಹೊಸ ಮನೆ ನಿರ್ಮಾಣಕ್ಕೆ ಪರ್ಮಿಷನ್ ಕೊಟ್ರು. ಒಂದು ಮನೆಗೆ 4,500 ತಗೊಂಡ್ರೆ ಇನ್ನೊಂದು ಅದೇ ಜಾಗದಲ್ಲಿ ಅದೇ ರೀತಿಯ ಕಾಮಗಾರಿ ಮತ್ತು ಮನೆಯ ನಿರ್ಮಾಣವನ್ನ ಮಾಡಿರುವುದಕ್ಕೆ 18,500 ತಗೊಂಡ್ರು.
ಯಾವ ರೀತಿಯ ಸಂಗತಿಗಳು ಇವತ್ತು ಗ್ರಾಮ ಪಂಚಾಯತಿನ ಆಡಳಿತದಲ್ಲಿ ಇದೆ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕಾಗಿರತಕ್ಕಂತ ಅವಶ್ಯಕತೆ ಇದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು ಬೇರೆ ಬೇರೆ ಹಗರಣಗಳು ನಿರಂತರವಾಗಿರತಕ್ಕಂತಹ ಸಂದರ್ಭದಲ್ಲಿ ಈ ಹಗರಣಗಳ ವಿರುದ್ಧ ಮತ್ತೆ ಸಮಾಜದ ಮುಂದೆ ತೆರೆದಿಡಬೇಕಾಗಿರತಕ್ಕಂತ ಈ ದುರಾಡಳಿತದ ವಿರುದ್ಧ ಇಡೀ ಸಮಾಜವನ್ನ ಮತ್ತೆ ರಸ್ತೆಗೆ ತರಬೇಕಾಗಿರ್ತಕ್ಕಂತಹ ಅನಿವಾರ್ಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಮತ್ತೆ ಮತ್ತೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡುವಂಥದ್ದು, ನಾವು ಭಿಕ್ಷೆ ಬೇಡುವಂಥದ್ದಲ್ಲ. ನಿಮ್ಮ ಇಲಾಖೆಯಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನ ನಾವು ಇವತ್ತು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಗಮನಿಸಿದ್ದೇವೆ. ಏನು ಕಳೆದ ಅನೇಕ ದಿವಸಗಳಲ್ಲಿ ಯಾವುದಕ್ಕೆ ನೀವು ಖರ್ಚಿಯನ್ನ ಮಾಡಿದ್ದೀರಿ ಅನ್ನುವಂಥದ್ದು ಕೂಡ ನಮಗೆ ಮತ್ತೆ ಮತ್ತೆ ನೀವು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ, ನಮಗೂ ಕೂಡ ನೋಡ್ಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಮತ್ತೆ PDO ಅವರನ್ನ ಬೇಜವಾಬ್ದಾರಿಯಿಂದ ಇರತಕ್ಕಂತಹ ಆಡಳಿತಾಧಿಕಾರಿಯನ್ನ ಯಾರು ನಮಗೆ ಮೊನ್ನೆ ಆಶ್ವಾಸನೆಯನ್ನ ಕೊಟ್ಟಿರ್ತಕ್ಕಂಥ ಕಾರ್ಯದರ್ಶಿ ಅವರಿಗೂ ಕೂಡ ಎಚ್ಚರಿಕೆಯನ್ನ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಕ್ಷಣ ಬಂದು ನಮ್ಮ ಸಮಸ್ಯೆಯನ್ನ ಆಲಿಸಿ ಏನು ಮಾಡ್ತೀರಿ ಅನ್ನೋದನ್ನ ಹೇಳಬೇಕು. ಈ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯಾಗಿ ನಾವು ಮತ್ತೆ ಪಂಚಾಯತಿಗೆ ಒಳಗಡೆ ಹೋಗತಕ್ಕಂತ ವ್ಯವಸ್ಥೆಯನ್ನ ಮಾಡ್ತೇವೆ. ಮುಂದೆ ಸಾರ್ವಜನಿಕ ರಸ್ತೆ ಇವತ್ತು ಪುರುಷರಕಟ್ಟೆಯಿಂದ ಶಾಂತಿಗೋಡಿಗೆ ಎಲ್ಲಿ ಸಮಸ್ಯೆಯಾಗಿದೆ ಆ ರಸ್ತೆಯನ್ನ ಬಂದು ಮಾಡ್ಲಿಕ್ಕಿದ್ದೇವೆ. ಅದಕ್ಕೋಸ್ಕರ ತಕ್ಷಣ ತಮ್ಮ ಮನವಿಯನ್ನ ಸ್ವೀಕರಿಸಿ ಯಾವ ವಿಚಾರವನ್ನ ಮೊನ್ನೆ ಸಾರ್ವಜನಿಕರ ಎದುರು ನೀವು ಹೇಳಿದ್ದೀರಾ ಅದನ್ನ ಆ ಕೆಲಸವನ್ನ ತಕ್ಷಣ ಆರಂಭ ಮಾಡಬೇಕು. ಇಲ್ಲದಿದ್ದರೆ ಪಂಚಾಯತಿಗೆ ಮುತ್ತಿಗೆ ಆಗ್ತೇವೆ ಮತ್ತು ಆ ರಸ್ತೆಯನ್ನ ಬಂದು ಮಾಡ್ಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನೋ ವಿಚಾರವನ್ನು ಕೂಡ ಇಲಾಖಾಧಿಕಾರಿಗಳಿಗೆ ಮತ್ತು ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ತಿಳಿಸ್ತಾ ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರದಲ್ಲಿ ನಡೆಯತಕ್ಕಂತ ಆ ದುರಾಡಳಿತ ಮತ್ತು ಭ್ರಷ್ಟಾಚಾರದ ಆಡಳಿತಕ್ಕೆ ಕೊನೆ ಆಗಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಮುಂದಿನ ದಿವಸಗಳಲ್ಲಿ ಹೋರಾಟಗಳನ್ನ ನಿರಂತರವಾಗಿ ಮಾಡ್ಲಿಕ್ಕಿದ್ದೇವೆ ಅನ್ನುವಂತ ವಿನಂತಿಯನ್ನು ಕೂಡ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಬೇರೆ ಬೇರೆ ಜನಪ್ರತಿನಿಧಿಗಳ ಒತ್ತಡದ ನಡುವೆ ನೀವು ಇರಬಹುದು. ಆದರೆ ಇವತ್ತು ನೀವು ತಿಳ್ಕೊಳ್ಬೇಕು, ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ನನ್ನ ಕೆಲಸ ಹೇಗಿರಬೇಕು, ನಾನು ಯಾವುದ ಕೆಲಸವನ್ನ ನಿರ್ವಹಿಸಿದಕ್ಕೋಸ್ಕರ ಸಂಬಳವನ್ನ ಸ್ವೀಕಾರ ಮಾಡ್ತೇನೆ ಅನ್ನತಕ್ಕಂತ ಅರಿವು ನಿಮ್ಮ ಜೊತೆಗೆ ಇರಲಿ ಅನ್ನುವಂತ ವಿಚಾರವನ್ನು ಕೂಡ ಉಲ್ಲೇಖ ಮಾಡ್ತಾ ತಕ್ಷಣ ಅಧಿಕಾರಿಗಳು ಬಂದು ನಿಮ್ಮದು ಏನು ಅನ್ನೋದನ್ನ ಹೇಳಬೇಕು. ನಿಮ್ಮಲ್ಲಿ ಹಣ ಇಲ್ಲ ಅಂತೇಳಿ ಆದ್ರೆ ನಾವು ಮೊನ್ನೆ ಹೇಳಿದಂತ ರೀತಿಯಲ್ಲಿ ಆ ರಸ್ತೆಯನ್ನ ಹೇಗೆ ಮಾಡಬೇಕು, ಹೇಗೆ ಸರಿ ಮಾಡಬೇಕು ಅನ್ನುವಂಥದ್ದು ನಮಗೊತ್ತಿದೆ, ಅದನ್ನ ಮಾಡ್ತೇವೆ. ಅದರಿಂದ ಮುಂದೆ ನಡೆಯತಕ್ಕಂತ ಎಲ್ಲ ಘಟನೆಗಳಿಗೂ ಕೂಡ ಆ 3 ಅಧಿಕಾರಿಗಳೇ ಅದಕ್ಕೆ ಮುಂದಿನ ದಿವಸದಲ್ಲಿ ಜವಾಬ್ದಾರರು ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಬಂದಿರತಕ್ಕಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತು ಅನೇಕ ದಿವಸಗಳಿಂದ ಈ ರೀತಿಯ ಸಮಸ್ಯೆಗಳ ನಡುವೆ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ನಿಮ್ಮೆಲ್ಲರ ಆ ಯೋಚನೆಗಳಿಗೆ ಶಕ್ತಿಯನ್ನು ಕೊಡತಕ್ಕಂತ ಪ್ರಯತ್ನವನ್ನ ನಾವೆಲ್ಲ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಅಭಿವೃದ್ಧಿಯ ಜೊತೆಗೆ ಯಾವುದೇ ರೀತಿಯ ರಾಜಿಯನ್ನ ಮಾಡದೆ ಸರ್ವಾಧಿಕಾರಿ ಧೋರಣೆ ಮತ್ತು ಭ್ರಷ್ಟಾಚಾರದ ಆಡಳಿತ ವಿರುದ್ಧ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸೋಣ ಅನ್ನತಕ್ಕಂತ ಆಶಯದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. भारत माता की जय, भारत माता की जय। भारत माता की बोलो, भारत माता की ನಮ್ಮ ರಸ್ತೆ ನಮ್ಮ ಹಕ್ಕು, ನಮ್ಮ ರಸ್ತೆ ನಮ್ಮ ಹಕ್ಕು. बोलो भारत माता की जय, बोलो भारत माता की जय।
ಮುಚ್ಚಿ ಜೀವ ಉಳಿಸಿ, ಗುಂಡಿ ಮುಚ್ಚಿ ಜೀವ ಉಳಿಸಿ, ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿ ಜೀವ ಉಳಿಸಿ, ಗುಂಡಿ ಮುಚ್ಚಿ ಜೀವ ಉಳಿಸಿ. ಜನರ ತೆರಿಗೆ, ಜನರ ಅಭಿವೃದ್ಧಿಗೆ ಧಿಕ್ಕಾರ ಧಿಕ್ಕಾರ. ಧರಣಿ ಮಾಡ್ತೇವೆ. ಮೊನ್ನೆ ಗೊತ್ತಾಗಿತ್ತು, ನಿನ್ನೆ ಸಹ ಕಚೇರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಈಗ ಚರಂಡಿ ದುರಸ್ತಿಗೆ ಈಗಾಗಲೇ ಗ್ರಾಮ ಪಂಚಾಯತ್ ನಿನ್ನೆ ಸಭೆ ಮಾಡಿಬಿಟ್ಟು ಚರಂಡಿ ದುರಸ್ತಿ ಈಗ 1 ವಾರದೊಳಗೆ ಎಸ್ಟಿಮೇಟ್ ಮಾಡಿ ಮಾಡ್ತಾರೆ. ಮತ್ತು ರಸ್ತೆಗೆ ಈಗಾಗಲೇ ನಾವು ಶಾಸಕರಿಗೆ ಸರ್ಕಾರಕ್ಕೆ ನಾವು ಇಮಿಡಿಯೇಟ್ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಒಂದು 3.5 ಕಿಲೋಮೀಟರ್ ಅದು ಮಾಡಿಸಿ ಎಸ್ಟಿಮೇಟ್ ಮಾಡಿ ಆದಷ್ಟು ಬೇಗ ಅದು ಸರ್ಕಾರ ಮಂಜೂರಾಗದೆ ನಮಗೆ ಗ್ರಾಮ ಪಂಚಾಯತಿಂದ ರಸ್ತೆ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಸರ್ಕಾರದಿಂದ ಅಥವಾ ಶಾಸಕರಿಂದ ಮಾಡಿಸಬೇಕಾಗುತ್ತೆ. ಮತ್ತು ರಸ್ತೆ ನೀವು ಚರಂಡಿ ನೀವು ಮೊನ್ನೆ ಸಹ ನೀವು ನಮಗೆ ತಿಳಿಸಿದ್ದೀರಿ. ನಾವು ನಿನ್ನೆ ಗ್ರಾಮ ಪಂಚಾಯತ್ 20,000 ಅನುದಾನ ಇಟ್ಟು ಇವರಿಗೆ ಎಸ್ಟಿಮೇಟ್ಗೆ ನಿನ್ನೆ ಬರ್ತಿದ್ದಾರೆ, ಮಾಡಿಸಿ 1 ವಾರದೊಳಗಡೆ ಚರಂಡಿ ರಸ್ತೆ ಖಂಡಿತ ಮಾಡ್ತೇವೆ. ಚರಂಡಿ ದುರಸ್ತಿ ನೀವು ಇವತ್ತೇ ಮೆಷಿನ್ ಅನ್ನು ಹಾಕಿ ಶುರು ಮಾಡಬೇಕು. ನೋಡಿ ಎಷ್ಟು ಜನ ಬಿದ್ದಿದ್ದಾರೆ ಏನು ಅಂತೇಳಿ ಮೊನ್ನೆ ಇವರೇ PDO-ರನ್ನು ಕರೆಸಿ, ಎಲ್ಲಿದ್ದಾರೆ ಅವರು PDO-ರನ್ನು ಕರೆಸಿ ಮೊನ್ನೆ ಇವರೇ ಬಂದದ್ದು, ಅಲ್ಲಿ ಸಾರ್ವಜನಿಕರ ಎದುರಲ್ಲಿ ಹೇಳಿರುವಂಥದ್ದು ನಾಳೆಯಿಂದ ಕಾಮಗಾರಿ ಶುರು ಮಾಡ್ತೇನೆ ಅಂತೇಳಿ. ನಿಮ್ಮ ನಡುವೆ ಕಮ್ಯುನಿಕೇಶನ್ ಇಲ್ಲೋ ಅಥವಾ ಜನರನ್ನ ಇಲ್ಲಿ ಮೋಸ ಮಾಡುವ ಎಂಥದಮ್ಮ? ನೀವು ಕೂಡ ಹೇಳುವಾಗ ಒಂದು ಅರ್ಥ ಬೇಕಲ್ಲ ಮಾತಿಗೆ. ನೀವು ಅಧಿಕಾರಿಗಳು ಹೇಳಿದ್ದನ್ನು ಮಾಡಿದರೆ ಮಾತ್ರ ನಿಮಗೆ ಗೌರವ ಅಲ್ಲದಿದ್ರೆ ಆ ಪರಿಸ್ಥಿತಿಯಲ್ಲಿ ಒಮ್ಮೆ ಹೋಗ್ಲಿಕ್ಕೆ ಬೇಕಾಗಿ ಏನೇನು ಹೇಳಿಕೆ ಕೊಟ್ರೆ ಏನು ಸಾಧಿಸಿದಾಗೆ ಆಗ್ತದೆ. ನಮಗೆ ಈಗ ಗ್ರಾಮ ಪಂಚಾಯತ್ ನಿನ್ನೆ ಅವರು ಸಭೆ ಮಾಡಿಬಿಟ್ಟು ಆಡಳಿತಾಧಿಕಾರಿ ಬಾಡಿ ಇದ್ದಾರೆ, ಆಡಳಿತಾಧಿಕಾರಿ ಇದ್ದಾರೆ, PDO ಇದ್ದಾರೆ, ಮಾಡಿಬಿಟ್ಟು ಅವರು 20,000 ಅದೇ ಚರಂಡಿ ಇಟ್ಟು ಬಿಟ್ಟು ಖಂಡಿತ ಮಾಡ್ತೇವೆ. ಯಾವಾಗ ಬೇಕಲ್ಲ. ಈಗ ನಾವು ಹೇಳಿರುವಂತದ್ದು ಮೊನ್ನೆಯೂ ಕೂಡ ನಾವು ಅವರ ಹತ್ರ ಹೇಳಿದ್ದೇವೆ, ಕೇಳಿ ನಿಮಗೆ ಆಗದಿದ್ರೆ ಹೇಳಿ, ನಾವು ಇವತ್ತೇ ಕಾಮಗಾರಿ ಶುರು ಮಾಡ್ತೇವೆ ಅಂತ ಹೇಳಿದ್ದೇವೆ. ನಿಮ್ಮ ಹತ್ರ ಹಣ ಇಲ್ಲದಿದ್ರೆ ಹೇಳಿ, ನಾವು ಆ ಚರಂಡಿ ಇದು ಮಾಡ್ತೇವೆ, ಅದನ್ನು ರಿಪೇರಿ ಮಾಡ್ತೇವೆ ಹೇಳ್ಬೋದಿತ್ತಲ್ಲ ನಿಮಗೆ. ಇನ್ನೂ 1 ವಾರ ಆಗಿ ಮಳೆ ಹೋದ ನಂತರ ನೀವು ಮಾಡಿದ್ರೇನು ಮಾಡದಿದ್ರೇನು? ಈಗ ಬಿದ್ದು 4-5 ಜನ ಕೈ ಮುರಿದುಕೊಂಡಿದ್ದಾರೆ. ಮತ್ತೆ ಈಗ ಮಳೆ ಕೆಲಸ ನಮಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಡ್ರೈನೇಜ್ ಮಾಡ್ಲಿಕ್ಕೆ ಏನು ಸರ್ ಈಗ ಮಾಡ್ತೇವೆ. ಅಲ್ಲ, ಡ್ರೈನೇಜ್ ಇಮಿಡಿಯೇಟ್ ಶುರು ಮಾಡ್ಬೇಕು. ನೀವು ಒಂದು ಎಸ್ಟಿಮೇಟ್ ನೀವು ಈಗ ಮಳೆಗಾಲದ ತುರ್ತು ನಿರ್ವಹಣೆಗೆ ಎಸ್ಟಿಮೇಟ್ ಪಾಸ್ ಮಾಡುವಂಥದ್ದು ಮೇಲಾಧಿಕಾರಿಗಳಿಂದ ಹೇಳುವಂಥದ್ದು ಇಲ್ಲ. ನೀವು ತಕ್ಷಣ ಮಾಡಬೇಕು ಅದನ್ನು ನೀವು ಸ್ಯಾಂಕ್ಷನ್ ಮಾಡಿ ಅಲ್ಲಿಗೆ ಕಳಿಸಿದ್ದೀರಿ ಇಲ್ಲಿಗೆ ಕಳಿಸಿದ್ದೀರಿ ಅಂತ ಹೇಳಿದ್ರೆ ಆಗೋದಿಲ್ಲ. ನೀವು ಅದನ್ನು ನಿನ್ನೆ ಮಾಡಿದರೆ ಇವತ್ತಿಂದ ಆರಂಭ ಮಾಡಿ. ಇನ್ನೂ 1 ವಾರ ಅದನ್ನು ಕೆಲಸವನ್ನು ದೂಡುವಂಥದ್ದು ಸರಿಯಲ್ಲ. ನಾವು ಈಗಾಗಲೇ ನಿಶ್ಚಯ ಊರಿನವರು ಮಾಡಿದ್ದಾರೆ. ನಾಳೆಯಿಂದ ಇಲ್ಲಿ ಪಂಚಾಯತಿಗೆ ಮುತ್ತಿಗೆ ಹಾಕೋದು, ಇನ್ನೊಂದು ರಸ್ತೆ ತಡೆಯುವುದು, ಅದೆಲ್ಲ ಅನಾಹುತ ಮಾಡುವುದಕ್ಕಿಂತ ಮೊದಲು ನೀವು ಅಧಿಕಾರಿಗಳಾಗಿ ನೀವು ಅನೇಕ ವರ್ಷದಿಂದ ಪುತ್ತೂರಿನಲ್ಲಿ ಇದ್ದವರು, ನಮಗೆ ಗೊತ್ತುಂಟು ನಿಮ್ಮ ಕೆಲಸ ಏನಿದೆ, ಹೇಗೆ ಮಾಡಿದ್ದೀರಿ ಅನ್ನುವಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ನಮಗೆ ಗೊತ್ತು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಇವತ್ತೇ ಮೆಷಿನ್ ಹಾಕಬೇಕು. ಇದನ್ನು ಯಾವುದು ಚರಂಡಿ ರಿಪೇರಿದು ಕೆಲಸ ಮಾಡಿ, ಅದಕ್ಕೆ ಗುಂಡಿ ಮುಚ್ಚುವಂಥದ್ದು ಬೇಕಿದ್ರೆ 2 ದಿವಸ ಕಳೆದು ಅದನ್ನು ವೆಟ್ ಮಿಕ್ಸರ್ ಹಾಕಿ ಅದನ್ನು ಕ್ಲಿಯರ್ ಮಾಡಿ ಕೊಡಬೇಕು ತಕ್ಷಣಕ್ಕೆ. ಮುಂದಿನ ದಿವಸದಲ್ಲಿ ಅಲ್ಲಿ ಶ್ಯಾಮ್ ಭಟ್ರು ಹೇಳಿದ್ದಕ್ಕೆ ಪ್ರಸ್ತಾವನೆಗೆ ಅಲ್ಲಿಂದ ಉತ್ತರ ಬಂದಿದೆ. 5.5 ಮೀಟರ್ ನಾವು ಅಲ್ಲಿವರೆಗೆ ಕಳಿಸ್ತೇವೆ ಅನ್ನುವಂಥದ್ದು ಅಲ್ಲಿಂದ 1 ವರ್ಷದ ಮೊದಲೇ ಕೊಟ್ಟ ಅರ್ಜಿಗೆ ಅದಕ್ಕೆ ಅವರಿಗೆ ಉತ್ತರ ಬಂದಿದೆ. ಅದನ್ನು ನೀವು ಕಾಂಕ್ರೀಟ್ 5.5 ಮೀಟರ್ ಮಾಡುವಂಥದ್ದನ್ನು ಮುಂದಿನ ದಿವಸದಲ್ಲಿ ಮಾಡಿ. ಈಗ ತತ್ಕಾಲಕ್ಕೆ ವಾಹನಕ್ಕೆ ಹೋಗಲಿಕ್ಕೆ ಬೇರೆ ನಿನ್ನೆ ಕೂಡ ಬಿದ್ದಿದ್ದಾರೆ. ಹಾಲು ತಗೊಂಡೊಂದು ಬರುವಂಥ ಮಹಿಳೆ ನಿನ್ನೆ ಕೂಡ ಒಬ್ಬರು ಬಿದ್ದು ಕಾಲಿಗೆ ಇದಾಗಿದೆ. ನೀವು ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಲ್ಲ. PDO ಅವರಿಗೆ ಮತ್ತು ಇಲ್ಲಿ ಆಡಳಿತಾಧಿಕಾರಿ ಸರ್ಕಾರ ಯಾಕೆ ಕೊಟ್ಟದ್ದು ಕೇಳುದು. ಒಂದು ಸಮಸ್ಯೆ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಸ್ವಲ್ಪವೂ ಯೋಚನೆ. ಮೊನ್ನೆಯಿಂದ ನಾವು 1000 ಸಲ ಫೋನ್ ಮಾಡಿದ್ದೇವೆ. ಒಂದು ಅಧಿಕಾರಿ ಆದ್ರೆ ನಮ್ಮ ಹತ್ರ ಮಾತಾಡ್ಬೋದಿತ್ತಲ್ಲ. ಸೋಮವಾರ ಮಂಗಳವಾರ ಜನಪ್ರತಿನಿಧಿಗಳು ಯಾರು ಇಲ್ಲಿ ಕೆಲಸ ಎಲ್ಲ ಜನ ಕಳೆದ ವರ್ಷ ಬಾಡಿಯಲ್ಲಿ ಇದ್ದವರೇ ಇರುವಂಥದ್ದು. ಯಾರು ಡೋಂಟ್ ಕೇರ್ ಮಾಡಿಕೊಂಡು ಅಭಿವೃದ್ಧಿಕಾಧಿಕಾರಿ ಅನ್ನುವಂಥ ಅಹಂಕಾರ ಇದ್ರೆ ಅದು ನರಿಮುಗರ್ನಲ್ಲಿ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ನಿರ್ಲಕ್ಷ್ಯ ನೋಡಿ, ನಿಮಗೆ ಸರ್ಕಾರ ಫೋನ್ ಕೊಟ್ಟಿರುವಂಥದ್ದು ಕೆಲಸ ಆಗ್ತದ ಬಿಡುದ, ಈ ಫೋನ್ ರಿಸೀವ್ ಮಾಡಿ ಉತ್ತರ ಕೊಡ್ಬೇಕಲ್ವಾ? ನೀವೇ ಹೇಳಿ, ನಿಮಗೆ ಫೋನ್ ಮಾಡಿದ್ದೇನೆ ಇಲ್ಲ? ಎಷ್ಟು ನಮ್ಮ ನಾನು ಶನಿವಾರವೂ ಮಾಡಿದ್ದೇನೆ, ಆದಿತ್ಯವಾರವೂ ಮಾಡಿದ್ದೇನೆ, ಸೋಮವಾರವೂ ನಿಮಗೆ ಕಾಲ್ ಮಾಡಿದ್ದೇನೆ. ನೀವು ಒಂದು ಅಧಿಕಾರಿಯಾಗಿ ಸಾರ್ವಜನಿಕರ ವ್ಯವಸ್ಥೆಗೆ ಹೇಗೆ ಸ್ಪಂದನೆ ಮಾಡ್ತೀರಿ ಅನ್ನುವಂಥದ್ದು ನಮಗೆ ಆ ಸಂದರ್ಭದಲ್ಲಿ ಗೊತ್ತಾಗಿದೆ. ನಾವು ಮತ್ತೆ ಅದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ.
ಕಾರಣ ನೀವೊಬ್ಬರು ಮಹಿಳೆ ಇದ್ದೀರಿ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ. ಇಲ್ಲದಿದ್ರೆ ಇಲ್ಲಿ ಬೇರೆ ಬೇರೆ ನಮೂನೆಯ ಹೋರಾಟಗಳು ಆಗ್ತಿತ್ತು. ಅದಕ್ಕೋಸ್ಕರ ನೀವು ಆ ನಂತರವೂ ಕೂಡ, ಆದಿತ್ಯವಾರದ ನಂತರವೂ ಕೂಡ, ಸೋಮವಾರದಿಂದ ಇವತ್ತು ಗುರುವಾರದ ತನಕ ಇಲ್ಲಿ ಇವತ್ತು ದಿವಸ ಆಗಿದೆ, ಏನಾದ್ರೂ ಒಂದು ನಿಮ್ಮ ಸ್ಪಂದನೆ ಉಂಟಾ? ಮೊನ್ನೆ ಬಂದಿರತಕ್ಕಂತ ಹೋರಾಟದಲ್ಲಿರುವವರು ಪಂಚಾಯತ್ ಸದಸ್ಯರು, ಅವರ ಹತ್ರ ಕನಿಷ್ಠ ಜ್ಞಾನ ಬೇಕಲ್ಲ ನಿಮ್ಗೆ ಮಾತಾಡುವಂಥದ್ದು. ನೀವು ಎಲ್ಲ ಇದೇ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿದ್ರೆ ನಿಮಗೆ ಯಾರ ಒತ್ತಡ, ನಮಗೆ ಅದು ಅವಶ್ಯಕತೆ ಇಲ್ಲ. ಯಾರು ಒತ್ತಡ ತರ್ತಾರೆ, ಯಾರ ಮನೆಯಿಂದ ಅನುದಾನ ಹಾಕಿರುವಂಥದ್ದಲ್ಲ. ಅನೇಕ ಶಾಸಕರನ್ನು ನಾವು ನೋಡಿದ್ದೇವೆ, ಯಾರು ಕೂಡ ಮನೆಯಿಂದ ತಗೊಂಡು ಬಂದು ಹಾಕಿಲ್ಲ. ಎಲ್ಲರೂ ಕೂಡ ಅವರವರೇ ಭರ್ತಿ ಮಾಡಿಕೊಂಡದ್ದು ಬಿಟ್ಟರೆ ಯಾರು ಮಾಡಲಿಲ್ಲ. ನಮಗೆ ಅದು ಒತ್ತಡ ಯಾರು ತಂದಿದ್ದಾರೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಬೇಕು. ನೀವು ಇಟ್ಟಿದ್ದೀರಿ ಅಂತ ಹೇಳಿ ಆದ್ರೆ ಇವತ್ತೇ ಕೆಲಸ ಶುರು ಮಾಡಬೇಕು. ನಾಳೆ 2 ದಿವಸದ 3 ದಿವಸದ ಒಳಗಡೆ ಆ ವೆಟ್ ಮಿಕ್ಸ್ ಅನ್ನ ಮಾಡಿ ಇವರು ಹೇಳಿದ್ರು, ಅದನ್ನ ಸರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿ ಊರಿನಲ್ಲಿ ನಿಮ್ಮ ಗೌರವವನ್ನು ಉಳಿಸಬೇಕು. ನೀವು ಪ್ರಥಮವಾಗಿ ನೀವು ಅಭಿವೃದ್ಧಿ ಅಧಿಕಾರಿಯವರು ಸಾರ್ವಜನಿಕ ಜೀವನದಲ್ಲಿ ಒಬ್ಬರ ಅಧಿಕಾರಿಯಾಗಿ ಹೇಗೆ ಇರಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ನಿಮಗೆ ಬೇಕಿತ್ತು. ಆದರೆ ನೀವು ಎಡವಟ್ಟು ಮಾಡಿದ್ದೀರಿ. ಆದರೆ ಮುಂದಿನ ದಿವಸದಲ್ಲಿ ನೀವು ಅಂತ ವ್ಯವಸ್ಥೆಯನ್ನೇ ಮಾಡುವುದಿಲ್ಲ ಅನ್ನುವಂಥ ವಿಶ್ವಾಸ ನಮಗೆ ಇದೆ. ನೀವೊಬ್ಬ ಮಹಿಳೆಯಾಗಿ ನಮಗೆ ತಾಯಿಯ ರೀತಿಯಲ್ಲಿ ನೀವು ಕಂಡಿರತಕ್ಕಂತಹ ಕಾರಣಕ್ಕೋಸ್ಕರ ನಿಮಗೆ ಎಕ್ಸ್ಕ್ಯೂಸ್ ಕೊಡುವಂಥದ್ದು ಬಿಟ್ಟರೆ, ಇಲ್ಲದಿದ್ದರೆ ಸಾರ್ವಜನಿಕವಾಗಿ ನೀವು ಕ್ಷಮೆ ಯಾಚಿಸಿದ್ರೆ ನಿಮ್ಮನ್ನು ಒಳಗೆ ಹೋಗ್ಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಅದು ನೆನಪಿರಲಿ ನಿಮಗೆ. ಅದಕ್ಕೋಸ್ಕರ ನಮ್ಮ ಅಪೇಕ್ಷೆ ಇರುವಂಥದ್ದು ಇಷ್ಟೇ. ನಿನ್ನೆ ಮೀಟಿಂಗ್ ಮಾಡಿದ್ದೀರಿ, ಒಳ್ಳೆ ಬೆಳವಣಿಗೆ. ನೀವು ಮೀಟಿಂಗಿನಲ್ಲಿ ಆಗಿರ್ತಕ್ಕಂಥ ನಿರ್ಣಯವನ್ನು ತಕ್ಷಣ ನಿಮ್ಮ ಗುತ್ತಿಗೆದಾರರನ್ನು ಸಂಪರ್ಕಿಸಿ ಅವರನ್ನು ಕಣಿ ರಿಪೇರಿಯನ್ನು ಶುರು ಮಾಡಿ, ವೆಟ್ ಮಿಕ್ಸ್ಚರ್ ಬೇಕಿದ್ರೆ ನವೀನನ್ನ ಹೇಳಿದಾಗಿ ಸ್ವಲ್ಪ 2 ದಿವಸ ಕಳೆದರೂ ತೊಂದರೆ ಇಲ್ಲ. ಎಲ್ಲರೂ ಬಿದ್ದವರು ಎಲ್ಲರೂ ಕೂಡ ನಿಮಗೆ ಹಿಡಿ ಶಾಪ ಹಾಕಿ ಕೊಂಡು ಹೋಗಿರುವಂಥದ್ದು. ಮುಂದಿನ ದಿವಸದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಅವರದೇ ಶಾಪ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅಧಿಕಾರಿಗಳಿಗೆ ನೆನಪು ಇರಬೇಕು ಅನ್ನೋದನ್ನು. ವೈಯಕ್ತಿಕವಾಗಿ ಇದರಲ್ಲಿ ನಮ್ಮದು ಯಾವುದೂ ಇಲ್ಲ. ನಾವು ಆ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನಮಗೆ ಬಂದಿರತಕ್ಕಂಥ ದೂರಿಗೆ ಅನುಗುಣವಾಗಿ ಬಂದದ್ದು ಹೊರತುಪಡಿಸಿದರೆ ನಿಮ್ಮಲ್ಲಿ ಕೆಲಸ ಇಲ್ಲ ಅನ್ನುವಂಥ ವ್ಯವಸ್ಥೆಗೋಸ್ಕರ ಬಂದಿರುವವರಲ್ಲ. ಇದು ನಮ್ಮ ಗ್ರಾಮ, ಇಲ್ಲಿ ಆಡಳಿತ ನಮ್ಮವರು ಕೊಟ್ಟಿರುವಂಥದ್ದು. ಸಮಾಜಕ್ಕೆ ಒಂದು ಅಧಿಕಾರದ ಮುಖಾಂತರ ಜನಪ್ರತಿನಿಧಿಗಳು ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನು ನಮ್ಮ ಜನಪ್ರತಿನಿಧಿಗಳು ಸಾಬೀತು ಮಾಡಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಈ ಊರಿನಲ್ಲಿ ನಿಮ್ಮಿಂದಾಗಿ ನಮ್ಮ ಮೇಲೆ ಕೇಸ್ ಆಗಿದೆ, ನಮಗೇನು ಸಮಸ್ಯೆ ಇಲ್ಲ. 1000 ಕೇಸುಗಳು ಆಗಲಿ, ಆದರೆ ಆಗಿರುವಂಥದ್ದು ನಿಮ್ಮ ಎಡವಿಟ್ಟನಿಂದಾಗಿ ಅನ್ನುವಂಥದ್ದು ನಿಮಗೆ ನೆನಪಿರಲಿ. ಮೊನ್ನೆಯಿಂದ ಆಗಿರ್ತಕ್ಕಂಥ ರಸ್ತೆಯ ಸಮಸ್ಯೆ ಇರ್ಬೋದು, ಎಲ್ಲರಿಗೂ ಸಮಸ್ಯೆ ಆಗಿರುವಂಥದ್ದು ನಿಮ್ಮಂಥ ಅಧಿಕಾರಿಗಳಿಂದ ಆಗಿರುವಂಥದ್ದು. ಅದಕ್ಕೋಸ್ಕರ ಅದನ್ನು ಮತ್ತೆ ಮತ್ತೆ ವಿಶ್ಲೇಷಣೆ ಮತ್ತೆ ಮತ್ತೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ತಕ್ಷಣ ನೀವು ಕೆಲಸವನ್ನು ಶುರು ಮಾಡಿ, ಇಲ್ಲದಿದ್ದರೆ ಮುಂದೆ ನಡೆಯುವಂಥ ಎಲ್ಲ ಇದು ನಿರಂತರವಾಗಿ ನಡೀತದೆ. ನಾನು ಹಾಗೆ ಹೇಳಿದೆ, ನಾನು ಒಂದು ಮನೆ ನವೀನಣ್ಣ ಮೊನ್ನೆ ಒಂದು 2 ಮನೆಗೆ ಇದಕ್ಕೆ ಪರ್ಮಿಷನ್ಗೆ ಬಂದಿದ್ರು. ಒಂದು ಮನೆಯಿಂದ ಅದೇ ವಿಸ್ತೀರ್ಣದ ಒಂದು ಮನೆಯಿಂದ 4,300 ರೂಪಾಯಿ ತಗೊಂಡ್ರೆ, ಇನ್ನೊಂದು ಅದೇ ಮನೆಯಿಂದ 18,600 ರೂಪಾಯಿ ತಗೊಂಡಿದ್ದಾರೆ. ಯಾರ್ದು ಅಂತೇಳಿ ತಗೊಳ್ಳುವಂಥದ್ದು? ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಒಂದು ಹೀಗೆ ಅಂತೇಳಿ ಬೇಕಲ್ಲ. 2 ಮನೆಯದು ಒಂದೇ ವಿಸ್ತೀರ್ಣ, 2 ಮನೆಗೂ ಒಂದಕ್ಕೆ 4,000, ಇನ್ನೊಂದಕ್ಕೆ 18,000. ಅದನ್ನು ವಿತ್ ಡಾಕ್ಯುಮೆಂಟ್ ನಾವು ಇದು ಮಾಡ್ಬೋದು. ನಾವು ಯಾರನ್ನು ಕೂಡ ಅವಮಾನ ಮಾಡುವಂಥದ್ದು ನಮ್ಮ ಅದು ಇದಲ್ಲ. ನಾವು ದ್ವೇಷ ಅಸೂಯೆಯ ರಾಜಕಾರಣ ಮಾಡುವವರೇ ಅಲ್ಲ. ಪ್ರೀತಿ ವಿಶ್ವಾಸದಿಂದ ನಮ್ಮ ಕೆಲಸವನ್ನು ನಾವು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಆಗ್ರಹ ಹೊರತು ವೈಯಕ್ತಿಕ ಯಾವುದೂ ಅಲ್ಲ. ಅದಕ್ಕೋಸ್ಕರ ನೆನಪಿರಲಿ, ಸರ್ಕಾರದ ಕಡೆಯಿಂದ ಒಂದು ಕಡೆ ಇವತ್ತು ದುರಾಡಳಿತ ನಿಮ್ಗೆ ಗೊತ್ತಿರ್ಬೋದು, ಇನ್ನೊಂದು ಕಡೆ ಇವತ್ತು ಅಧಿಕಾರ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ನಡೆಯತಕ್ಕಂಥ ಭ್ರಷ್ಟಾಚಾರ ಇರ್ಬೋದು. ಇದಕ್ಕೆ ಎಲ್ಲದಕ್ಕೂ ಕೂಡ ಇವತ್ತು ಆರಂಭ ಆಗಿದೆ. ಮುಂದಿನ ದಿವಸದಲ್ಲಿ ಇಡೀ ಕ್ಷೇತ್ರದಲ್ಲಿ ಏನೂ ಸಮಸ್ಯೆಗಳು ಬಂದರೂ ಕೂಡ ಕೇಳುವಂಥ ಹಕ್ಕು ನಮಗಿದೆ. ಯಾರು ಕೂಡ ಪ್ರಶ್ನೆ ಮಾಡುವಾಗಿಲ್ಲ. ಅವ ಯಾರು ಕೇಳುವವ, ಇವ ಯಾರು ಕೇಳುವಂಥ ಪ್ರಶ್ನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಇದು ಎಚ್ಚರಿಕೆ. ಅದಕ್ಕೆ ನೀವು ಹೇಳಿದ್ದಕ್ಕೆ ನಾವು ಒಪ್ಪಿದ್ದೇವೆ. ನೀವು ಆ ಕಣಿ ಯಾವುದು ಚರಂಡಿಯ ಕೆಲಸವನ್ನು ತಕ್ಷಣ ಮಾಡಿ ನವೀನಣ್ಣ, ಮತ್ತೆ ಆ ವೆಟ್ ಮಿಕ್ಸ್ ಮಾಡುವಂಥದ್ದು ನೀವು ನಿಮ್ಮ ವ್ಯಾಪ್ತಿಯೊಳಗೆ ಹೇಗೆ ಆಗ್ತದೆ ಅದನ್ನು ಮಾಡಿ, ಅದನ್ನೊಂದು ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತೆ, ಸಾರ್ವಜನಿಕರ ಜೊತೆಗೆ ನಾವು ಅಧಿಕಾರಿಗಳಿದ್ದೇವೆ ಅನ್ನುವಂಥ ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಹೋಗಲಿ ಅನ್ನುವಂಥದ್ದು ಮಾತ್ರ ನಮ್ಮ ವಿನಂತಿ. ಮೊನ್ನೆ ನಮಗೆ ಕೇಸು ಮಾಡಿದರು. ಯಾಕೆ? ಮೊನ್ನೆಯ ಎಡವಟ್ಟು ಆಗಿರುವಂಥದ್ದು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ. ಅವರನ್ನು ಒಟ್ಟಿಗೆ ಸೇರಿಸಬಹುದಿತ್ತಲ್ಲ. ನಾವು ಅವರನ್ನು ಖರ್ಚು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆವು ಕೋರ್ಟಿಗೆ. ನಾವು ಅವರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೆವು. ಆದರೆ ಯಾರೋ ಮಾಡಿರತಕ್ಕಂಥ ತಪ್ಪಿಗೋಸ್ಕರ ನವೀನಣ್ಣ ಬೇರೆ ವೈಯಕ್ತಿಕವಾಗಿ ಹೇಳುವಂಥದ್ದು ಯಾವುದಿಲ್ಲ. ಕೇಸ್ ಆಗಲಿ ಹೋಗ್ಲಿ, ಅದು ಮುಂದೆ ಆಗಿದೆ, ಇನ್ನೂ ಆಗ್ತದೆ. ಈಗ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ದಯವಿಟ್ಟು ನಾನು ಹೇಳುದಂದ್ರೆ 1 ವಾರದಲ್ಲಿ ನಾನು ಚರಂಡಿ ಖಂಡಿತ ಈಗ ಎಸ್ಟಿಮೇಟ್ ಮಾಡ್ತೀನಿ. ಚರಂಡಿಗೆ 1 ವಾರ ಮೆಷಿನ್, ನಿಮಗೆ ಮೆಷಿನ್ ಇದ್ದು ಸಮಸ್ಯೆ ಇದ್ರೆ ಮೆಷಿನ್ ಅನ್ನು ನಾವು ಕಳಿಸ್ತೇವೆ. ಎಡಬಳಿಸಿ ಇದ್ದಾರೆ, PDO ಇರ್ಲಿ ನವೀನಣ್ಣ, ಎಂತ ಗೊತ್ತು, ಈಗ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ ಖಂಡಿತ ನಾವು ಅರ್ಥ ಮಾಡಿಕೊಳ್ತೇವೆ.
ನೀವು ಈಗಲೇ ಹೇಳಿದಿರಿ ಚರಂಡಿಯ ವ್ಯವಸ್ಥೆಗೆ ನಿನ್ನೆಯ ಮೀಟಿಂಗ್ ಅಲ್ಲಿ ಮಂಜೂರು ಮಾಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ದೀರಿ. ನಿಮಗೆ ಈಗ ಇರುವಂತದ್ದು ಮೆಷಿನ್ ಇದ್ದು ಸಮಸ್ಯೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮೆಷಿನ್ ಯಾವಾಗ ಬೇಕು, ಈಗ ಈ ಕ್ಷಣಕ್ಕೆ ಬೇಕಿದ್ರು ನಾವು ತರಿಸಿಕೊಡ್ತೇವೆ. ಮೆಷಿನ್ ನೀವೇ ನಿಂತು ಕೆಲಸ ಮಾಡಿ, ನಾವು ಯಾರು ಅಲ್ಲಿಗೆ ಬರುವುದಿಲ್ಲ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವುದಕ್ಕೆ ನಾವು ಯಾರು ಬರುವುದಿಲ್ಲ. ಅದಕ್ಕೋಸ್ಕರ ಸಾರ್ವಜನಿಕರ ಆ ಬೇಡಿಕೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಮತ್ತೆ ಮತ್ತೆ 1 ವಾರ, ಮತ್ತೆ 10 ದಿನ, 1 ವಾರದಲ್ಲಿ ಮಾಡಿ. ನೀವು ಹೊಡಿ ಹಾಕುವಂತದ್ದು ಮಾಡಿ. ನೀವು ಬೇಕಿದ್ರೆ ಹೋಗಿ ನೋಡಿ. ನಿಮಗೆ ವಾಹನದ್ದು ಯಾವ್ದು ಅದೇ JCB ಸಮಸ್ಯೆ ಇದ್ರೆ JCB ನಾವು ಕಳಿಸ್ತೇವೆ. ಇಲ್ಲಿ ಪುರುಷರಕಟ್ಟೆಯಲ್ಲಿ JCB ಇದೆ, ಅವರಿಗೆ ನೀವೇ ಪೇಮೆಂಟ್ ಮಾಡಿ, ನೀವು ಬೇಕಾದಾಗೆ ಮಾಡಿ. ಅಂತೂ ಒಂದು ಸಮಸ್ಯೆಯನ್ನು ತತ್ಕಾಲಕ್ಕೆ ನಿಮಗೆ ಸರಿ ಮಾಡಬೇಕು. ನಿನ್ನೆನೆ ಗ್ರಾಮ ಪಂಚಾಯತ್ ಇಂಜಿನಿಯರ್ ಡಿವಿಷನ್ ಕಳಿಸಿದಾರೆ ಲೆಟರ್, ಇಮ್ಮಿಡಿಯೇಟ್ ಟೆಸ್ಟ್ ಅದು ತೊಂದರೆ ಇಲ್ಲ, ಖಂಡಿತ ತೊಂದರೆ ಇಲ್ಲ. ಅವರಿಗೆ ಮಾಡದೆ ಅಪ್ರೂವಲ್ ನೀವೇ ಮಾಡುವಂತದ್ದು, ಅವರಿಗೆ ಪೇಮೆಂಟ್ ಮಾಡುವಂತದ್ದು ನೀವೇ. ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅಡ್ವಾನ್ಸ್ ವರ್ಕ್ ಮಾಡಿದಾಗ ನೀವು ಹೇಳಿ ಅಡ್ವಾನ್ಸ್ ಮಾಡುವಂತದ್ದು ನಮ್ಗೆ ಗೊತ್ತಿದೆ. ಖಂಡಿತ ಮಾಡ್ತೇವೆ. 1 ವಾರ ಕಳೆದು ನಮ್ಮ ಹತ್ರ ಕೇಳಿ ಯಾಕೆ ಮಾಡಿಲ್ಲ ಖಂಡಿತ 1 ವಾರ ಅಲ್ಲ. ಇದಕ್ಕೆ ಚರಂಡಿ ಇದ್ದಕ್ಕೆ ನೋಡಿ, ಈ ಪಂಚಾಯತಿಗೆ 60 ರಿಂದ 65 ಲಕ್ಷ ರೂಪಾಯಿ ಅನುದಾನ ಬರ್ತದೆ. ಯಾವ್ದು ರೆವೆನ್ಯೂ ಬರ್ತದೆ, ಬೇರೆ ಬೇರೆ ಟ್ಯಾಕ್ಸ್. ನೀವು 20,000ಕ್ಕೆ 1 ವಾರ ತಗೊಳ್ತೇವೆ ಅಂತ ಅಡ್ವಾನ್ಸ್ ವರ್ಕ್ ನೀವು ಅನೇಕ ಸಂದರ್ಭದಲ್ಲಿ ಅಡ್ವಾನ್ಸ್ ವರ್ಕ್ ಮಾಡಿ. ಈ ಒಂದು ಸಣ್ಣ ಮೊತ್ತಕ್ಕೆ ನೀವು ತುರ್ತು ವ್ಯವಸ್ಥೆಗೆ 1 ವಾರ ತುರ್ತು ಮಳೆಗಳ ತುರ್ತು ವ್ಯವಸ್ಥೆಗೆ ಮೆಷಿನ್ ಬೇಕಾ ಈಗ ಹೇಳಿ ಕಳಿಸುವ. ಚರಂಡಿ ನೀವು ಕೆಲಸ ಶುರು ಮಾಡಬೇಕು, ಇಲ್ಲದಿದ್ರೆ ನಾಳೆ ಗ್ರಾಮ ಪಂಚಾಯತ್ ಮುತ್ತಿಗೆ ಆಗ್ತದೆ. ನಾಳೆ ಆ ಹೋಗುವ ರೋಡ್ ಅನ್ನು ಖಂಡಿತ ನಾವು ಬಂದ್ ಮಾಡ್ತೇವೆ. ಕೇಸ್ ಇನ್ನು 1000 ಆಗಲಿ, ಏನು ದೊಡ್ಡ ಸಮಸ್ಯೆ ಇಲ್ಲ. ಊರಿನವರಿಗೆ ಅಷ್ಟು ಸಮಸ್ಯೆ ಆಗಿದೆ. 1 ವಾರ ನಿಮಗೆ ಅದನ್ನು ಯಾವುದು ವೆಟ್ ಮಿಕ್ಸ್ ಹಾಕುವಂತದನ್ನು ಹೇಳುವ, ತೊಂದರೆ ಇಲ್ಲ. ನೀವು ಚರಂಡಿ ಇಮಿಡಿಯೇಟ್ ಶುರು ಮಾಡಲೇಬೇಕು. ನಾನು 1 ವಾರ ನಮ್ಮ ಹತ್ರ ಕೇಳ್ತಾರೆ ಅಷ್ಟು ಅಲ್ಲ, ಇದನ್ನ ಸಂಜೆ ಒಳಗೆ ನಿಮಗೆ ಎಸ್ಟಿಮೇಟ್ ಮಾಡುವುದು. ನಾಳೆ ಬೆಳಿಗ್ಗೆ ಅಡ್ವಾನ್ಸ್ ಮಾಡಿದ್ದು ಎಲ್ಲಿ ಇಲ್ಲ. ಯಾವ ಪಂಚಾಯತ್ ವ್ಯವಸ್ಥೆಯಲ್ಲಿ ಅಡ್ವಾನ್ಸ್ ಮಾಡಿಲ್ಲ. ನಾವೆಲ್ಲ ಅಧಿಕಾರಿಗಳು, ಯಾಕೆ ಸರ್ಕಾರದ ಅಧಿಕಾರಿಗಳು ಇರುವುದು ಊರಿಗೆ ಉಪಕಾರಕ್ಕೆ, ಕಾನೂನೇ ಇಲ್ಲ. ಯಾಕೆ ಸಮಸ್ಯೆ ಆದಲ್ಲಿ ಎಲ್ಲ ಹೋಗಿ ಮನೆ ಬಾಗಿಲಿಗೆ ಹೋಗಿ ಮಾಡಿದ್ದಾರೆ. ಯಾಕೆ ಸಮಸ್ಯೆ ಆಗಬಾರದು ಅಂತ. ಈ ಸಮಸ್ಯೆಗೆ ಯಾಕೊಂದು ಬೇರೆ ಕಾನೂನು ಒಂದು ನನ್ನ ಪ್ರಶ್ನೆ. ಇವರ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಅಪಾರ ಗೌರವ. ಅದಕ್ಕೋಸ್ಕರ ಅವರು ಬರಬೇಕು. ಅವರು ನಿನ್ನೆ ಕೂಡ ಬೆಂಗಳೂರಲ್ಲಿ ಇದ್ದರು ಅನ್ನುವಂತ ಒಂದು ವಾರ ಚರಂಡಿ ನಿರ್ವಹಣೆಗೆ ನೀವು ಹೇಳ್ಬಾರ್ದು. ಚರಂಡಿ ನಿರ್ವಹಣೆ ಇಮಿಡಿಯೇಟ್ ಮಾಡ್ಬೇಕು. ಇವತ್ತು ಬೇಕಿದ್ರೆ ಇವತ್ತು ಸಂಜೆವರೆಗೆ ನಿಮ್ಗೆ ಅವಕಾಶ ಕೊಡುವ, ನಾಳೆ ಬೆಳಿಗ್ಗೆ ಇದು ಮಾಡ್ಲೇಬೇಕು. 1 ವಾರ ಕೊಡಿ, ನಾವು ಖಂಡಿತ ಚರಂಡಿ ನಿರ್ವಹಣೆ ಅದಿಲ್ಲ, ಚರಂಡಿ ಇಮಿಡಿಯೇಟ್ ಮಾಡ್ಲೇಬೇಕು. ರೋಡ್ ಅಲ್ಲಿ ಹೋಗುವ ನೀರು ಚರಂಡಿಗೆ ಹೋಗದೆ ಇನ್ನೂ 1 ವಾರ ಕಾಯ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಚರಂಡಿ ನಿರ್ವಹಣೆಯ ಬಗ್ಗೆ ನೀವು ಚರ್ಚೆ ಮಾಡಬೇಡಿ. ನಿಮ್ಮ ಹತ್ರ ಯಾರೋ ಹೇಳಿದ್ದಾರೆ 1 ವಾರ ಕೊಡಬಾರದು, ನಮಗೆ ಅನುದಾನ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕೂಡ ನಮಗೆ ಯಾವುದೂ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ, ಅದು ಹೇಳಿ ನಾವು ಮಾಡ್ತೇವೆ ಅಂತ. 20,000 ನಮಗೇನು ದೊಡ್ಡ ಸಂಗತಿ ಇಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಸಂಗ್ರಹ ಮಾಡ್ತೇವೆ, ಅದನ್ನು ಮಾಡ್ತೇವೆ, ಏನು ತೊಂದರೆ ಇಲ್ಲ. ನೀವು ಮಾತ್ರ ನಿಮ್ಮ ಬಾಯಿಂದ ಬರಬೇಕು. ನಮ್ಮಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ನಿಮ್ಮ ಬಾಯಿಂದ ಬರಲಿ, ನಾವು ಖಂಡಿತ ಮಾಡ್ತೇವೆ. ಅದೇ 1 ವಾರವರೆಗೆ ನಾವು ಮಾಡ್ತೇವೆ, ಒಳಗಡೆ ಮಾಡ್ತೇವೆ. ಸಮಸ್ಯೆ ಎಳ್ತಾಕಿಕೊಳ್ಬೇಡಿ. ನೀವು ಚರಂಡಿ ಮಾಡಲೇಬೇಕು. 20,000ಕ್ಕೆ 1 ವಾರ ತಗೊಳ್ಳುವಂಥದ್ದು ಪ್ರೋಸೆಸ್ ಇರ್ಬೋದು, ಸರಿಯಲ್ಲ. ನಾವು ಮಾತಾಡಿದ್ದೇವೆ ಮತ್ತು ಅವರಿಗೆ ಕೆಲಸ ಒಪ್ಪಿಕೊಂಡು ಅದೆಲ್ಲ ಸರಿಯಲ್ಲ ಅಂತ. ಆ ರೀತಿ ನೀವು ಪೇಮೆಂಟ್ ಬೇಕಿದ್ರೆ 1 ವಾರ ಕಳೆದವರಿಗೆ ಹೋಗಿ, ನಾವು ಅವ್ರ ಹತ್ರ ಹೇಳ್ತೇವೆ ಎಷ್ಟು ಕೆಲಸ ಆಗಿದೆ ಅದನ್ನು ಮಾಡಿಸಿ. ಪೇಮೆಂಟ್ 1 ವಾರ ಕಳೆದು ಹೋಗಿ. ನಾವು ನಿಮಗೆ ಪೇಮೆಂಟಿಗೆ ಸಮಸ್ಯೆ ಇಲ್ಲ, ಆಡಳಿತಾತ್ಮಕ ಮಂಜೂರಾತಿ ಅದು ಇರಲಿ. ನಿಮ್ಮ ವ್ಯವಸ್ಥೆಯೊಳಗಿದ್ದಕ್ಕೆ ನಾವು ಯಾವುದಕ್ಕೂ ಅಡ್ಡ ಬರುವುದಿಲ್ಲ. ನೀವು ಅವರನ್ನು ಕರೆಸಿ ಪೇಮೆಂಟ್ 1 ವಾರಕ್ಕೆ ನಾವು ಅವರನ್ನು ನಿಲ್ಲಿಸ್ತೇವೆ, ಇಲ್ಲದ್ರೆ 1 ವಾರದವರೆಗೆ ನಾವು ಯಾರಾದರೂ ಕೊಡ್ತೇವೆ. ಅದಕ್ಕೇನು ಸಮಸ್ಯೆ ಮಾಡಬೇಡಿ. ನೀವು ಅವರಿಗೆ ನಿಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮುಖಾಂತರ ಆಗ್ಲಿ ಅಷ್ಟೇ, ಬೇರೆ ಅಂತ ಇಲ್ಲ. ಈಗ ಸಮಸ್ಯೆ ಅವರು JCB ಅವರು ನಿಮ್ಮ ಹತ್ರ ಇವತ್ತೇ ಕೊಡಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡಿದರೆ ಅನ್ನುವಂಥದ್ದು ಮಾತ್ರ. ನಿಮಗೆ ಬೇರೆ ಬೇರೆ ದಾರಿ ನಾವು ತೋರಿಸಿದ್ದೇವೆ, ಬೇರೆ ಚರ್ಚೆ ಮಾಡಲಿಕ್ಕೆ ಇಲ್ಲ. ನಾವು ನಮ್ಮಿಂದ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ತಾಲೂಕಿಂದ ಬಂದಿದ್ದೇವೆ, ಅಲ್ಲ, ಒಂದೇ ನಾನು ಹೇಳಿಲ್ಲ ಅಂದ್ರೆ ನಿಮ್ಮ ವೆಟ್ ಮಿಕ್ಸ್ 1 ವಾರ ಹಾಕಿ ತೊಂದರೆ. ಇದು ರೋಡಲ್ಲಿ ಹೋದ ನೀರಾದ್ರೂ ಕಡೆಗೆ ಹೋಗ್ಬೇಕಲ್ವಾ? ಅಲ್ಲಿ ಹೋಗಿ ನೀವು ಒಂದು ಸಲ ನಡೆದುಕೊಂಡು ಹೋಗಿ. ನಿನ್ನೆ ಕಾಲೇಜಿಗೆ ಹೋಗುವವರು ಕೂಡ
ನಿಮಗೆ ಭಾರಿ ಒತ್ತಡ ಇರ್ಬೋದು. ಒತ್ತಡ ಇದು ಪರ್ಮನೆಂಟ್ ಒತ್ತಡವೇ ಅಲ್ಲ. ನೀವು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೋಸ್ಕರ ಇರುವಂತದ್ದು. ನಮಗೆ ಗೊತ್ತುಂಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಮಸ್ಯೆ ಆಗಿರುವಂತದ್ದು ನಾವು ಕೂಡ ಗಮನಿಸಿದ್ದೇವೆ. ಅದಕ್ಕೋಸ್ಕರ ನೀವು ಎರಡನ್ನು ಮಾಡಿ ಮುಗಿಸಿದ್ರೆ ನಿಮಗೆ ಭಾರಿ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಕೂಡ ನಮಗೆ ಜ್ಞಾನ ಇದೆ. ಅದಕ್ಕೋಸ್ಕರ ಇದಕ್ಕೆ ಯಾವುದು ಚರಂಡಿದು ಕೆಲಸ ನೀವು ತಕ್ಷಣ ಆರಂಭ ಮಾಡಲೇಬೇಕು. ಆಗಬೇಕು. ಪೇಮೆಂಟ್ ನಾವು ಮಾಡ್ತೇವೆ. ನೀವು ಒಂದು ವಾರ ಕಳೆದೇ ಪೇಮೆಂಟ್ ಮಾಡಿ, ಏನು ಸಮಸ್ಯೆ ಇಲ್ಲ. ಕಾನೂನಲ್ಲಿ ನಾವು ಈ ಗಳಿಗೆಯಲ್ಲಿ 20,000 ಮಾಡಿ ನಿಮ್ಮ ಹತ್ರ ಕೊಡ್ತೇವೆ, ಮಾಡಿಸ್ಲಿಕ್ಕೆ ಆಗ್ತದೆ. ಒಂದು ಹಣದ್ದು ಇಲ್ಲ, ನಿಮಗೆ ಟೆಕ್ನಿಕಲ್ ಸ್ಯಾಂಕ್ಷನ್ ಏನೋ ಬೇರೆ ಬೇರೆ ಸಮಸ್ಯೆಗಳಿದೆ. ನಾವು 25,000 ಕೊಟ್ಟು ನಿಮ್ಮ ಹತ್ರ ಈಗ ಕೊಡ್ತೇವೆ. 20,000 ಮಾಡಿಸ್ತೀರಾ? ಭರಿಸಲಿಕ್ಕೆ ಆಗ್ತದ? ಇಲ್ಲ, ನೀವೇ ಮಾಡಿಸಿ. ಒಂದು ವಾರ 10 ದಿವಸ ಪೇಮೆಂಟಿಗೆ ನಾವು ನಿಲ್ತೇವೆ. ಅವರಿಗೆ ನೀನು ತಗೊಳ್ಬೇಕು. ಆದ ನಂತರ ಆಡಳಿತಾತ್ಮಕ ಮಂಜೂರಾತಿ ನಮ್ಮಲ್ಲಿ ಒಂದು ಹೊಸ ಕಾನೂನು ಇದೆ ಈ ಕ್ಷೇತ್ರದಲ್ಲಿ, 10,000ಕ್ಕೂ ಮಂಜೂರಾಗಬೇಕು. ಈ ರೀತಿಯ ಒತ್ತಡಗಳಿದೆ ಎಂದು ನಾವು ಸಾರ್ವಜನಿಕವಾಗಿ ಹೇಳ್ತೇವೆ. ಅದೇನು ತೊಂದರೆ ಇಲ್ಲ ಅಂತ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥದ್ದು ಜನರ ಮುಂದೆ ಇಡಬೇಕು. ನಮಗೆ 3 ವರ್ಷಗಳಲ್ಲಿ ಸಹಿಸಿ ಸಾಕಾಗಿ ಹೋಗಿದೆ. ಯಾರು ಇಲ್ಲಿ ಪರ್ಮನೆಂಟ್ ಇರುವವರಲ್ಲ. ನಾನು ಕೂಡ ನಾಳೆ ಬೆಳಿಗ್ಗೆ ಇದ್ದೇನೆ ಇಲ್ಲುವಂಥದ್ದಿಲ್ಲ, ನೀವು ಕೂಡ ಹಾಗೆ. ನಾಳೆ ಬೆಳಿಗ್ಗೆ ಯಾರಿಗೂ ಕೂಡ ನಮಗೆ ಆಗ್ತಿದ್ದ ಇಲ್ಲೂ ಅಂತದ್ದು ಹೇಳಲಿಲ್ಲ. ಆದರೆ ನಾವು ಇದ್ದಷ್ಟು ದಿವಸ ಪ್ರಾಮಾಣಿಕತೆ ಸಮಾಜದ ಮುಂದೆ ಇದ್ದರೆ ಮಾತ್ರ ಯಾವಾಗಲೂ ಕೂಡ ನೆನಪಿನಲ್ಲಿ ಇಡ್ತಾರೆ. ಇದು ಅತ್ಯಂತ ಸ್ಪಷ್ಟವಾಗಿ ಇರಲಿ. ನಿಮಗೆ 4 ಮಾರ್ಗಗಳನ್ನು ನಾವು ತೋರಿಸಿದ್ದೆವು, ಯಾವುದೂ ಆಗುವುದಿಲ್ಲ ಅಂತೇಳಿ. ಆದರೆ ಆಗುವಂಥದ್ದು ಇನ್ನೊಂದು ಕೇಸ್ ಮಾತ್ರ, ಏನೂ ತೊಂದರೆ ಇಲ್ಲ. ಆಗಲಿ, ನಿಮ್ಮ ಹೆಸರಿನಲ್ಲಿ ನಮಗೆ ಒಂದು ಆಗಲಿ. ಅಧಿಕಾರದ ಹೆಸರಿನಲ್ಲಿ ನಾವು ಬೇರೆ ಬೇರೆ ಸಂಗತಿಗಳನ್ನು ಮಾಡಿದ್ದೇವೆ. ಆದರೆ ನಿಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ನಮಗೆ ಕೂಡ ಒಂದು 2 ಕೇಸು ಮಾಡಿದ್ದೇವೆ ಅನ್ನುವಂಥ ನಿಮಗೆ ಕೂಡ ಒಂದು ಇರಲಿ, ಗ್ರೇಡ್ ಇರಲಿ. ಅದಕ್ಕೋಸ್ಕರ ನಾವು ಹೇಳುವಂಥದ್ದನ್ನು ಎಲ್ಲ ಹೇಳಿದ್ದೇವೆ. ಮುಂದಿರುವಂಥದ್ದು ನಿಮಗೆ, ನವೀನಣ್ಣನಿಗೆ, ಇಂಜಿನಿಯರಿಗೆ ಇರುವಂಥದ್ದು. ನೀವು ಏನು ನಿರ್ಧಾರ ಮಾಡಿದೆ ಅದನ್ನು ಪ್ರಕಟ ಮಾಡಿ. ನಮ್ಮ ಮುಂದಿನ ಹೆಜ್ಜೆ ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಪಿಡಿಒಗೆ, ಜನ ವಿರೋಧಿ ಪಿಡಿಒಗೆ. ಇವತ್ತೊಂದು ಪ್ರೊಸೀಜರ್ ಮಾಡಿಕೊಂಡು ಇವತ್ತಿಗೆ ಒಂದು ಬಿಟ್ಟು ನೀವು ಧರಣಿ ಕ್ಲೋಸ್ ಮಾಡಿ ನಾಳೆ ಬೆಳಿಗ್ಗೆ ಒಂದು ವಾರದ ಒಳಗೆ ಅದನ್ನ ಮತ್ತೆ ಯಾವುದು ವೆಟ್ ಮಿಕ್ಸರ್ ಕೂಡ ಹಾಕಿ ಒಂದು ಸರಿ ಆಗುವಾಗ ಅದಕ್ಕೊಂದು 15 ದಿವಸ ಚರಂಡಿ ನಾಳೆ ಮಾಡ್ತೇವೆ. ನೀವು ಇವರು ಆಗ 10 ದಿವಸ ಹೇಳಿದ್ರು. ಮೇಡಮ್ ನೀವು ಮಾತಾಡ್ಬೇಡಿ, ಅವರು ನಮಗೆ ಇವು ಸರ್ ಹೇಳಿದ್ರೆ ಸಾಕು. ಮೊನ್ನೆ ಇದೇ ಮಾತೆ ಮೊನ್ನೆ ನೀವು ಹೇಳ್ತಾ ಇದ್ದೀರಿ ಈ ವ್ಯವಸ್ಥೆಗಳೆಲ್ಲ ಆಗ್ತಿರ್ಲಿಲ್ಲ ಅಂತ. ನೋಡಿ, ನೀವು ಸ್ವಲ್ಪ ಅಲ್ಲಲ್ಲ ನೀವು ಅಧಿಕಾರಿಯಾಗಿ ನೀವು ನಿಮ್ಮ ಕೆಲಸ ಮಾಡಬೇಕೇ ಬೇಡ ಮೇಡಮ್? ಈಗ ಮೊನ್ನೆ ಅಷ್ಟು ಸಲ ಫೋನ್ ಮಾಡಿದೆವು. ನೀವು ಈಗ ಅಲ್ಲಿ ಸೋಮವಾರ ಮಾಡುದಿಲ್ಲ. ನಮಗೆ ಗೊತ್ತುಂಟು ಯಾರ್ದು ಏನು ಕಷ್ಟ ಅಂತ. ಸೋಮವಾರ ಮಾಡಿದ್ದೇವೆ. ನೀವು ಆ ಟೈಮಲ್ಲಿ ಒಬ್ಬರು ಯಾರಾದ್ರೂ ಆ ಜಾಗಕ್ಕೆ ಬರ್ತಾ ಇದ್ರು, ಈ ಸಮಸ್ಯೆ ನೋಡಿ. ನಾನು ಒಂದು ಹೇಳ್ತೇನೆ, ಇಷ್ಟರವರೆಗೆ 5,000ಕ್ಕಿಂತ ಜಾಸ್ತಿ ಬಿಲ್ ಯಾವುದು ಟೆಕ್ನಿಕಲ್ ಸ್ಯಾಂಕ್ಷನ್ ಆಗದೆ ನೀವು ಮಾಡಲಿಲ್ವಾ? ಅಲ್ಲ, ಮುಂದೆ ಮಾಡೋದಿಲ್ವಾ? ಅಡ್ವಾನ್ಸ್ ವರ್ಕ್ ಮಾಡಿಸ್ಲಿಕ್ಕೆ ಇಲ್ವಾ? ಅದೆಲ್ಲ ನಿಮ್ಮ ವ್ಯಾಪ್ತಿಯ ಒಳಗೆ ಬಿಟ್ಟದ್ದು ಅಂತೇಳಿ ಅದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡಬಾರ್ದು. ನಾವು ಪಂಚಾಯತಲ್ಲಿ ಆಡಳಿತ ನಮ್ಮವರಿದ್ದೇವೆ, ನಾವೇ ಮಾಡಿಸಿದ್ದು. ಆಡಳಿತಕ್ಕೆ ತಂದದ್ದು ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡಿರುವಂಥದ್ದು. ಹೇಗೆ PDO ಅವರು ಹೇಗೆ ಕೆಲಸ ಮಾಡಬೇಕು, ಅಡ್ವಾನ್ಸ್ ವರ್ಕ್ ಹೇಗೆ ಮಾಡಬೇಕು, ಪಂಚಾಯತ್ ಅಭಿವೃದ್ಧಿ ಹೇಗೆ ಆಗಬೇಕು ನಮಗೆ ಗೊತ್ತುಂಟು ಅಂತ. ಅದಕ್ಕೋಸ್ಕರ ಮಾತಾಡುವಂಥದ್ದು, ಬೇರೆ ಯಾವುದೂ ಇಲ್ಲ. ನಿಮ್ಮನ್ನು ಡೌನ್ ಮಾಡಿ ನಮಗೇನು ಆಗಲಿಕ್ಕೆ ಏನಿಲ್ಲ. ಮತ್ತು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಅಧಿಕಾರಿಯಾಗಿ ನಿಮ್ಮ ಕೆಲಸವನ್ನು ಮಾಡಿ ಅಷ್ಟೇ. ನಾನು ಧನ್ಯವಾದ. ಅರುಣ್ ಕುಮಾರ್ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.